ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಪೋಸ್ಟರ್. ಇವತ್ತಿನ ನಮ್ಮ ವಿಡಿಯೋ ಅಂಧೇರ. ಇದು ಒಂದು ಹಾರರ್ ವೆಬ್ ಸೀರೀಸ್ ಆಗಿದೆ. ಸೊ ಸೀರೀಸ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ವಿಡಿಯೋನ ಲಾಸ್ಟ್ ವರೆಗೆ ನೋಡಿ. ಸೊ ಇನ್ನು ಕಥೆಯ ಆರಂಭದಲ್ಲಿ ಬಾನಿ ಅನ್ನೋ ಹುಡುಗಿನ ತೋರಿಸ್ತಾರೆ. ಈಕೆ ಡಾಕ್ಟರ್ ಪೃಥ್ವಿ ಜೊತೆ ಬೀಚಲ್ಲಿ ಇರ್ತಾಳೆ. ಇಲ್ಲಿ ಡಾಕ್ಟರ್ ಆಕೆಗೆ ನೀನು ನಿನ್ನೊಳಗಿರೋ ಪೇನಿಂದ ಹೊರಗೆ ಬರಬೇಕಾದ್ರೆ ನಿನ್ನನ್ನು ನೀನು ಸಂಪೂರ್ಣವಾಗಿ ಅಂಧಕಾರಕ್ಕೆ ಒಪ್ಪಿಸಬೇಕು ಅಂತ ಹೇಳ್ತಾನೆ. ಇಲ್ಲಿ ಡಾಕ್ಟರ್ ಮಾತಾಡುತ್ತಿರುವಾಗ ಆತನ ಕಣ್ಣುಗುಡ್ಡೆ ಬ್ಲಾಕ್ ಕಲರ್ ಆಗುತ್ತೆ. ಇಲ್ಲಿ ಬಾನಿಗೆ ತನ್ನನ್ನ ಏನೋ ಆವರಿಸಿದಂತಾಗಿ ಆಕೆ ನೀರಲ್ಲಿ ಮುಳುಗ್ತಿರ್ತಾಳೆ. ಅಲ್ಲಿ ಅಚಾನಕ್ ಆಗಿ ಕತ್ತಲಾಗುತ್ತೆ. ಬಾನಿ ತನ್ನನ್ನ ತಾನು ಸಂಭಾಳಿಸಿಕೊಂಡು ನೀರಿನಿಂದ ಹೊರಗೆ ಬರ್ತಾಳೆ. ಬಾನಿ ಅಲ್ಲಿಂದ ತನ್ನ ಹೋಟೆಲ್ ಕಡೆ ಓಡ್ತಾಳೆ. ಆಗ ಹಿಂದೆಯಿಂದ ಒಂದು ಆತ್ಮ ಆಕೆಯನ್ನ ಫಾಲೋ ಮಾಡ್ತಿರುತ್ತೆ. ಬಾನಿ ರೂಮ್ ಒಳಗೆ ಬಂದಾಗ ಡಾಕ್ಟರ್ ಪೃಥ್ವಿಗೆ ಕಾಲ್ ಮಾಡ್ತಾಳೆ. ಆದ್ರೆ ಅವರ ನಂಬರ್ ಹತ್ತಲ್ಲ. ಆಗ ಬಾನಿ ಒಂದು ಮೂಲೆಯಲ್ಲಿ ಹೋಗಿ ಕೂತ್ಕೋತಾಳೆ. ಆಗ ಬಾನಿಗೆ ತನ್ನ ತಂದೆ ಕಾಲ್ ಮಾಡ್ತಾರೆ. ಬಾನಿ ತಂದೆ ಹೇಗಿದ್ದೀಯಾ ಅಂತ ಕೇಳ್ತಾನೆ. ಆದ್ರೆ ಬಾನಿಗೆ ತನ್ನ ತಂದೆ ತನ್ನನ್ನ ಬಯೋ ತರ ಕೇಳ್ತಿರುತ್ತೆ. ಇಲ್ಲಿ ಬಾನಿ ಸುಳ್ಳು ಹೇಳಿ ತನ್ನ ಮನೆಯಿಂದ ಬಂದಿರ್ತಾಳೆ. ಆ ಅಂಧಕಾರ ಬಾನಿಗೆ ಅದನ್ನೇ ಕೇಳುವಂತೆ ಮಾಡ್ತಿರುತ್ತೆ. ಈಗ ಬಾನಿ ಕಾಲ್ ಕಟ್ ಮಾಡ್ತಾಳೆ. ಆದ್ರೆ ಅಷ್ಟೊತ್ತಿಗೆ ಡೆವಿಲ್ ರೂಮ್ ಒಳಗೆ ಎಂಟ್ರಿ ಆಗಿರುತ್ತೆ. ಅದು ಇಲ್ಲಿದ್ದ ಪ್ರತಿಯೊಂದು ವಸ್ತುವನ್ನ ತನ್ನ ವಶದಲ್ಲಿ ತಗೊಳುತ್ತೆ ಮತ್ತು ಬಾನಿ ಕೂಡ ಅದರಲ್ಲಿ ಲೀನ ಆಗ್ತಾಳೆ. ಸೀನ್ ಇಲ್ಲಿಂದ ಶಿಫ್ಟ್ ಆಗಿ 1 ತಿಂಗಳ ನಂತರದ ಸಮಯ ತೋರಿಸ್ತಾರೆ. ಇಲ್ಲಿ ನಮಗೆ ಕಲ್ಪನಾ ಅನ್ನೋ ಲೇಡಿ ಆಫೀಸರ್ ನ ತೋರಿಸ್ತಾರೆ. ಈಕೆಗೆ ತನ್ನ ಸೀನಿಯರ್ ಕರೀತಾನೆ. ಇಲ್ಲಿ ನಾಯಕನ್ನು ಇನ್ನೊಬ್ಬ ಆಫೀಸರ್ ಇರ್ತಾನೆ. ಈತ ಬಾನಿ ಮಿಸ್ಸಿಂಗ್ ಕೇಸ್ ನ ಹ್ಯಾಂಡಲ್ ಮಾಡ್ತಿರ್ತಾನೆ. ಆದ್ರೆ ಇದರಲ್ಲಿ ಅವರಿಗೆ ಯಾವ ಲೀಡ್ ಸಿಕ್ಕಿರಲ್ಲ. ಅದಕ್ಕೆ ಇವರು ಬಾನಿ ಕೇಸ್ ನ ಕ್ಲೋಸ್ ಮಾಡೋದ್ರಲ್ಲಿರ್ತಾರೆ. ಆದ್ರೆ ಆಕೆಗೆ ಒಬ್ಬ ಫಿಮೇಲ್ ಆಫೀಸರ್ ಸೈನ್ ಬೇಕಾಗಿರುತ್ತೆ. ಅದಕ್ಕೆ ಕಲ್ಪನಾ ಸರಿ ಅಂತ ಸೈನ್ ಮಾಡೋಕೆ ಒಪ್ಕೋತಾಳೆ. ಇನ್ನೊಂದು ಕಡೆ ಡಾಕ್ಟರ್ ಅಜೀಜ್ ನ ತೋರಿಸ್ತಾರೆ. ಇವರ ಹತ್ರ ಜಯ್ ಅನ್ನೋ ಹುಡುಗ ಟ್ರೀಟ್ಮೆಂಟ್ ತಗೊಳಕ್ಕೆ ಬಂದಿರ್ತಾನೆ. ಜಯ್ ಯಾರಂತ ನೋಡೋದಾದ್ರೆ ಈತ ಬಾನಿಗೆ ಟ್ರೀಟ್ಮೆಂಟ್ ಮಾಡ್ತಿದ್ದ ಡಾಕ್ಟರ್ ಪೃಥ್ವಿ ತಮ್ಮ ಆಗಿರ್ತಾನೆ. ಸ್ವಲ್ಪ ದಿನಗಳ ಹಿಂದೆ ಜಯ್ ಅಣ್ಣನಿಗೆ ಆಕ್ಸಿಡೆಂಟ್ ಆಗಿರುತ್ತೆ. ಆಗಿನಿಂದ ಜಯ್ಗೆ ನೈಟ್ ಮೇರ್ ಅಂದ್ರೆ ಕೆಟ್ಟ ಕನಸು ಬೀಳ್ತಿರುತ್ತೆ. ಜಯ್ ಡಾಕ್ಟರ್ ಅಜೀಜ್ಗೆ ತನ್ನ ನೈಟ್ ಮೇರ್ ಬಗ್ಗೆ ಹೇಳ್ತಾನೆ. ಆಕ್ಚುಲಿ ಜಯ್ಗೆ ಬಾನಿ ಬಗ್ಗೆ ಕನಸು ಬೀಳುತ್ತಿರುತ್ತೆ. ಆಕೆ ಅವನ ರೂಮ್ ಕಿಟಕಿಯಿಂದ ಹೊರಗೆ ನಿಂತಿರೋ ತರ ಮತ್ತು ಒಂದು ಗಾಢಾಂಧಕಾರ ಬಂದು ಆಕೆಯನ್ನ ನುಂಗೋ ತರ ಆಗ್ತಿರುತ್ತೆ. ಅದಕ್ಕೆ ಡಾಕ್ಟರ್ ಅದು ನಿನ್ನ ಮೆಂಟಲ್ ಟ್ರಾಮಾದಿಂದ ಆಗಿರಬಹುದು ಅಂತ ಆತನಿಗೆ ಮೆಡಿಸಿನ್ ಬರೆದು ಕೊಡ್ತಾನೆ. ಜಯ್ ಅಲ್ಲಿಂದ ತನ್ನ ಮನೆಗೆ ಬರ್ತಾನೆ. ಇಲ್ಲಿ ಇವರ ಮನೆಯಲ್ಲಿ ಜಯ್ ಮತ್ತು ಅವನ ತಾಯಿ ಮಾತ್ರ ಇರ್ತಾರೆ. ಇವರು ಏನು ಮಾತಾಡದೆ ಸುಮ್ಮನೆ ಊಟ ಮಾಡ್ತಾರೆ. ಜಯ್ ತನ್ನ ಅಣ್ಣನ ಕಾರ್ ನೋಡಿದಾಗಲೆಲ್ಲ ಅವನಿಗೆ ಆಕ್ಸಿಡೆಂಟ್ ನೆನಪಾಗ್ತಿರುತ್ತೆ. ಇಲ್ಲಿ ನಮಗೆ ಜಯ್ ಮತ್ತು ಅವನ ತಾಯಿ ಆ ಆಕ್ಸಿಡೆಂಟ್ ನಿಂದ ಇನ್ನೂ ಹೊರಗೆ ಬಂದಿಲ್ಲ ಅಂತ ಗೊತ್ತಾಗುತ್ತೆ. ಇನ್ನೊಂದು ಕಡೆ ಕಲ್ಪನಾ ಕೇಸ್ ಕ್ಲೋಸ್ ಮಾಡ್ಬೇಕಂತ ಸೈನ್ ಮಾಡೋಕೆ ಬಾನಿ ತಂದೆನ ಕರೀತಾಳೆ. ಆದ್ರೆ ಬಾನಿ ತಂದೆ ನನ್ನ ಮಗಳಿಗೆ ಮೆಂಟಲ್ ಇಶ್ಯೂ ಇತ್ತು, ಆದ್ರೆ ಆಕೆ ಎಲ್ಲೂ ಓಡೋಗಿಲ್ಲ. ಕೊನೆ ಬಾರಿ ನಾನು ಮಾತಾಡಿದಾಗ ಆಕೆ ಜೋರಾಗಿ ಕೂಗ್ತಿದ್ಲು ಅಂತ ಹೇಳ್ತಾನೆ. ಆಗ ಕಲ್ಪನಾ ಫೈಲ್ ತೆಗೆದು ನೋಡ್ತಾಳೆ. ಆದ್ರೆ ಅದರಲ್ಲಿ ಕೂಗೋ ಬಗ್ಗೆ ಯಾವುದೇ ವರದಿ ಇರಲ್ಲ. ಇದರಿಂದ ಕಲ್ಪನೆಗೆ ಬಾನಿ ತಂದೆ ಮೇಲೆ ಕನಿಕರ ಬಂದು ಆಕೆ ಬಾನಿನ ಹುಡುಕ್ತೀನಿ ಅಂತ ಹೇಳ್ತಾಳೆ. ಈಗ ಕಲ್ಪನಾ ಅಲ್ಲಿಂದ ಬಾನಿ ಇದ್ದ ಹೋಟೆಲ್ ರೂಮ್ಗೆ ಬರ್ತಾಳೆ. ಇಲ್ಲಿ ಕಲ್ಪನಾ ರೂಮ್ ಎಲ್ಲ ನೋಡಿ ಮ್ಯಾನೇಜರ್ನ ಕರೀತಾಳೆ. ಕಲ್ಪನಾ ಮ್ಯಾನೇಜರ್ಗೆ ಸಿಸಿಟಿವಿ ಫುಟೇಜ್ ತೋರಿಸುವಂತೆ ಹೇಳ್ತಾಳೆ. ಆದ್ರೆ ಮ್ಯಾನೇಜರ್ ಅವತ್ತು ರಾತ್ರಿ ಶಾರ್ಟ್ ಸರ್ಕ್ಯೂಟ್ ಆಗಿ ಫುಟೇಜ್ ಎಲ್ಲ ಸುಟ್ಟೋಯ್ತು ಅಂತ ಹೇಳ್ತಾನೆ. ಹೋಟೆಲ್ ಕಾರಿಡಾರ್ ನಲ್ಲಿ ಒಂದು ವಿಂಡೋ ಮುರಿದು ಅದನ್ನ ರೀಸೆಂಟ್ ಆಗಿ ರಿಪೇರಿ ಮಾಡಿರ್ತಾರೆ. ಇದನ್ನ ನೋಡಿ ಕಲ್ಪನಾಗೆ ವಿಯರ್ಡ್ ಅನಿಸುತ್ತೆ. ಆಕೆ ಕಾನ್ಸ್ಟೇಬಲ್ಗೆ ರೋಡ್ ಮೇಲೆ ಇರೋ ಸಿಸಿಟಿವಿ ಫುಟೇಜ್ ನ ತರುವಂತೆ ಹೇಳ್ತಾಳೆ. ಇವರು ಸಿಸಿಟಿವಿ ಫುಟೇಜ್ ನೋಡಿದಾಗ ಬಾನಿ ಅದರಲ್ಲಿ ಬೀಚ್ ಸೈಡ್ ಇಂದ ಹೋಟೆಲ್ ಕಡೆ ಬರ್ತಿರ್ತಾಳೆ ಮತ್ತು ಈಕೆ ತುಂಬಾ ಭಯದಲ್ಲಿರ್ತಾಳೆ. ಕಲ್ಪನಾ ಬಾನಿ ಫೋನ್ ಚೆಕ್ ಮಾಡಿದಾಗ ಅದರಲ್ಲಿ ಡಾಕ್ಟರ್ ಪೃಥ್ವಿ ನಂಬರ್ ಇರುತ್ತೆ. ಆದ್ರೆ ಅದು ಸದ್ಯ ಸ್ವಿಚ್ ಆಫ್ ಆಗಿರುತ್ತೆ. ಕಲ್ಪನಾ ಅಲ್ಲಿಂದ ಬಾನಿ ತಂದೆನ ಭೇಟಿ ಆಗೋಕೆ ಬರ್ತಾಳೆ. ಇಲ್ಲಿ ಬಾನಿ ತಂದೆಗೆ ಪೃಥ್ವಿ ಬಗ್ಗೆ ಏನೂ ಗೊತ್ತಿರಲ್ಲ. ಆಗ ಕಲ್ಪನಾ ಬಾನಿ ರೂಮ್ ಚೆಕ್ ಮಾಡಿದಾಗ ಆಕೆಗೆ ಒಂದು ಕಾರ್ಡ್ ಸಿಗುತ್ತೆ. ಅದರ ಮೇಲೆ ಆತ್ಮ ಅಂತ ಬರೆದಿರುತ್ತೆ. ಆಗ ಆಕೆಯ ತಂದೆ ಬಾನಿ ಇಲ್ಲಿ ಮೆಂಟಲ್ ಪೀಸ್ಗಾಗಿ ಹೋಗ್ತಿದ್ಲು ಅಂತ ಹೇಳ್ತಾನೆ. ಈಗ ಕಲ್ಪನಾ ಅಲ್ಲಿಂದ ಹೋಗ್ಬಿಡ್ತಾಳೆ. ಇಲ್ಲಿ ನಮಗೆ ಬಾನಿ ತಾಯಿನ ತೋರಿಸ್ತಾರೆ. ಈಕೆಗೂ ಒಂದು ಮೆಂಟಲ್ ಪ್ರಾಬ್ಲಮ್ ಇರುತ್ತೆ. ಈಕೆಯಲ್ಲಿ ಒಂದು ಕಬಾರ್ಡ್ ನಿಂದ ಯಾರನ್ನ ಹೊರಗೆ ಕರೆತಿರ್ತಾಳೆ. ಈಗ ಸೀನ್ ಜಯ್ ಕಡೆ ಶಿಫ್ಟ್ ಆಗುತ್ತೆ. ಇಲ್ಲಿ ಜಯ್ ತನ್ನ ಲ್ಯಾಪ್ಟಾಪ್ ನಲ್ಲಿ ಅಂಧಕಾರ ಜೀವಂತವಾಗಿದೆನಾ ಅಂತ ಸರ್ಚ್ ಮಾಡ್ತಾನೆ. ಆಗ ಅವನಿಗೆ ಪ್ಯಾರಾನಾರ್ಮಲ್ ಆಕ್ಟಿವಿಸ್ಟ್ ಮತ್ತು ಬ್ಲಾಗರ್ ರೂಮಿ ವಿಡಿಯೋ ಸಿಗುತ್ತೆ. ಈಕೆ ಇಂಟು ದ ಡಾರ್ಕ್ ಅನ್ನೋ ಯೂಟ್ಯೂಬ್ ಚಾನೆಲ್ ನ ನಡೆಸ್ತಿರ್ತಾಳೆ. ಈಕೆ ತನ್ನ ಚಾನೆಲ್ ನಲ್ಲಿ ಅಂಧಕಾರ ಅನ್ನೋದು ರಿಯಲ್ ಆಗಿದೆ. ತುಂಬಾ ಜನ 21ನೇ ಶತಮಾನದಲ್ಲಿ ಅದೆಲ್ಲ ಇರಲ್ಲ ಅನ್ಕೋತಾರೆ. ಅದನ್ನ ಮೂಢನಂಬಿಕೆ ಅಂತ ದೂರ ತಳ್ತಾರೆ. ಆದ್ರೆ ಡಾರ್ಕ್ ಅಂಡ್ ಈವಲ್ ಈಸ್ ರಿಯಲ್. ನಮ್ಮ ಪ್ರಪಂಚದಲ್ಲಿ ಯಾವುದೇ ಡಿಸಾಸ್ಟರ್ ಅಥವಾ ಮಿಸ್ ಹ್ಯಾಪನಿಂಗ್ ಆದಾಗ ಅದರ ಹಿಂದೆ ಈವಿಲ್ ಅಥವಾ ಅಂಧಕಾರದ ಕೈವಾಡ ಇರುತ್ತೆ ಅಂತ ಹೇಳ್ತಾಳೆ. ಈಗ ವಿಡಿಯೋದಲ್ಲಿ ಆಕೆ ಕಮ್ಯುನಿಟಿ ಕಾಲ್ ಮೂಲಕ ಯಾರಿಗಾದ್ರೂ ಪ್ಯಾರನಾರ್ಮಲ್ ಅನುಭವ ಆಗಿದ್ರೆ ನಮಗೆ ತಿಳಿಸಿ ಅಂತ ಹೇಳ್ತಾಳೆ. ಆಗ ಜಯ್ ಪ್ಯಾರನಾರ್ಮಲ್ ಅನ್ನೋದು ಏನೂ ಇರಲ್ಲ, ಇದೆಲ್ಲ ನಮ್ಮ ಮೈಂಡ್ಗೆ ಸಂಬಂಧಿಸಿದ್ದು ಅಂತ ಹೇಳ್ತಾನೆ. ಆಕ್ಚುಲಿ ಜಯ್ ಕೂಡ ಇದನ್ನ ನಂಬ್ತಿರ್ತಾನೆ. ಆದ್ರೂ ಅವನು ರೋಮಿಗೆ ಹಾಗೆ ಹೇಳ್ತಾನೆ. ಆದ್ರೆ ರೋಮಿ ತುಂಬಾ ಸ್ಟ್ರಿಕ್ ಆಗಿ ಜಯ್ಗೆ ಬೈತಾಳೆ. ಇನ್ನು ರೋಮಿ ಬಗ್ಗೆ ನೋಡೋದಾದ್ರೆ ಈಕೆ ತನ್ನ ಕುಟುಂಬದಿಂದ ದೂರ ಒಬ್ಬಳೇ ಇರ್ತಾಳೆ. ಈ ಕಡೆ ಜಯ್ ರಾತ್ರಿ ಮಲ್ಕೊಂಡಾಗ ಅವನಿಗೆ ಬಾನಿ ಆತ್ಮ ತನ್ನನ್ನ ನೋಡ್ತಿರೋ ರೀತಿ ಅನಿಸುತ್ತೆ. ಇಲ್ಲಿ ಗಾಢಾಂಧಕಾರ ಕವಿಯುತ್ತೆ. ಜಯ್ ಭಯದಿಂದ ಎದ್ದು ಕೂತ್ಕೋತಾನೆ. ಇನ್ನೊಂದು ಕಡೆ ಕಲ್ಪನಾ ಆತ್ಮ ಹೀಲಿಂಗ್ ಸೆಂಟರ್ಗೆ ಹೋಗ್ತಾಳೆ. ಇಲ್ಲಿ ಇವರಿಗೆ ಮ್ಯಾನೇಜಿಂಗ್ ಡೈರೆಕ್ಟರ್ ಚೇತನ್ ಶರ್ಮಾ ಸಿಗ್ತಾನೆ. ಈತ ಇವರಿಗೆ ಚೀಫ್ ಕನ್ಸಲ್ಟೆಂಟ್ ಅಮಿಷಾನ ಭೇಟಿ ಮಾಡಿಸ್ತಾನೆ. ಇಲ್ಲಿ ಆಯುಷಾ ಇವರಿಗೆ ಬಾನಿ ಕಳೆದ 4 ತಿಂಗಳಿಂದ ಸೆಂಟರ್ಗೆ ಬಂದಿಲ್ಲ ಅಂತ ಹೇಳ್ತಾಳೆ. ಆಗ ಕಲ್ಪನಾ ಡಾಕ್ಟರ್ ಪೃಥ್ವಿ ಬಗ್ಗೆ ಕೇಳ್ತಾಳೆ. ಅದಕ್ಕೆ ಆಯುಷಾ ಅವರ ಬಗ್ಗೆ ಗೊತ್ತಿಲ್ಲ ಅಂತ ಹೇಳ್ತಾಳೆ.
ಇಲ್ಲಿ ಕಲ್ಪನಾ ಆಯುಷ್ಯನ ನೋಡ್ತಿದ್ದಾಗ ಆಕೆಗೆ ಆಯುಷ್ಯ ಮೇಲೆ ಅಟ್ರಾಕ್ಷನ್ ಆಗುತ್ತೆ ಮತ್ತು ತನ್ನ ಜೀವನದ ಒಳ್ಳೆ ದಿನಗಳು ನೆನಪಾಗುತ್ತೆ. ಈಗ ಇಲ್ಲಿ ಕಾನ್ಸ್ಟೇಬಲ್ ಬಂದು ಡಾಕ್ಟರ್ ಪೃಥ್ವಿ ಅಡ್ರೆಸ್ ಸಿಕ್ಕಿದೆ ಅಂತ ಹೇಳ್ತಾನೆ. ಆಗ ಅವರು ಪೃಥ್ವಿ ಮನೆಗೆ ಹೋಗ್ತಾರೆ. ಈ ಕಡೆ ಜೈನ ತೋರಿಸ್ತಾರೆ. ಜೈ ರೋಮಿಗೆ ಟೆಕ್ಸ್ಟ್ ಮಾಡಿ ಅಂಧಕಾರ ಜೀವಂತವಾಗುತ್ತಾ ಅಂತ ಕೇಳ್ತಾನೆ. ಅದಕ್ಕೆ ರೋಮಿ ಅವನಿಗೆ ಒಂದು ನ್ಯೂಸ್ ಲಿಂಕ್ ಕಳಿಸ್ತಾಳೆ. ಜೈ ಅದನ್ನ ನೋಡಿದಾಗ ಅದರಲ್ಲಿ ಬಾನಿ ತಂದೆ ತಾಯಿ ಇಂಟರ್ವ್ಯೂ ಇರುತ್ತೆ. ಇವರು ನ್ಯೂಸ್ ನಲ್ಲಿ ಬಾನಿನ ಅಂಧಕಾರ ತಗೊಂಡು ಹೋಗಿದೆ, ಆಕೆ ಮತ್ತೆ ಬರಲ್ಲ ಅಂತ ಹೇಳ್ತಿರ್ತಾರೆ. ಇಲ್ಲಿ ಬಾನಿ ಫೋಟೋಸ್ ತೋರಿಸ್ತಾರೆ. ಅದನ್ನ ನೋಡಿ ಜೈ ಶಾಕ್ ಆಗ್ತಾನೆ. ಏಕೆಂದ್ರೆ ಅವನ ಕನಸಲ್ಲಿ ಬರುತ್ತಿರೋ ಹುಡುಗಿ ಬಾನಿ ಆಗಿರ್ತಾಳೆ. ಈಗ ಕಲ್ಪನಾ ಕೂಡ ಜೈ ಮನೆಗೆ ಬರ್ತಾಳೆ. ಇಲ್ಲಿ ಕಲ್ಪನಾ ಜೈಗೆ ಬಾನಿ ಫೋಟೋ ತೋರಿಸ್ತಾಳೆ. ಫೋಟೋ ನೋಡಿ ಜೈ ಮತ್ತೆ ಶಾಕ್ ಆಗ್ತಾನೆ. ಇದನ್ನ ಕಲ್ಪನಾ ಗಮನಿಸ್ತಾಳೆ. ಅಷ್ಟೊತ್ತಿಗೆ ಅಲ್ಲಿ ಜೈ ತಾಯಿ ಕೂಡ ಬರ್ತಾಳೆ. ಕಲ್ಪನಾ ಜೈ ತಾಯಿಗೆ ಬಾನಿ 23 ಜೂನ್ನಿಂದ ಮಿಸ್ಸಿಂಗ್ ಆಗಿದ್ದಾಳೆ, ಅದಕ್ಕೆ ನಮಗೆ ಡಾಕ್ಟರ್ ಪೃಥ್ವಿ ಮೇಲೆ ಡೌಟ್ ಇದೆ ಅಂತ ಹೇಳ್ತಾಳೆ. ಅದಕ್ಕೆ ಜೈ ತಾಯಿ ಅದು ಸಾಧ್ಯವಿಲ್ಲ, ಏಕೆಂದ್ರೆ ಜೂನ್ 22ರಿಂದ ಪೃಥ್ವಿ ಕೋಮದಲ್ಲಿದ್ದಾನೆ ಅಂತ ಹೇಳ್ತಾಳೆ. ಇಲ್ಲಿ ಕಲ್ಪನಾ ಪೃಥ್ವಿನ ನೋಡ್ತಾಳೆ. ಆತ ಕೋಮದಲ್ಲಿರ್ತಾನೆ. ಕಲ್ಪನಾ ಹೋದ್ಮೇಲೆ ಜೈ ರೋಮಿನ ಭೇಟಿಯಾಗೋಕೆ ಬರ್ತಾನೆ. ಇಲ್ಲಿ ಜೈ ರೋಮಿಗೆ 23ನೇ ಜೂನ್ ನಾನು ನನ್ನ ಅಣ್ಣ ಪೃಥ್ವಿ ರೋಡ್ ಮೇಲಿದ್ದಾಗ ಒಂದು ಕಾರ್ಗತ್ತಲು ಅವನನ್ನ ತನ್ನ ಒಳಗಡೆ ಎಲ್ಕೋತಿತ್ತು. ಆಗ ನಾನು ಅವನನ್ನ ಹಿಡಿದು ಹೊರಗೆ ಎಳೆದೆ. ಆಗಿಂದ ನನಗೆ ಅಂಧಕಾರದ ಕನಸುಗಳು ಬೀಳುತ್ತೆ ಅಂತ ಹೇಳ್ತಾನೆ. ಇಲ್ಲಿ ಆಕ್ಚುಲಿ ಬಾನಿನ ಆ ಕತ್ತಲು ಹೇಗೆ ತನ್ನೊಳಗೆ ಎಳ್ಕೊಂಡಿತ್ತು ಹಾಗೆ ಪೃಥ್ವಿನ ಕೂಡ ಎಳೆದುಕೊಳ್ಳೋದ್ರಲ್ಲಿರುತ್ತೆ. ಆದ್ರೆ ಜೈ ಅವನನ್ನ ಹೊರಗೆ ಎಳೆದಿರ್ತಾನೆ. ಇಲ್ಲಿ ರೋಮಿ ಅವನಿಗೆ ಏನೂ ಹೇಳೋದಿಲ್ಲ. ಆಕೆ ಅಲ್ಲಿಂದ ಹೋಗ್ತಾಳೆ. ಈಗ ಜೈ ಕೂಡ ಮನೆಗೆ ಬರ್ತಾನೆ. ಅವನು ಪೃಥ್ವಿ ಕಾರ್ ಕಡೆ ನೋಡಿದಾಗ ಅಲ್ಲಿ ಪೃಥ್ವಿ ಕಾಣ್ತಾನೆ. ಅವನ ಕಣ್ಣು ಬ್ಲಾಕ್ ಕಲರ್ ಆಗಿರುತ್ತೆ. ಇದೇ ದೃಶ್ಯ ಬಾನಿಗೂ ಕಂಡಿರುತ್ತೆ. ಇಲ್ಲಿ ಪೃಥ್ವಿಯ ಆ ಭಯಂಕರ ದೃಶ್ಯ ಜೈಗೆ ನೀನು ನಿನ್ನಿಂದ ಸುಳ್ಳು ಹೇಳಬಹುದು, ಲೋಕದಿಂದ ಸುಳ್ಳು ಹೇಳಬಹುದು, ಆದ್ರೆ ಅಂಧಕಾರದಿಂದ ಸುಳ್ಳು ಹೇಳೋಕ್ಕಾಗಲ್ಲ ಅಂತ ಹೇಳುತ್ತೆ. ಇಲ್ಲಿ ಜೈಗೆ ಬಾನಿ ಆತ್ಮ ಕೂಡ ಕಾಣುತ್ತೆ. ಸೊ ಎಪಿಸೋಡ್ 1 ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ. ಇನ್ನು ಎಪಿಸೋಡ್ 2ರ ಆರಂಭದಲ್ಲಿ ಏಕಾಂತ್ ಚೈಲ್ಡ್ ಶೆಲ್ಟರ್ ನ ತೋರಿಸ್ತಾರೆ. ಇಲ್ಲಿ ಉಮರ್ ಅನ್ನೋ ಹುಡುಗನನ್ನ ವಾರ್ಡನ್ ನೋಡಿತಿರ್ತಾನೆ. ಏಕೆಂದ್ರೆ ಉಮರ್ ಬೆಡ್ ಮೇಲೆ ಯೂರಿನ್ ಮಾಡಿರ್ತಾನೆ. ಆಗ ಅಲ್ಲೇ ಇದ್ದ ಹುಡುಗರು ಕೂಡ ಉಮರ್ನ ಗೇಲಿ ಮಾಡ್ತಿರ್ತಾರೆ. ಈಗ ಶೆಲ್ಟರ್ಗೆ ಡೇರಿಸ್ ಎಂಬ ವ್ಯಕ್ತಿ ಬರ್ತಾನೆ. ಈತ ಒಂದು ವಿಚಿತ್ರವಾದ ಆರ್ಗನೈಸೇಷನ್ ಗಾಗಿ ಕೆಲಸ ಮಾಡ್ತಿರ್ತಾನೆ. ಈತನ ಜೊತೆ ಈತನ ಟೀಮ್ ಇರುತ್ತೆ. ಇವರು ಒಂದು ಉಪಕರಣವನ್ನ ತಂದಿರ್ತಾರೆ. ಇವರ ಉಪಕರಣದಿಂದ ಇವರ ಮೈಂಡ್ ವಿಚಿತ್ರವಾದ ಮೋಡ್ಗೆ ಹೋಗ್ತಿರುತ್ತೆ. ಇದನ್ನ ಅಲ್ಲಿರೋ ಮಕ್ಕಳ ತಲೆಗೆ ಹಾಕಿದಾಗ ಅವರು ಮೂರ್ಛೆ ಹೋಗ್ತಾರೆ. ಆದ್ರೆ ಉಮರ್ ಮಾತ್ರ ಮೂರ್ಛೆ ಹೋಗಲ್ಲ. ಅವನ ಬ್ರೈನ್ ಇಂದ ವಿಚಿತ್ರವಾದ ಗಾಮಾ ಕಿರಣಗಳು ಹೊರಗೆ ಬರ್ತಿರುತ್ತೆ. ಇದರಿಂದ ಡೇರಿಸ್ ಯಾರಿಗೋ ಕಾಲ್ ಮಾಡಿ ನಮ್ಮ ಸಬ್ಜೆಕ್ಟ್ ಸಿಕ್ಕಿದ್ದಾನೆ ಅಂತ ಹೇಳ್ತಾನೆ. ಆಮೇಲೆ ಅವನು ಉಮರ್ನ ತನ್ನ ಜೊತೆ ಕರ್ಕೊಂಡು ಹೋಗ್ತಾನೆ. ಸೀನ್ ಈಗ ಜೈ ಕಡೆ ಶಿಫ್ಟ್ ಆಗುತ್ತೆ. ಈತನಿಗೆ ಬಾನಿ ನೈಟ್ ಮೇರ್ ಬರ್ತಿರುತ್ತೆ ಮತ್ತು ಅವನ ಅಣ್ಣನ ನೆಗೆಟಿವ್ ರೂಪನೂ ಕಾಣ್ತಿರುತ್ತೆ. ಜೈ ಎದ್ದು ರೋಮಿನ ಭೇಟಿಯಾಗೋಕೆ ಹೋಗ್ತಾನೆ. ಇನ್ನೊಂದು ಕಡೆ ಕಲ್ಪನನ ತೋರಿಸ್ತಾರೆ. ಈಕೆ ಸೀನಿಯರ್ ಸಿಕ್ಕಿಗೆ ಕೇಸ್ನ ಜಲ್ದಿ ಕ್ಲೋಸ್ ಮಾಡಿ ಸೈನ್ ಮಾಡುವಂತೆ ಹೇಳ್ತಿರ್ತಾರೆ. ಆದ್ರೆ ಕಲ್ಪನಾ ಕೇಳದೆ ಪೃಥ್ವಿ ಲ್ಯಾಪ್ಟಾಪ್ ಮತ್ತು ಫೋನ್ ತಗೊಂಡು ಸೈಬರ್ ಸೆಲ್ ಹತ್ರ ಹೋಗ್ತಾಳೆ. ಆದ್ರೆ ಸೈಬರ್ ಸೆಲ್ ಅವರು ಅದನ್ನ ಓಪನ್ ಮಾಡಲ್ಲ ಅಂತ ಹೇಳ್ತಾರೆ. ಇದರಿಂದ ಕಲ್ಪನೆಗೆ ಯಾರೋ ತನ್ನನ್ನ ಈ ಕೇಸ್ ಮುಂದಕ್ಕೆ ಹೋಗದಂತೆ ತಡೆದಿದ್ದಾರೆ. ಅಷ್ಟಕ್ಕೂ ಈ ಕೇಸಲ್ಲಿ ಏನಿರ್ಬೋದು ಅಂತ ಯೋಚನೆ ಮಾಡ್ತಾಳೆ. ಇನ್ನೊಂದು ಕಡೆ ಕಲ್ಪನಾಗೆ ಜೈಗೆ ಬರೋ ತರ ಕನಸು ಬೀಳುತ್ತಿರುತ್ತೆ. ಅದರಲ್ಲಿ ಆಕೆಗೆ ಒಂದು ಹುಡುಗಿ ಕಾಣ್ತಾಳೆ. ಈ ಹುಡುಗಿಗೆ ಊರಿನ ಜನ ಮುಖಕ್ಕೆ ಮಸಿ ಬೆಳೆತಿರ್ತಾರೆ. ಈಗ ಕಲ್ಪನಾ ತನ್ನ ಸೀನಿಯರ್ ಮತ್ತು ಅಕಾಡೆಮಿಯಲ್ಲಿ ತನ್ನ ಟ್ರೈನರ್ ಆಗಿದ್ದ ಕಮಿಷನರ್ ಹತ್ರ ಹೋಗಿ ಅನ್ಅಫಿಷಿಯಲಿ ಸೈಬರ್ ಟೀಮ್ಗೆ ಪೃಥ್ವಿ ಲ್ಯಾಪ್ಟಾಪ್ ಮತ್ತು ಮೊಬೈಲ್ ಓಪನ್ ಮಾಡಲು ಹೇಳಿಸ್ತಾಳೆ. ಈ ಕಡೆ ಪೃಥ್ವಿ ತಾಯಿ ಪೃಥ್ವಿನ ಕರ್ಕೊಂಡು ಹಾಸ್ಪಿಟಲ್ಗೆ ಬರ್ತಾಳೆ. ಏಕೆಂದರೆ ಅವನ ಪರಿಸ್ಥಿತಿ ಇನ್ನೂ ಹದಗೆಡ್ತಿರುತ್ತೆ. ಇದರಿಂದ ಡಾಕ್ಟರ್ ಟೆನ್ಷನ್ ತಗೋಬೇಡಿ, ನಮ್ಮ ಹಾಸ್ಪಿಟಲ್ನ ಬೆಸ್ಟ್ ಡಾಕ್ಟರ್ಸ್ ಪೃಥ್ವಿ ಕೇಸ್ನ ನೋಡ್ತಿದ್ದಾರೆ ಅಂತ ಹೇಳ್ತಾನೆ. ಇನ್ನೊಂದು ಕಡೆ ಜೈನ ತೋರಿಸ್ತಾರೆ. ಈತ ರೋಮಿ ಹತ್ರ ಬಂದಿರ್ತಾನೆ. ಇಲ್ಲಿ ರೋಮಿ ಜೈಗೆ ಪೃಥ್ವಿ ಬಾನಿ ಡಾಕ್ಟರ್ ಆಗಿದ್ದ. ನಿನಗೆ ಬರ್ತಿರೋ ಕನಸು ಮತ್ತು ಬಾನಿ ಮಿಸ್ಸಿಂಗ್ ನಲ್ಲಿ ಏನಾದ್ರೂ ಲಿಂಕ್ ಇರಬಹುದು, ಅದಕ್ಕೆ ನಾವು ಬಾನಿ ತಂದೆ ತಾಯಿನ ಹೋಗಿ ಭೇಟಿ ಆದ್ರೆ ಏನಾದ್ರೂ ಕ್ಲೂ ಸಿಗಬಹುದು ಅಂತ ಹೇಳ್ತಾಳೆ. ಇನ್ನೊಂದು ಕಡೆ ಉಮರ್ನ ತೋರಿಸ್ತಾರೆ. ಈತನನ್ನ ಡೇರಿಸ್ ತನ್ನ ಜೊತೆ ಕರ್ಕೊಂಡು ಹೋಗೋಕೆ ನೋಡ್ತಿರ್ತಾನೆ. ಈಗ ಜೈ ಮತ್ತು ರೋಮಿ ಬಾನಿ ತಂದೆ ತಾಯಿ ಹತ್ರ ಬರ್ತಾರೆ. ಇಲ್ಲಿ ಬಾನಿ ತಾಯಿ ತುಂಬಾ ವಿಚಿತ್ರವಾಗಿ ಆಡ್ತಿರ್ತಾಳೆ. ಆಗ ಬಾನಿ ತಂದೆ ಬಾನಿ ಮಿಸ್ ಆಗಿದ್ದಾಗಿನಿಂದ ಈಕೆ ಹೀಗಿದ್ದಾಳೆ ಅಂತ ಹೇಳ್ತಾನೆ. ರೋಮಿ ಬಾನಿ ತಂದೆ ಜೊತೆ ಮಾತಾಡ್ತಿದ್ದಾಗ ಜೈ ಆಕೆ ತಾಯಿ ಜೊತೆ ಮಾತಾಡ್ತಾನೆ. ಜೈ ಆಕೆಗೆ ನೀವು ಅಂಧಕಾರವನ್ನ ನೋಡಿದ್ದೀರಾ ಅಂತ ಕೇಳ್ತಾನೆ. ಆಗ ಆಕೆ ಅಂಧಕಾರದ ಬಗ್ಗೆ ನಿನಗೂ ಗೊತ್ತು, ನಿನಗೂ ಅದು ಕಾಣುತ್ತಲ್ಲ ಅಂತ ಹೇಳ್ತಾಳೆ. ಇದನ್ನ ಕೇಳಿ ಜೈ ಶಾಕ್ ಆಗ್ತಾನೆ. ಆತ ಈಕೆಗೆ ಹೇಗೆ ಗೊತ್ತಾಯ್ತು ಅಂತ ಯೋಚನೆ ಮಾಡ್ತಾನೆ. ಇಲ್ಲಿ ನಮಗೆ ಅಂಧಕಾರ ಯಾರಿಗೆಲ್ಲ ಕಾಣುತ್ತೋ ಅವರೆಲ್ಲ ಇಂಟರ್ಲಿಂಕ್ ಆಗಿರ್ತಾರೆ ಅಂತ ಗೊತ್ತಾಗುತ್ತೆ. ಈಗ ಬಾನಿ ತಾಯಿ ಒಂದು ರಾತ್ರಿ ನಡೆದ ಒಂದು ಘಟನೆ ಬಗ್ಗೆ ಹೇಳ್ತಾಳೆ. ಅವತ್ತು ರಾತ್ರಿ ಬಾನಿ ಗಾರ್ಡನ್ ಅಲ್ಲಿ ಒಬ್ಬಳೆ ವಿಚಿತ್ರವಾಗಿ ನಗ್ತಾ ಆಟವಾಡ್ತಿರ್ತಾಳೆ. ಆಗ ಅಲ್ಲಿ ಬಾನಿ ತಾಯಿ ಬರ್ತಾಳೆ. ಇಲ್ಲಿ ಈಕೆ ಬಾನಿ ಬಾಲ್ಯವನ್ನ ನೋಡಿ ಶಾಕ್ ಆಗ್ತಾಳೆ. ಏಕೆಂದ್ರೆ ಅಲ್ಲಿ ಬಾಲ್ಯದ ಬಾನಿ ಮತ್ತು ದೊಡ್ಡ ಬಾನಿ ಇಬ್ಬರು ಒಟ್ಟಿಗೆ ಆಡ್ತಿರ್ತಾರೆ. ಆಗ ಅಲ್ಲಿ ಅಂಧಕಾರ ಬಂದು ಇವರನ್ನ ಕರ್ಕೊಂಡು ಹೋಗ್ತಿರ್ತಾನೆ. ಆಗ ಬಾನಿ ತಾಯಿ ಆಕೆನ ಹೊರಗೆ ಹೇಳ್ತಾಳೆ. ಆಗಿಂದ ಬಾನಿ ತಾಯಿಗೂ ಆ ಅಂಧಕಾರ ಕಾಣ್ತಿರುತ್ತೆ. ಅಂದರೆ ಆ ಅಂಧಕಾರ ಯಾರಾದ್ರೂ ಅವನಿಗೆ ಬೇಕಾದವರನ್ನ ಕಾಪಾಡಿದ್ರೆ ಅದು ಕಾಪಾಡಿದವರ ಮೇಲೂ ಹಾವಿ ಆಗ್ತಿರುತ್ತೆ. ಇಲ್ಲಿ ಜೈಗೆ ಸ್ವಲ್ಪ ವಿಷಯ ಕ್ಲಿಯರ್ ಆಗುತ್ತೆ. ಈಗ ರೋಮಿ ತನ್ನ ಒಂದು ಡಿವೈಸ್ ಓಪನ್ ಮಾಡಿ ಅಲ್ಲಿ ಗೋಸ್ಟ್ ಇದೆನಾ ಅಂತ ನೋಡ್ತಾಳೆ. ಆಗ ಆ ಡಿವೈಸ್ ನಲ್ಲಿ ಸಿಗ್ನಲ್ ಬರುತ್ತೆ. ಆಗ ಒಂದು ಡೆವಿಲ್ ಸ್ಪಿರಿಟ್ ಜೈ ಹಿಂದೆ ಬೀಳುತ್ತೆ. ಆಗ ಜೈ ಅಲ್ಲಿಂದ ಓಡೋಗ್ತಾನೆ. ಈಗ ಸೀನ್ ಶಿಫ್ಟ್ ಆಗಿ ಕಲ್ಪನನ ತೋರಿಸ್ತಾರೆ. ಈಕೆ ಸ್ವಲ್ಪ ಟೆನ್ಷನ್ ನಲ್ಲಿರ್ತಾಳೆ. ಅದಕ್ಕೆ ಈಕೆ ಆತ್ಮ ಹೀಲಿಂಗ್ ಸೆಂಟರ್ಗೆ ಹೋಗ್ತಾಳೆ. ಈಕೆ ಇಲ್ಲಿ ಆಯುಷ್ಯನ ಭೇಟಿ ಆಗ್ತಾಳೆ. ಕಲ್ಪನಾ ಆಯುಷ್ಯಗೆ ಕೆಲವು ದಿನಗಳಿಂದ ವಿಚಿತ್ರವಾದ ಕನಸು ಮತ್ತು ಅನುಭವಗಳಾಗ್ತಾ ಇದೆ. ನಾನು ಇಲ್ಲಿ ಟ್ರೀಟ್ಮೆಂಟ್ ತಗೋಬೇಕು ಅಂತ ಹೇಳ್ತಾಳೆ.
ಈಗ ಜಯ್ಗೆ ಟ್ರೀಟ್ಮೆಂಟ್ ಕೊಡ್ತಿದ್ದ ಡಾಕ್ಟರ್ ಅಜೀಜ್ ನ ತೋರಿಸ್ತಾರೆ. ಆಕ್ಚುಲಿ ಈತ ರೋಮಿ ಮಾಮ ಆಗಿರ್ತಾನೆ, ಆದ್ರೆ ಇವರಿಬ್ಬರಿಗೆ ಬೀಳ್ತಿರಲ್ಲ, ಏಕೆಂದ್ರೆ ರೋಮಿ ತಾಯಿ ಡೆತ್ ಆಗಿರುತ್ತೆ. ರೋಮಿಗೆ ಆಕೆ ತಾಯಿ ಪ್ಯಾರಾನಾರ್ಮಲ್ ಆಕ್ಟಿವಿಟಿಯಿಂದ ಸತ್ತೋದ್ರು ಅಂತ ಅನಿಸ್ತಿರುತ್ತೆ. ಆದ್ರೆ ಡಾಕ್ಟರ್ ಅಜೀಜ್ ಆಕೆಗೆ ಆರೋಗ್ಯ ಸರಿ ಇರಲಿಲ್ಲ, ಅದಕ್ಕೆ ಅವರ ಡೆತ್ ಆಯ್ತು ಅಂತ ಹೇಳ್ತಿರ್ತಾನೆ. ಈ ವಿಷಯವಾಗಿ ಇಬ್ಬರ ನಡುವೆ ವಾದವಾಗ್ತಿರುತ್ತೆ. ಈ ಕಡೆ ಕಲ್ಪನಾ ತನ್ನ ಇನ್ವೆಸ್ಟಿಗೇಷನ್ ನ ಕಂಟಿನ್ಯೂ ಮಾಡ್ತಾಳೆ. ಆಗ ಆಕೆಗೆ ಪೃಥ್ವಿ ತನ್ನ ಪೇಷಂಟ್ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದ ಅಂತ ಗೊತ್ತಾಗುತ್ತೆ. ಪೃಥ್ವಿ 3 ಜನರ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ತಿರ್ತಾನೆ. ಮೊದಲನೇ ಆಕೆ ಬಾನಿ, ಮತ್ತು ಎರಡನೇದಾಗಿ ಜೂಡ್ ರೊಜಾರಿಯೋ, ಹಾಗೂ ಮೂರನೆಯವರು ಪೇಷಂಟ್ ಎಕ್ಸ್. ಈ ಪೇಷಂಟ್ ಎಕ್ಸ್ ಯಾರು ಅಂತ ಗೊತ್ತಾಗಲ್ಲ, ಇಲ್ಲಿ ಬಾನಿ ಸತ್ತೋಗಿರ್ತಾಳೆ. ಸೊ ಇವರು ಈಗ ಜೂಡ್ ರೊಜಾರಿಯೋ ಮತ್ತು ಪೇಷಂಟ್ ಎಕ್ಸ್ ಬಗ್ಗೆ ಇನ್ಫಾರ್ಮೇಶನ್ ತೆಗಿಬೇಕಾಗಿರುತ್ತೆ. ಕಲ್ಪನಾ ತನ್ನ ಇನ್ವೆಸ್ಟಿಗೇಷನ್ ನ ಸ್ಟಾರ್ಟ್ ಮಾಡ್ತಾಳೆ. ಅಲ್ಲಿಂದ ಆತ್ಮ ಹೀಲಿಂಗ್ ಸೆಂಟರ್ ನಲ್ಲಿ ಆಯುಷನ ತೋರಿಸ್ತಾರೆ. ಈಕೆ ಹತ್ರ ಉಮರ್ನ ತರಲಾಗುತ್ತೆ. ಇಲ್ಲಿ ಆಯುಷ ಉಮರ್ಗೆ ಈಗಿಂದ ನೀನು ನಮ್ಮ ಜವಾಬ್ದಾರಿ, ನಿನಗೆ ಏನು ಬೇಕೋ ಎಲ್ಲ ನಾವೇ ನೋಡ್ಕೋತೀವಿ ಅಂತ ಹೇಳ್ತಾಳೆ. ಇಲ್ಲಿ ಆಯುಷ ಉಮರ್ ಜೊತೆ ತುಂಬಾ ಫ್ರೆಂಡ್ಲಿ ಆಗಿ ಮಾತಾಡ್ತಾಳೆ. ಇಲ್ಲಿ ಕಲ್ಪನಾ ಕೂಡ ಇರ್ತಾಳೆ. ಈಕೆ ತನಗೆ ಬರ್ತಿದ್ದ ಡಿಸ್ಟರ್ಬಿಂಗ್ ಕನಸುಗಳ ಟ್ರೀಟ್ಮೆಂಟ್ ಗಾಗಿ ಬಂದಿರ್ತಾಳೆ. ಆಗ ಆಯುಷ ಆಕೆಗೆ ಒಂದು ಬ್ಯಾಂಡ್ ಹಾಕ್ತಾಳೆ. ಹಾಗೆ ಕಲ್ಪನಾ ಗಾಢ ನಿದ್ರೆಗೆ ಜಾರ್ತಾಳೆ. ನಿದ್ದೆಯಲ್ಲಿ ಆಕೆಗೆ ಒಂದು ಹುಡುಗಿ ಕಾಣ್ತಾಳೆ. ಆಕ್ಚುಲಿ ಕಲ್ಪನಾ ಲೆಸ್ಬಿಯನ್ ಆಗಿರ್ತಾಳೆ. ಈಕೆಗೆ ಹುಡುಗಿಯರಂದ್ರೆ ಇಷ್ಟ ಇರುತ್ತೆ. ಕಲ್ಪನಾ ಮತ್ತು ಒಬ್ಬ ಹುಡುಗಿ ಒಂದು ಕಡೆ ರೊಮ್ಯಾನ್ಸ್ ಮಾಡ್ತಿದ್ದಾಗ ಊರವರು ಇವರನ್ನ ನೋಡ್ಬಿಡ್ತಾರೆ. ಇದರಿಂದ ಊರವರು ಆ ಹುಡುಗಿನ ಹಿಡಿದು ಆಕೆ ಮುಖಕ್ಕೆ ಮಸಿ ಬಳಿದು ಅವಮಾನ ಮಾಡ್ತಾರೆ. ಇದರಿಂದ ಆ ಹುಡುಗಿ ಸೂಸೈಡ್ ಮಾಡ್ಕೊಂಡು ಸತ್ತೋಗ್ತಾಳೆ. ಇದೆಲ್ಲ ನೆನಪಿಗೆ ಬಂದಾಗ ಕಲ್ಪನಾ ಎಚ್ಚರಿಕೆ ಆಗ್ತಾಳೆ. ಆಕೆಗೆ ತುಂಬಾ ಅಳು ಬರ್ತಿರುತ್ತೆ. ಆಗ ಅಲ್ಲೇ ಇದ್ದ ಆಯುಷಾ ಆಕೆಗೆ ಸಮಾಧಾನ ಮಾಡ್ತಾಳೆ. ಇಲ್ಲಿ ನಮಗೆ ಆಯುಷಗೂ ಕೂಡ ಹುಡುಗಿಯರಂದ್ರೆ ಇಷ್ಟ ಅಂತ ಗೊತ್ತಾಗುತ್ತೆ. ಇನ್ನೊಂದು ಕಡೆ ಜಯನ ತೋರಿಸ್ತಾರೆ. ಈತ ತನ್ನ ಅಣ್ಣ ಪೃಥ್ವಿ ಬಗ್ಗೆ ಯೋಚನೆ ಮಾಡ್ತಿದ್ದಾಗ ತಾನು ಒಂದು ಬಾರಿ ಡಿಪ್ರೆಷನ್ ನಲ್ಲಿದ್ದಾಗ ತನ್ನ ಅಣ್ಣ ಒಂದು ಡಿವೈಸ್ ನ ತನ್ನ ತಲೆಗೆ ಹಾಕಿದ್ದ ಅಂತ ನೆನಪಾಗುತ್ತೆ. ಜಯ್ಗೆ ಆ ಡಿವೈಸ್ ಹಾಕಿದಾಗ ಆತ ತನ್ನ ಎಲ್ಲ ಡಿಪ್ರೆಷನ್ ಮರೆದು ಹ್ಯಾಪಿ ಮೋಡ್ಗೆ ಬಂದಿರ್ತಾನೆ. ಈಗ ಜೂಡ್ ರೊಜಾರಿಯೋನ ತೋರಿಸ್ತಾರೆ. ಈತ ಒಬ್ಬ ಸಣ್ಣ ಹುಡುಗಿ ಆಟವಾಡೋದನ್ನ ನೋಡ್ತಿರ್ತಾನೆ. ಆಕ್ಚುಲಿ ಈಕೆ ಜೂಡ್ ಮಗಳಾಗಿರ್ತಾಳೆ, ಆದ್ರೆ ಸದ್ಯ ಅವರು ಒಟ್ಟಿಗೆ ಇರೋದಿಲ್ಲ. ಜೂಡ್ಗೂ ಕೂಡ ಜಯ್ಗೆ ಕಾಣುವಂತೆ ಅಂಧಕಾರ ಕಾಣ್ತಿರುತ್ತೆ. ಇವನು ಅಲ್ಲಿಂದ ಒಂದು ಕಾಮಿಕ್ ಸ್ಟೋರ್ಗೆ ಹೋಗ್ತಾನೆ. ಇಲ್ಲಿ ಅವನು ಡೈಲಿ ಬರ್ತಿರ್ತಾನೆ ಮತ್ತು ಒಂದೇ ಬುಕ್ ನ ಕೇಳ್ತಿರ್ತಾನೆ. ಆದ್ರೆ ಶಾಪ್ ಕೀಪರ್ ಆ ಬುಕ್ ಇನ್ನೂ ಬಂದಿಲ್ಲ, ಅದು ಬಂದಾಗ ನಾನೇ ನಿನ್ನ ಮನೆಗೆ ಕಳಿಸ್ತೀನಿ ಅಂತ ಹೇಳ್ತಾನೆ. ಜೂಡ್ ಈಗ ತನ್ನ ಮನೆಗೆ ಬರ್ತಾನೆ. ಆದ್ರೆ ರಾತ್ರಿ ಆದಾಗ ಅವನಿಗೆ ಅಂಧಕಾರ ಕಾಣ್ತಿರುತ್ತೆ. ಅದಕ್ಕೆ ಒಂದು ಉಪಾಯ ಮಾಡಿರ್ತಾನೆ. ಇವನು ತನ್ನ ಮನೆ ತುಂಬಾ ಯುವಿ ಲೈಟ್ಸ್ ನ ಹಾಕಿರ್ತಾನೆ. ಇದರಿಂದ ಆ ಅಂಧಕಾರ ಅವನ ಪಕ್ಕದಲ್ಲೂ ಬರ್ತಿರಲ್ಲ. ಇನ್ನೊಂದು ಕಡೆ ಆಯುಷ ಮತ್ತು ಕಲ್ಪನಾನ ತೋರಿಸ್ತಾರೆ. ಇವರಿಬ್ಬರು ಅವತ್ತು ರಾತ್ರಿ ಇಂಟಿಮೇಟ್ ಆಗ್ತಾರೆ, ಏಕೆಂದರೆ ಈಗ ಇಬ್ಬರು ಒಬ್ಬರನ್ನೊಬ್ಬರು ಇಷ್ಟಪಡ್ತಿರ್ತಾರೆ. ಆಗ ಕಲ್ಪನಾಗೆ ಒಂದು ಕಾಲ್ ಬರುತ್ತೆ. ಆಕ್ಚುಲಿ ಬಾನಿ ತಂದೆ ತಾಯಿ ಡೆತ್ ಆಗಿರುತ್ತೆ. ಅದಕ್ಕೆ ಕಲ್ಪನಾ ತಕ್ಷಣ ಅಲ್ಲಿಗೆ ಬರ್ತಾಳೆ. ಇಲ್ಲಿ ಬಾನಿ ತಂದೆ ತಾಯಿ ಸೂಸೈಡ್ ಮಾಡ್ಕೊಂಡಿರ್ತಾರೆ. ಇದನ್ನ ನೋಡಿ ಕಲ್ಪನಾ ಬಾನಿಗೆ ಮೆಂಟಲ್ ಕಂಡೀಷನ್ ಸರಿ ಇದ್ದಿಲ್ಲ, ಅದಕ್ಕೆ ಆಕೆ ಸತ್ತೋದ್ಲು, ಇವರಿಗೇನಾಗಿರ್ಬೋದು ಅಂತ ಯೋಚನೆ ಮಾಡ್ತಾಳೆ. ಈ ಕಡೆ ಆಯುಷ ಅಂಡ್ ಟೀಮ್ ಉಮರ್ ಮೇಲೆ ಒಂದು ಎಕ್ಸ್ಪೆರಿಮೆಂಟ್ ಮಾಡೋಕೆ ಹೋಗ್ತಾರೆ. ಆದ್ರೆ ಉಮರ್ ಲ್ಯಾಬ್ಗೆ ಹೋಗೋದಕ್ಕೆ ಭಯಪಡ್ತಿರ್ತಾನೆ. ಆಗ ಆಯುಷ ಅವನಿಗೆ ಅಲ್ಲಿ ಹೋದ್ರೆ ನಿನಗೆ ತುಂಬಾ ಚೆನ್ನಾಗಿ ಅನಿಸುತ್ತೆ, ನೀನು ಅಲ್ಲಿ ಹೋಗಿ ಅವನು ಹೇಳಿದ ಹಾಗೆ ಕೇಳಿದ್ರೆ ನಿನಗೆ ತುಂಬಾ ಚಾಕ್ಲೇಟ್ ಕೊಡ್ತೀನಿ ಅಂತ ಹೇಳ್ತಾಳೆ. ಅದಕ್ಕೆ ಉಮರ್ ಸರಿ ಅಂತ ಒಪ್ಕೋತಾನೆ. ಈಗ ಜೂಡ್ ನ ತೋರಿಸ್ತಾರೆ. ಈತ ತನಗೆ ಬೇಕಾಗಿದ್ದ ಕಾಮಿಕ್ಸ್ ಎಲ್ಲೂ ಸಿಗದಿದ್ದಾಗ ಅದನ್ನ ಬರೆದ ರೈಟರ್ ಹತ್ರ ಹೋಗ್ತಾನೆ. ಇಲ್ಲಿ ಈತ ರೈಟರ್ಗೆ ನನಗೆ ನಿಮ್ಮ ಕಾಮಿಕ್ ಬುಕ್ ಬೇಕು ಅಂತ ಹೇಳ್ತಾನೆ. ಆದ್ರೆ ಜೂಡ್ ಹತ್ರ ಆಲ್ರೆಡಿ ಬುಕ್ ಇರುತ್ತೆ, ಆದ್ರೆ ಅದರ ಲಾಸ್ಟ್ ಪೇಜ್ ಹರಿದು ಹೋಗಿರುತ್ತೆ. ಆದ್ರೆ ರೈಟರ್ಗೆ ಆ ಕಾಮಿಕ್ ಬುಕ್ ಎಲ್ಲಿ ಸಿಗಬಹುದು ಅಂತ ಗೊತ್ತಿರಲ್ಲ, ಏಕೆಂದ್ರೆ ಆ ಬುಕ್ ಅಷ್ಟು ಫೇಮಸ್ ಆಗಿರಲ್ಲ. ಅದಕ್ಕೆ ಅದರ ಪ್ರಿಂಟಿಂಗ್ ನ ನಿಲ್ಸಿರ್ತಾರೆ. ಈಗ ಸೀನ್ ಕಲ್ಪನಾ ಕಡೆ ಶಿಫ್ಟ್ ಆಗುತ್ತೆ. ಇಲ್ಲಿ ಈಕೆ ರೋಮಿ ಮತ್ತು ಜೈನ ತನ್ನ ಹತ್ರ ಕರೀತಾಳೆ, ಏಕೆಂದರೆ ಬಾನಿ ತಂದೆ ತಾಯಿ ಸಾಯೋ ಮುಂಚೆ ಇವರು ಅವರನ್ನ ಭೇಟಿಯಾಗೋಕೆ ಹೋಗಿರ್ತಾರೆ ಮತ್ತು ಜೈ ಅಣ್ಣ ಪೃಥ್ವಿ ಮಾಡ್ತಿದ್ದ ಎಕ್ಸ್ಪೆರಿಮೆಂಟ್ ಬಗ್ಗೆ ಕೇಳೋಕೆ ಕರೆದಿರ್ತಾಳೆ. ಇಲ್ಲಿ ಕಲ್ಪನಾ ಜೈಗೆ ಪೃಥ್ವಿ ಒಂದು ಇಲ್ಲಿಗಲ್ ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದ ಅಂತ ಹೇಳ್ತಾಳೆ. ಮತ್ತು ನಮಗೆ ಬಾನಿ ಹಾಗೂ ಜೂಡ್ ರೊಜಾರಿಯೋ ಬಗ್ಗೆ ಗೊತ್ತಿದೆ, ಆದ್ರೆ ಇನ್ನೊಬ್ಬ ವ್ಯಕ್ತಿ ಪೇಷಂಟ್ ಎಕ್ಸ್ ಬಗ್ಗೆ ಗೊತ್ತಿಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಜೈ ನನ್ನ ಅಣ್ಣ ಇಲ್ಲಿಗಲ್ ಕೆಲಸ ಮಾಡೋಕೆ ಸಾಧ್ಯವಿಲ್ಲ, ಏಕೆಂದರೆ ಅವನು ಮಾಡ್ತಿದ್ದ ಎಕ್ಸ್ಪೆರಿಮೆಂಟ್ ಇಲ್ಲಿಗಲ್ ಆಗಿದ್ರೆ ಅವನು ಅದನ್ನ ನನ್ನ ಮೇಲೆ ಯಾಕೆ ಮಾಡ್ತಿದ್ದ, ನೀವು ಹುಡುಕ್ತಿರೋ ಆ ಪೇಷಂಟ್ ಎಕ್ಸ್ ನಾನೇ ಅಂತ ಹೇಳ್ತಾನೆ. ಕಲ್ಪನಾ ಅಲ್ಲಿಂದ ಹೋದಾಗ ರೋಮಿ ಟೇಬಲ್ ಮೇಲೆ ಇಟ್ಟಿದ್ದ ಕೆಲವು ಪೇಪರ್ಸ್ ಫೋಟೋ ತಗೋತಾಳೆ. ಆಗ ಅವರಿಗೆ ಬಾನಿ ಲಾಸ್ಟ್ ಟೈಮ್ ಸ್ಟೇ ಮಾಡಿದ ಹೋಟೆಲ್ ಅಡ್ರೆಸ್ ಸಿಗುತ್ತೆ. ಅದಕ್ಕೆ ಅವರು ಅಲ್ಲಿಗೆ ಹೋಗಿ ಎನ್ಕ್ವೈರಿ ಮಾಡೋಣ ಅನ್ಕೋತಾರೆ. ಕಲ್ಪನಾ ಅಲ್ಲಿಂದ ಜೂಡ್ ಹೆಂಡತಿ ಹತ್ರ ಬರ್ತಾಳೆ. ಇಲ್ಲಿ ಈಕೆ ಜೂಡ್ ಬಗ್ಗೆ ಕೇಳ್ತಾಳೆ. ಅದಕ್ಕೆ ಆಕೆ ಜೂಡ್ ಈಗ ನಮ್ಮ ಜೊತೆ ಇರಲ್ಲ, ಏಕೆಂದ್ರೆ ಅವನು ಸೈಬರ್ ಕ್ರೈಮ್ಗಳನ್ನ ಮಾಡ್ತಿರ್ತಾನೆ. ಇದರಿಂದ ಅವನು ತುಂಬಾ ಸಾರಿ ಅರೆಸ್ಟ್ ಕೂಡ ಆಗಿದ್ದ. ಇದರಿಂದ ನನ್ನ ಮಗಳ ಮೇಲೆ ದುಷ್ಪರಿಣಾಮ ಬೀಳುತ್ತೆ ಅಂತ ನಾನೇ ಅವನಿಂದ ದೂರ ಇದ್ದೀನಿ ಅಂತ ಹೇಳ್ತಾಳೆ. ಅದಕ್ಕೆ ಕಲ್ಪನಾ ಹಾಗಾದ್ರೆ ಸದ್ಯ ಜೂಡ್ ಈಗ ಎಲ್ಲಿದ್ದಾನೆ ಅಂತ ಕೇಳ್ತಾಳೆ. ಅದಕ್ಕೆ ಆಕೆ ಗೊತ್ತಿಲ್ಲ, ನನಗೆ ಅವನ ಜೊತೆ ಯಾವ ಕಾಂಟ್ಯಾಕ್ಟ್ ಇಲ್ಲ ಅಂತ ಹೇಳ್ತಾಳೆ. ಈ ಕಡೆ ರೋಮಿ ಮತ್ತು ಜೈ ಬಾನಿ ಸ್ಟೇ ಮಾಡಿದ್ದ ಹೋಟೆಲ್ಗೆ ಬರ್ತಾರೆ. ಇಲ್ಲಿ ಇವರು ಬಾನಿ ಇದ್ದ ರೂಮ್ಗೆ ಬರ್ತಾರೆ ಮತ್ತು ತಮ್ಮ ಜೊತೆ ನೆಗೆಟಿವ್ ಎನರ್ಜಿಗಳನ್ನ ಡಿಟೆಕ್ಟ್ ಮಾಡೋ ಒಂದು ಡಿವೈಸ್ ಕೂಡ ತಂದಿರ್ತಾರೆ. ಇವರು ಅದನ್ನ ಆನ್ ಮಾಡಿ ಕೂತ್ಕೋತಾರೆ. ಆಗ ರೋಮಿ ಜೈಗೆ ತನ್ನ ತಾಯಿ ಬಗ್ಗೆ ಹೇಳ್ತಾಳೆ. ಆಕ್ಚುಲಿ ರೋಮಿ ತಾಯಿ ಒಬ್ಬ ಜೆನೆಟಿಕ್ ರಿಸರ್ಚರ್ ಆಗಿರ್ತಾಳೆ. ಈಕೆ ಮೇಲೆ ಕೂಡ ಅಂಧಕಾರ ಕಂಟ್ರೋಲ್ ಮಾಡಿ ಆಕೆಯನ್ನ ಸಾಯಿಸಿರುತ್ತೆ. ಆದ್ರೆ ರೋಮಿ ಮಾಮ ಅದನ್ನ ನಂಬ್ತಿರಲ್ಲ. ಆದ್ರೆ ರೋಮಿಗೆ ಆ ನೆಗೆಟಿವ್ ಎನರ್ಜಿ ಬಗ್ಗೆ ಗೊತ್ತಿರುತ್ತೆ, ಆದ್ರೆ ಅದನ್ನ ಯಾರು ನಂಬ್ತಿರಲ್ಲ. ರೋಮಿ ಮಾತಾಡ್ತಾ ತನ್ನ ತಾಯಿ ಬಗ್ಗೆ ನೆನೆಸ್ಕೊಂಡು ಎಮೋಷನಲ್ ಆಗ್ತಾಳೆ. ಆಗ ಆಕೆ ರೆಸ್ಟ್ ರೂಮ್ಗೆ ಹೋಗ್ತಾಳೆ. ರೋಮಿ ಅಲ್ಲಿಂದ ಹೋದಾಗ ಅಲ್ಲಿ ಅಂಧಕಾರ ಬರುತ್ತೆ. ಇದು ಜೈನ ತನ್ನ ಕಡೆ ಎಳೆಯುತ್ತೆ. ಜೈಗೂ ಏನು ಮಾಡೋಕ್ಕಾಗ್ತಿರಲ್ಲ, ಅವನು ಅದರ ಹಿಂದೆ ಹೋಗ್ತಿರ್ತಾನೆ.
ಈ ಕಡೆ ರೆಸ್ಟ್ ರೂಮ್ ಇಂದ ಹೊರಗೆ ಬಂದ ರೋಮಿಗೆ ಜೈ ಇಲ್ಲಿಲ್ಲ ಅಂತ ಗೊತ್ತಾಗುತ್ತೆ. ಅದಕ್ಕೆ ಆಕೆ ಡಿವೈಸ್ ಚೆಕ್ ಮಾಡ್ತಾಳೆ. ಆಗ ಅಲ್ಲಿ ಪ್ಯಾರಾನಾರ್ಮಲ್ ಆಕ್ಟಿವಿಟಿ ನಡೀತಿರುತ್ತೆ. ರೋಮಿ ಜೈನ ಹುಡುಕೊಂಡು ಹೊರಗೆ ಬರ್ತಾಳೆ. ಈಗ ಇಲ್ಲಿ ಕಲ್ಪನಾ ಕೂಡ ಬಂದಿರ್ತಾಳೆ. ಇಲ್ಲಿ ಈಕೆ ಜೈ ಯಾರ ಹಿಂದೆನೋ ಹೋಗ್ತಿರೋದನ್ನ ನೋಡ್ತಾಳೆ. ಅದಕ್ಕೆ ಆಕೆ ಜೈ ಹಿಂದೆ ಹೋಗ್ತಾಳೆ. ಜೈ ಒಂದು ಲಾರಿಗೆ ಡಿಕ್ಕಿ ಹೊಡೆಯೋದ್ರಲ್ಲಿರ್ತಾನೆ. ಆಗ ಅಲ್ಲಿ ಕಲ್ಪನಾ ಬಂದು ಜೈನ ಕಾಪಾಡ್ತಾಳೆ. ಇಲ್ಲಿ ಈಕೆಗೆ ಒಂದು ವಿಚಿತ್ರವಾದ ಅನುಭವ ಆಗುತ್ತೆ. ಈ ಅನುಭವ ಯಾರಾದ್ರೂ ಅಂಧಕಾರದಿಂದ ಯಾರನ್ನಾದ್ರೂ ಕಾಪಾಡಿದ್ರೆ ಆಗ್ತಿರುತ್ತೆ. ಇನ್ನೊಂದು ಕಡೆ ಜೈಗೆ ಆ ಅಂಧಕಾರ ತನ್ನ ಕಡೆ ಎಳೆತಿದ್ದಾಗ ಆ ಅನುಭವ ಜೂಡ್ಗೂ ಆಗುತ್ತೆ. ಇದರಿಂದ ಅವನಿಗೆ ಜೈಗೂ ಅಂಧಕಾರ ಕಾಣುತ್ತೆ ಅಂತ ಗೊತ್ತಾಗುತ್ತೆ. ಅದಕ್ಕೆ ಅವನು ಜೈಗೆ ಮೆಸೇಜ್ ಮಾಡಿ ಮೀಟ್ ಆಗೋಕೆ ಬಾ ಅಂತ ಹೇಳ್ತಾನೆ. ಈಗ ಸೀನ್ ಉಮರ್ ಕಡೆ ಶಿಫ್ಟ್ ಆಗುತ್ತೆ. ಇಲ್ಲಿ ಉಮರ್ನ ಅದೇ ಡಿವೈಸ್ ನಲ್ಲಿ ಹಾಕಿ ಮೈಂಡ್ ಸ್ಪೇಸ್ ನಲ್ಲಿ ಕಳಿಸ್ತಾರೆ. ಇಲ್ಲಿ ಉಮರ್ಗೆ ತನ್ನದೇ ಒಂದು ರೂಪ ಕಾಣುತ್ತೆ. ಆದ್ರೆ ಅದರ ಮುಖ ವಿಚಿತ್ರವಾಗಿರುತ್ತೆ. ಆದ್ರೆ ಉಮರ್ ಅವನಿಂದ ಭಯಪಡದೆ ಅವನನ್ನ ತನ್ನ ಫ್ರೆಂಡ್ ಅನ್ಕೋತಾನೆ. ಈಗ ಡೇರಿಸ್ ನ ತೋರಿಸ್ತಾರೆ. ಡೇರಿಸ್ ಒಂದು ಮೀಟಿಂಗ್ ಗೆ ಹೋಗ್ತಾನೆ. ಇಲ್ಲಿ ಡೇರಿಸ್ ಜೊತೆ ಮಧು ಒಬರಾಯ್ ಅನ್ನೋ ಒಬ್ಬ ಶ್ರೀಮಂತ ವ್ಯಕ್ತಿ ವಿಡಿಯೋ ಕಾಲ್ ಮೂಲಕ ಮಾತಾಡ್ತಾನೆ. ಈತ ಡೇರಿಸ್ಗೆ ನಮ್ಮ ಪ್ರಾಜೆಕ್ಟ್ ಎಲ್ಲಿವರೆಗೂ ಬಂತು, ನಮ್ಮ ಫ್ರೆಂಡ್ ಎಲ್ಲ ವೇಸ್ಟ್ ಆಗ್ತಾ ಇದೆ, ಇನ್ನೆಷ್ಟು ದಿನ ನಿನಗೆ ಸಪೋರ್ಟ್ ಮಾಡಬೇಕು ಅಂತ ಹೇಳ್ತಾನೆ. ಅದಕ್ಕೆ ಡೇರಿಸ್ ನಮಗೆ ನಮ್ಮ ಸಬ್ಜೆಕ್ಟ್ ಸಿಕ್ಕಿದೆ, ಆದಷ್ಟು ಬೇಗ ರಿಸಲ್ಟ್ ಬರುತ್ತೆ ಅಂತ ಹೇಳ್ತಾನೆ. ಈ ಕಡೆ ಜೈ ಜೂಡ್ ಕಳಿಸಿದ ಅಡ್ರೆಸ್ ತಗೊಂಡು ಅವನನ್ನ ಭೇಟಿ ಆಗೋಕೆ ಬರ್ತಾನೆ. ಇಲ್ಲಿ ಜೂಡ್ ಜೈಗೆ ನೀನು ನಿನ್ನೆ ಅಂಧಕಾರದಿಂದ ಹೋರಾಡ್ತಿದ್ದನ್ನ ನಾನು ನೋಡಿದೆ. ಏಕೆಂದ್ರೆ ನಾವೆಲ್ಲ ಇಂಟರ್ ಕನೆಕ್ಟ್ ಆಗಿದ್ದೀವಿ. ನಾನು ಬಾನೆ ಸಾಯೋ ದೃಶ್ಯನ ಕೂಡ ನೋಡಿದ್ದೆ. ನಿನಗೂ ಅದರ ಅನುಭವ ಆಗಿರಬೇಕು ಅಂತ ಹೇಳ್ತಾನೆ. ಅದಕ್ಕೆ ಜೈ ಹೌದು, ತುಂಬಾ ದಿನದಿಂದ ಬಾನಿ ನನಗೆ ಕಾಣ್ತಿದ್ದಾಳೆ ಅಂತ ಹೇಳ್ತಾನೆ. ಆಕ್ಚುಲಿ ಆ ಚೇರ್ ಮೇಲೆ ಕೂತು ಯಾರೆಲ್ಲ ಮೈಂಡ್ ಸ್ಪೇಸ್ಗೆ ಹೋಗ್ತಾರೋ ಅವರೆಲ್ಲ ಇಂಟರ್ ಕನೆಕ್ಟ್ ಆಗಿರ್ತಾರೆ. ಈಗ ಜೂಡ್ ಜೈಗೆ ನಿಮ್ಮ ಅಣ್ಣ ನಮ್ಮನ್ನ ಅದರಿಂದ ಹೊರಗೆ ತರೋಕೆ ಟ್ರೈ ಮಾಡ್ತಿದ್ದ ಅಂತ ಹೇಳ್ತಾನೆ. ಇದನ್ನ ಕೇಳಿ ಜೈಗೆ ಸ್ವಲ್ಪ ಸಮಾಧಾನವಾಗುತ್ತೆ. ಏಕೆಂದ್ರೆ ಆತನ ಅಣ್ಣ ಇಲ್ಲಿಗಲ್ ಕೆಲಸ ಮಾಡ್ತಿರಲ್ಲ. ಇನ್ನೊಂದು ಕಡೆ ಪೃಥ್ವಿ ತಾಯಿನ ತೋರಿಸ್ತಾರೆ. ಈಕೆ ಡಾಕ್ಟರ್ ಪವನ್ ಸಹಾಯಗೆ ತನ್ನ ಮಗನ ಲೈಫ್ ಸಪೋರ್ಟ್ ನಿಂದ ತೆಗಿಬೇಕು ಅಂತ ಹೇಳ್ತಾಳೆ. ಏಕೆಂದ್ರೆ ಆಕೆಗೆ ಪೃಥ್ವಿಯನ್ನು ಬದುಕ್ತಾನೆ ಅಥವಾ ಕೋಮದಿಂದ ಹೊರಗೆ ಬರ್ತಾನೆ ಅಂತ ನಂಬಿಕೆ ಇರಲ್ಲ. ಆದ್ರೆ ಡಾಕ್ಟರ್, ನಾವು ಇನ್ನು ಸ್ವಲ್ಪ ದಿನ ವೇಟ್ ಮಾಡಬಹುದು, ಅವನು ಕೋಮದಿಂದ ಹೊರಗೆ ಬರ್ತಾನಂತ ಗ್ಯಾರಂಟಿ ಇಲ್ಲ, ಆದ್ರೆ ಯಾವುದಾದ್ರೂ ಮಿರಾಕಲ್ ಆಗ್ಬಹುದು ಅಂತ ಹೇಳ್ತಾನೆ. ಇನ್ನೊಂದು ಕಡೆ ಕಲ್ಪನನ್ನ ಅವಳ ಸೀನಿಯರ್ಸ್ ಕರೆದು ಈ ಕೇಸ್ನ ಬೇಗ ಕ್ಲೋಸ್ ಮಾಡು ಅಂತ ಹೇಳ್ತಾರೆ. ಆದ್ರೆ ಕಲ್ಪನಾ ನಮಗೆ ಜೂಡ್ ರೊಜಾರಿಯೋ ಸಿಕ್ಕಿದ್ದಾನೆ, ಆದಷ್ಟು ಬೇಗ ಈ ಕೇಸ್ನ ಎಲ್ಲ ಲಿಂಕ್ ಕನೆಕ್ಟ್ ಆಗುತ್ತೆ ಅಂತ ಹೇಳ್ತಾಳೆ. ಮತ್ತು ಆಕೆ ಇವತ್ತು ರಾತ್ರಿ ಜೂಡ್ ರೊಜಾರಿಯೋ ನನ್ನ ಭೇಟಿ ಆಗೋಕೆ ಬರ್ತಿದ್ದಾನೆ ಅಂತ ಹೇಳ್ತಾಳೆ. ಇದನ್ನ ಕೇಳಿ ಆ ಸೀನಿಯರ್ಸ್ ಮುಖದ ಬಣ್ಣ ಚೇಂಜ್ ಆಗುತ್ತೆ. ಆಗ ಕಲ್ಪನಾಗೆ ಖಂಡಿತ ಇವರಿಗೆ ಈ ಕೇಸ್ ಸಾಲ್ವ್ ಆಗೋದು ಇಷ್ಟ ಇಲ್ಲ ಅಂತ ಅನ್ಕೋತಾಳೆ. ಕಲ್ಪನಾ ಅವತ್ತು ರಾತ್ರಿ ಒಂದು ಜಾಗದಲ್ಲಿ ಸೆಟಪ್ ಮಾಡಿ ಜೂಡ್ ನ ಯಾರೋ ಕೊಲ್ಲೋಕೆ ಬರ್ತಾರೆ ಅಂತ ವೇಟ್ ಮಾಡ್ತಿರ್ತಾಳೆ. ಏಕೆಂದ್ರೆ ಈಕೆಗೆ ಜೂಡ್ ಎಲ್ಲಿದ್ದಾನೆ ಅಂತ ಗೊತ್ತಿರಲ್ಲ. ಇದರ ಹಿಂದೆ ಯಾರಿದ್ದಾರೆ ಅಂತ ತಿಳ್ಕೊಳ್ಳೋಕೆ ಕಲ್ಪನಾ ನಾಟಕ ಮಾಡಿರ್ತಾಳೆ. ಈಕೆ ಇಲ್ಲಿ ವೇಟ್ ಮಾಡ್ತಿದ್ದಾಗ ಅಲ್ಲಿ ಅಂಧಕಾರ ಕಲ್ಪನಾ ಮೇಲೆ ಅಟ್ಯಾಕ್ ಮಾಡುತ್ತೆ. ಈಕೆಗೆ ವಿಚಿತ್ರವಾದ ಅನುಭವ ಆಗ್ತಿರುತ್ತೆ. ಅಂಧಕಾರ ಈಕೆನ ಪಾಸ್ಟ್ಗೆ ಕರ್ಕೊಂಡು ಹೋಗುತ್ತೆ. ಇಲ್ಲಿ ಕಲ್ಪನಾಗೆ ಊರಲ್ಲಿ ತಾನು ಇಷ್ಟಪಡ್ತಿದ್ದ ಹುಡುಗಿ ಬಾವಿಯಲ್ಲಿ ಬಿದ್ದು ಸತ್ತ ದೃಶ್ಯ ಕಾಣುತ್ತೆ. ಇಲ್ಲಿ ಪ್ರೆಸೆಂಟ್ ನಲ್ಲಿ ಡೇರಿಸ್ ರೊಜಾರಿಯೋನ ಕೊಲ್ಲೋಕೆ ಬರ್ತಾನೆ. ಆದ್ರೆ ಅವನಿಗೆ ಇದೆಲ್ಲ ಸೆಟಪ್. ಇಲ್ಲಿ ರೊಜಾರಿಯೋ ಇಲ್ಲ ಅಂತ ಗೊತ್ತಾದಾಗ ಆತ ಅಲ್ಲಿಂದ ಓಡ್ತಿರ್ತಾನೆ. ಆದ್ರೆ ಡೇರಿಸ್ ನ ಕಲ್ಪನಾ ನೋಡ್ತಾಳೆ. ಇಲ್ಲಿ ಡೇರಿಸ್ ಮತ್ತು ಕಲ್ಪನಾ ನಡುವೆ ಫೈಟ್ ನಡೆಯುತ್ತೆ. ಕಲ್ಪನಾ ಡೇರಿಸ್ ಮುಖನ ನೋಡ್ತಾಳೆ ಮತ್ತು ಡೇರಿಸ್ ಇಲ್ಲಿಂದ ಓಡುವಾಗ ಒಂದು ಸಿರಿಂಜ್ ನ ಅಲ್ಲೇ ಬೆಳೆಸಿರ್ತಾನೆ. ಇದರಿಂದ ಕಲ್ಪನಾ ಆ ಸಿರಿಂಜ್ ನ ಲ್ಯಾಬ್ಗೆ ಕಳಿಸ್ತಾಳೆ ಮತ್ತು ಆಕೆ ಡೇರಿಸ್ ಸ್ಕೆಚ್ ನ ಮಾಡಿಸ್ತಾಳೆ. ಈ ಕಡೆ ರೋಮಿ ಮತ್ತು ಜೈಗೆ ಆತ್ಮ ಹೀಲಿಂಗ್ ಸೆಂಟರ್ ಬಗ್ಗೆ ಗೊತ್ತಾಗುತ್ತೆ. ಅವರಿಬ್ಬರು ಅಲ್ಲಿಗೆ ಹೋಗ್ತಾರೆ. ಇಲ್ಲಿ ಹೀಲಿಂಗ್ ಮಾಡೋಕೆ ಎಲ್ಲರಿಗೂ ಅದೇ ಬ್ಯಾಂಡ್ ಹಾಕ್ತಾರೆ. ಆಗ ಜೈ ಇನ್ನೊಂದು ಡೈಮೆನ್ಷನ್ಗೆ ಹೋಗ್ತಾನೆ. ಇಲ್ಲಿ ಅವನಿಗೆ ಮತ್ತೆ ಅದೇ ಅಂಧಕಾರ ಕಾಣುತ್ತೆ. ಅವನು ತುಂಬಾ ಭಯಪಡ್ತಾನೆ. ಆದ್ರೆ ಅವನು ಕಣ್ಣು ತೆರೆದಾಗ ಅಲ್ಲಿ ಏನೂ ಇರಲ್ಲ. ಈಗ ಕಲ್ಪನಾಗೆ ಡೇರಿಸ್ ಬಿಟ್ಟು ಹೋದ ಸಿರಿಂಜ್ ನಲ್ಲಿದ್ದ ಸೀರಮ್ ಓವರ್ ಲೈಫ್ ಅನ್ನೋ ಕಂಪನಿ ಮಾಡಿದೆ ಅಂತ ಗೊತ್ತಾಗುತ್ತೆ. ಅದಕ್ಕೆ ಆಕೆ ಚೆಕ್ ಮಾಡೋಕೆ ಕಂಪನಿಗೆ ಬರ್ತಾಳೆ. ಇಲ್ಲಿ ಈಕೆ ಚೆಕ್ ಮಾಡಬೇಕು ಅಂತ ಹೇಳ್ತಾಳೆ. ಆದ್ರೆ ಮ್ಯಾನೇಜರ್, ಮೇಡಮ್ ನೀವು ವಿತೌಟ್ ವಾರೆಂಟ್ ಸರ್ಚ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾನೆ. ಇದನ್ನೆಲ್ಲ ಸಿಸಿಟಿವಿ ಮೂಲಕ ಡೇರಿಸ್ ನೋಡ್ತಾ ಇರ್ತಾನೆ. ಈಗ ಸೀನ್ ಜೈ ಕಡೆ ಶಿಫ್ಟ್ ಆಗುತ್ತೆ. ಇಲ್ಲಿ ಜೈ ಮತ್ತು ರೋಮಿ ಜೂಡ್ ರೊಜಾರಿಯೋ ಹತ್ರ ಬಂದಿರ್ತಾರೆ. ಇಲ್ಲಿ ಜೈ ಹೀಲಿಂಗ್ ಸೆಂಟರ್ ನಲ್ಲಿದ್ದ ಬ್ಯಾಂಡ್ ನ ಕದ್ದು ತಂದಿರ್ತಾನೆ. ಜೂಡ್ ಟೆಕ್ಕಿ ಆಗಿದ್ದರಿಂದ ಜೈ ಅವನಿಗೆ ಈ ಬ್ಯಾಂಡ್ ನ ಚೆಕ್ ಮಾಡಿ ಇದು ಹೇಗೆ ವರ್ಕ್ ಆಗುತ್ತೋ ನೋಡಬೇಕು ಅಂತ ಹೇಳ್ತಾನೆ. ಈಗ ಜೂಡ್ ಅದನ್ನ ಡಿಕೋಡ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾನೆ. ಈಗ ನಮಗೆ ಉಮರ್ನ ತೋರಿಸ್ತಾರೆ. ಉಮರ್ನ ಮತ್ತೆ ಮೈಂಡ್ ಸ್ಪೇಸ್ಗೆ ಕಳಿಸಲಾಗುತ್ತೆ. ಇಲ್ಲಿ ಅವನಿಗೆ ಅದೇ ವಿಕಾರ ಮುಖದ ಹುಡುಗ ಕಾಣ್ತಾನೆ. ಆದ್ರೆ ಉಮರ್ ಅವನಿಂದ ಭಯಪಡದೆ ಅವನ ಜೊತೆ ಆಟವಾಡ್ತಾನೆ. ಈ ಕಡೆ ಹೊರಗೆ ಉಮರ್ ಮುಂದೆ ಡಾಕ್ಟರ್ ಪವನ್ ಸಾಯನ ತೋರಿಸ್ತಾರೆ. ಈತ ಪೃಥ್ವಿನ ಟ್ರೀಟ್ ಮಾಡ್ತಿದ್ದ ಅದೇ ಡಾಕ್ಟರ್ ಆಗಿರ್ತಾನೆ. ಇಲ್ಲಿ ಡಾಕ್ಟರ್ ಪವನ್ ತುಂಬಾ ಜನರ ಮೇಲೆ ಈ ಎಕ್ಸ್ಪೆರಿಮೆಂಟ್ ನ ಮಾಡಿದ್ದಾನೆ ಅಂತ ಗೊತ್ತಾಗುತ್ತೆ. ಆದ್ರೆ ಉಮರ್ ಮಾತ್ರ ಅದಕ್ಕೆ ಪಾಸಿಟಿವ್ ಆಗಿ ರೆಸ್ಪಾಂಡ್ ಆಗಿರ್ತಾನೆ. ಸೊ ಇಲ್ಲಿಗೆ ಎಪಿಸೋಡ್ 4 ಕಂಪ್ಲೀಟ್ ಆಗುತ್ತೆ. ಇನ್ನು ಎಪಿಸೋಡ್ 5ರ ಆರಂಭದಲ್ಲಿ ಡೇರಿಯಸ್ ನ ತೋರಿಸ್ತಾರೆ. ಈತ ಆಯುಷನ ಕಿಡ್ನಾಪ್ ಮಾಡಿ ಕಲ್ಪನಾಗೆ ಕಾಲ್ ಮಾಡ್ತಾನೆ. ಡೇರಿಯಸ್ ಕಲ್ಪನಾಗೆ ನೀನು ಇನ್ವೆಸ್ಟಿಗೇಷನ್ ನ ನಿಲ್ಲಿಸಿಲ್ಲ ಅಂದ್ರೆ ಆಯುಷನ ಸಾಯಿಸ್ಬಿಡ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಕಲ್ಪನಾ ಸರಿ ಅಂತ ಒಪ್ಕೋತಾಳೆ. ಏಕೆಂದರೆ ಇದೇ ರೀತಿ ಕಲ್ಪನಾ ಮೊದಲು ತನ್ನ ಲವರ್ ನ ಕಳ್ಕೊಂಡಿರ್ತಾಳೆ. ಡೇರಿಯಸ್ ಆಯುಷನ್ನ ಬಿಟ್ಟ ಮೇಲೆ ಕಲ್ಪನಾ ತನ್ನ ಸೀನಿಯರ್ ನಾಯಕ್ ಹತ್ರ ಹೋಗ್ತಾಳೆ. ಇಲ್ಲಿ ಕಲ್ಪನಾ ನಾಯಕ್ಗೆ ಈ ಕೇಸ್ ಹಿಂದೆ ಯಾರಿದ್ದಾರೆ ಅಂತ ಕೇಳ್ತಾಳೆ. ಅವನು ಹೇಳದಿದ್ದಾಗ ಕಲ್ಪನಾ ಅವನ ತಲೆಗೆ ಗನ್ ಹಿಡಿತಾಳೆ. ಆಗ ಅಲ್ಲಿ ಗೋಖಲೆ ಬಂದು ಕಲ್ಪನಾನ ತಡಿತಾನೆ. ಸೀನ್ ಇಲ್ಲಿಂದ ಕಟ್ ಆಗಿ ಸ್ಟೋರಿ ಜೈ ಕಡೆ ಶಿಫ್ಟ್ ಆಗುತ್ತೆ. ಇಲ್ಲಿ ಜೈಗೆ ತನ್ನ ತಾಯಿ ಪೃಥ್ವಿ ಲೈಫ್ ಸಪೋರ್ಟ್ ನ ತೆಗಿಬೇಕಂತ ಬರೆದ ಅಪ್ಲಿಕೇಶನ್ ಕಾಣುತ್ತೆ. ಅದಕ್ಕೆ ಅವನು ಅವನ ತಾಯಿಗೆ ನಾನು ಅದಕ್ಕೆ ಒಪ್ಪಲ್ಲ, ಪೃಥ್ವಿನ ಅಂಧಕಾರ ತಗೊಂಡು ಹೋಗಕ್ಕೆ ಟ್ರೈ ಮಾಡ್ತಿದ್ದು ನಾನು ಅವನನ್ನ ತಡೆದಿದ್ದೇನೆ ಅಂತ ಹೇಳ್ತಾನೆ.
ಆದ್ರೆ ಜಯ ತಾಯಿ ನಾನು ಒಬ್ಬ ಮಗನ ಕಾಪಾಡೋಕೆ ಇನ್ನೊಬ್ಬ ಮಗನ ಬಲಿ ಕೊಡೋಕೆ ಆಗಲ್ಲ ಅಂತ ಹೇಳ್ತಾಳೆ. ಈ ಕಡೆ ಕಲ್ಪನನ ತೋರಿಸ್ತಾರೆ. ಹೀಗೆ ಆಯುಷ ಜೊತೆ ಇರ್ತಾಳೆ. ಆಗ ಆಕೆಗೆ ಕಮಿಷನರ್ ಕಾಲ್ ಮಾಡಿ ತನ್ನ ಹತ್ರ ಕರೀತಾನೆ. ಕಲ್ಪನಾ ಅಲ್ಲಿಗೆ ಹೋದಾಗ ಕಮಿಷನರ್ ತನ್ನ ಕೆಲಸದಿಂದ ತೆಗಿತಾನೆ ಅಂತ ಅಂದುಕೊಂಡಿರ್ತಾಳೆ. ಆದ್ರೆ ಕಮಿಷನರ್ ಆಕೆನ ಇಂಟೆಲಿಜೆಂಟ್ ಬ್ಯೂರೋ ಆಫೀಸರ್ ಬ್ಯಾರೆಟ್ ನ ಭೇಟಿ ಮಾಡಿಸ್ತಾನೆ. ಇಲ್ಲಿ ಬ್ಯಾರೆಟ್ ಕಲ್ಪನಾಗೆ ನಿನ್ನ ಮೇಲೆ ಅಟ್ಯಾಕ್ ಮಾಡಿದ್ದು ಡೇರಿಯಸ್. ಈತ ಮೊದಲು ಇಂಟೆಲಿಜೆಂಟ್ ಬ್ಯೂರೋ ಡಿಪಾರ್ಟ್ಮೆಂಟ್ ನಲ್ಲಿ ಕೆಲಸ ಮಾಡ್ತಿದ್ದ ಅಂತ ಹೇಳ್ತಾನೆ. ಮತ್ತು ಡೇರಿಯಸ್ ಡಿಪಾರ್ಟ್ಮೆಂಟ್ ಬಿಟ್ಟು ದುಡ್ಡಿಗಾಗಿ ಕ್ರಿಮಿನಲ್ ಜೊತೆ ಕೆಲಸ ಮಾಡ್ತಿರ್ತಾನೆ. ಇಲ್ಲಿ ಕಮಿಷನರ್ ಕಲ್ಪನಾಗೆ ನೀನು ಇನ್ವೆಸ್ಟಿಗೇಷನ್ ನ ಕಂಟಿನ್ಯೂ ಮಾಡು, ನಮಗೆ ಡೇರಿಯಸ್ ಎನಿ ಕಂಡೀಷನ್ ಬೇಕು ಅಂತ ಹೇಳ್ತಾನೆ. ಈಗ ಉಮರ್ನ ತೋರಿಸ್ತಾರೆ. ಈತ ಅದೇ ಎಕ್ಸ್ಪೆರಿಮೆಂಟ್ ಚೇರ್ ಮೇಲೆ ಇರ್ತಾನೆ. ಆಗ ಅಲ್ಲೇ ಇದ್ದ ಡಾಕ್ಟರ್ ಸಹಾಯ್ ಚೇರ್ನ ಆಫ್ ಮಾಡ್ತಾನೆ. ಆಗ ಉಮರ್ಗೆ ಸ್ಪ್ರೋ ಬರುತ್ತೆ. ಉಮರ್ಗೆ ಎಚ್ಚರಿಕೆ ಆದಾಗ ಆತ ನನ್ನ ಒಬ್ಬ ಫ್ರೆಂಡ್ ಅಂಧಕಾರ ಜೊತೆ ಇರ್ತಾಳೆ ಅಂತ ಹೇಳ್ತಾನೆ. ಇದನ್ನ ಕೇಳಿ ಡಾಕ್ಟರ್ ಸಹಾಯ್ ಸ್ವಲ್ಪ ಭಯಪಡ್ತಾನೆ. ಈಗ ಸ್ಟೋರಿ ಫ್ಲಾಶ್ ಬ್ಯಾಕ್ಗೆ ಹೋಗುತ್ತೆ. ಡಾಕ್ಟರ್ ಪೃಥ್ವಿ ಬಾನಿ ಜೊತೆ ಅದೇ ಚೇರ್ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದಾಗ ಆಕೆಗೆ ಅಂಧಕಾರ ಆವರಿಸುತ್ತೆ ಮತ್ತು ಆಕೆ ವಿಚಿತ್ರವಾಗಿ ಆಡ್ತಿರ್ತಾಳೆ. ಅದಕ್ಕೆ ಪೃಥ್ವಿ ಪೇಷಂಟ್ಗೆ ನಾವು ತೋರಿಸಿದ್ದು ಮಾತ್ರ ಕಾಣಬೇಕು, ಆದ್ರೆ ಇದರಲ್ಲಿ ಅಂಧಕಾರ ಎಲ್ಲಿಂದ ಬಂತು ಅಂತ ಅನ್ಕೋತಾನೆ. ಅದಕ್ಕೆ ಡಾಕ್ಟರ್ ಪೃಥ್ವಿ ಹೋಗಿ ಡಾಕ್ಟರ್ ಸಹಾಯ್ಗೆ ಈ ಎಕ್ಸ್ಪೆರಿಮೆಂಟ್ ಡೇಂಜರ್ ಆಗ್ತಾ ಇದೆ, ಇದರಲ್ಲಿ ಪೇಷಂಟ್ಗೆ ಬೇರೆ ಲೋಕದ ಅನುಭವ ಆಗ್ತಾ ಇದೆ ಅಂತ ಹೇಳ್ತಾನೆ. ಆದ್ರೆ ಸಹಾಯ್ ಅವನ ಮಾತನ್ನು ಕೇಳದೆ ಪೃಥ್ವಿನ ಈ ಪ್ರಾಜೆಕ್ಟ್ ನಿಂದ ಹೊರಗೆ ಹಾಕ್ತಾನೆ. ಆದ್ರೆ ಡಾಕ್ಟರ್ ಪೃಥ್ವಿ ಅದು ಏನು ಅಂತ ತಿಳಿದುಕೊಳ್ಳೋಕೆ ನಾನೇ ಆ ಚೇರ್ ಮೇಲೆ ಕೂತು ನೋಡ್ತೀನಿ ಅಂತ ಹೇಳ್ತಾನೆ. ಈಗ ಪ್ರೆಸೆಂಟ್ ಡೇ ನಲ್ಲಿ ಜಯ ಪೃಥ್ವಿ ಜೊತೆ ಕೂತಿರ್ತಾನೆ. ಆಗ ಅವನಿಗೆ ಪೃಥ್ವಿ ಮೂವ್ ಆಗೋ ತರ ಅನಿಸುತ್ತೆ. ಅವನು ಅದು ಏನು ಅಂತ ನೋಡೋಕೆ ಹೋದಾಗ ಈವಿಲ್ ಪೃಥ್ವಿ ಅವನ ಕುತ್ತಿಗೆ ಹಿಡ್ಕೋತಾನೆ. ಆಗ ಅಲ್ಲಿ ರೋಮಿ ಬಂದು ಜಯನ ಎಚ್ಚರ ಮಾಡ್ತಾಳೆ. ಅಲ್ಲಿ ಈಗ ಕಲ್ಪನಾ ಕೂಡ ಬಂದಿರ್ತಾಳೆ, ಏಕೆಂದ್ರೆ ಜಯ್ ಆಕೆನ ಹೆಲ್ಪ್ಗೆ ಕರೆದಿರ್ತಾನೆ. ಇಲ್ಲಿ ಜಯ್ ಕಲ್ಪನಾಗೆ ನಾನು ನಿನ್ನ ಜೂಡ್ಗೆ ಭೇಟಿ ಮಾಡಿಸ್ತೀನಿ, ಆದ್ರೆ ಅದರ ಬದಲಿಗೆ ಪೃಥ್ವಿ ಲೈಫ್ ಸಪೋರ್ಟ್ ತೆಗೆಯೋ ಅಪ್ಲಿಕೇಶನ್ ನ ರಿಜೆಕ್ಟ್ ಆಗುವಂತೆ ಮಾಡಬೇಕು ಅಂತ ಹೇಳ್ತಾನೆ. ಅದಕ್ಕೆ ಕಲ್ಪನಾ ಸರಿ ಅಂತ ಒಪ್ಕೋತಾಳೆ. ಈಗ ರೋಮಿ ಜಯ್ ಮತ್ತು ಕಲ್ಪನಾ ಜೂಡ್ನ ಭೇಟಿ ಆಗೋಕೆ ಹೋಗ್ತಾರೆ. ಇಲ್ಲಿ ಜೂಡ್ ಕಲ್ಪನಾನ ನೋಡಿ ಭಯ ಪಡ್ತಾನೆ. ಆದ್ರೆ ಕಲ್ಪನಾ ನಾನು ನಿನ್ನ ಹೆಲ್ಪ್ಗೆ ಬಂದಿದ್ದೀನಿ, ನಿನಗೇನೂ ಆಗಲ್ಲ ಅಂತ ಹೇಳ್ತಾಳೆ. ಇಲ್ಲಿ ಜೂಡ್ ಧೈರ್ಯ ತಂದ್ಕೊಂಡು ಕಲ್ಪನಾ ಜೊತೆ ಮಾತಾಡ್ತಾನೆ. ಇಲ್ಲಿ ಜೂಡ್ ಅಂಧಕಾರದ ಬಗ್ಗೆ ಹೇಳ್ತಾನೆ. ಆದ್ರೆ ಕಲ್ಪನಾ ಕೋರ್ಟ್ ಇದೆಲ್ಲ ನಂಬಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಜೂಡ್ ಹಾಗಾದ್ರೆ ನೀವು ಡೇರಿಯಸ್ನ ಹಿಡ್ಕೋಬೇಕು, ಅವನೇ ಬಾನಿನ ಎಕ್ಸ್ಪೆರಿಮೆಂಟ್ಗೆ ಕರ್ಕೊಂಡು ಬಂದಿದ್ದ ಅಂತ ಹೇಳ್ತಾನೆ. ಈಗ ಇದೆಲ್ಲ ಹೋಗಿ ಕಲ್ಪನಾ ಬ್ಯಾರೆಟ್ಗೆ ಹೇಳ್ತಾಳೆ. ಇಲ್ಲಿ ಕಲ್ಪನಾ ಪೃಥ್ವಿ ಈ ಕೇಸ್ನ ಮೇನ್ ಲೀಡ್, ಸೊ ಅವನ ಲೈಫ್ ಸಪೋರ್ಟ್ನ ತೆಗೆಯದಂತೆ ನೋಡ್ಕೋಬೇಕು. ಇನ್ನು ಇದರ ಆಳಕ್ಕೆ ಹೋಗ್ಬೇಕಾದ್ರೆ ನಾವು ಡೇರಿಯಸ್ನ ಹಿಡ್ಕೋಬೇಕು ಅಂತ ಹೇಳ್ತಾಳೆ. ಅದಕ್ಕೆ ಬ್ಯಾರೆಟ್ ಸರಿ ಏನಾಗುತ್ತೋ ಮಾಡು, ಆದ್ರೆ ಇದು ಅಫಿಷಿಯಲ್ ಕೇಸ್ ಅಲ್ಲ, ಇದರಲ್ಲಿ ಏನಾದ್ರೂ ಪ್ರಾಬ್ಲಮ್ ಬಂದ್ರೆ ನೀನ್ಯಾರೋ ನಾನ್ಯಾರೋ ಅಂತ ಹೇಳ್ತಾನೆ. ಈ ಕಡೆ ಜಯ್ ಮತ್ತು ರೋಮಿನ ತೋರಿಸ್ತಾರೆ. ಇವರು ಜೂಡ್ ಹತ್ರ ಇರ್ತಾರೆ. ಆಗ ಕಲ್ಪನಾ ಜಯ್ಗೆ ಕಾಲ್ ಮಾಡಿ ಪೃಥ್ವಿ ಲೈಫ್ ಸಪೋರ್ಟ್ನ ತೆಗೆಯೋಲ್ಲ ಅಂತ ಹೇಳ್ತಾಳೆ. ಇಲ್ಲಿ ಇವರು ತುಂಬಾ ಖುಷಿ ಆಗ್ತಾರೆ. ಆಗ ಜೂಡ್ ರೋಮಿ ಮತ್ತು ಜಯ್ಗೆ ಅಂಧಕಾರದ ಬಗ್ಗೆ ಹೇಳ್ತಾನೆ. ಆಕ್ಚುಲಿ ಆ ಅಂಧಕಾರ ತಾವು ತುಂಬಾ ಲೋ ಫೀಲ್ ಆದಾಗ ಅದು ಬರುತ್ತೆ, ಅದು ನಮ್ಮ ಎಮೋಷನ್ ಮತ್ತು ಸ್ಯಾಡ್ ಫೀಲಿಂಗ್ ನಿಂದ ನಮ್ಮನ್ನ ಭಯಪಡಿಸುತ್ತೆ ಅಂತ ಹೇಳ್ತಾನೆ. ಇಲ್ಲಿ ಜೂಡ್ ಆ ಹೆಡ್ ಬ್ಯಾಂಡ್ ಕೂಡ ಡಿಕೋಡ್ ಮಾಡಿರ್ತಾನೆ. ಇಲ್ಲಿ ಇವರಿಗೆ ಹಲವು ಜನರ ಬ್ರೈನ್ ಡಾಟಾ ಸಿಗುತ್ತೆ. ಇವರು ಅದನ್ನ ಬೇರೆ ಬೇರೆ ಗ್ರೂಪ್ ಅಲ್ಲಿ ಡಿವೈಡ್ ಮಾಡಿರ್ತಾರೆ. ಇದರಲ್ಲಿ ಅಲ್ಫಾ ಬೀಟಾ ಗಾಮಾ ಅಂತ ಗ್ರೂಪ್ ಮಾಡಿರ್ತಾರೆ ಮತ್ತು ಇದೆಲ್ಲ ಡಾಟಾವನ್ನ ಆತ್ಮ ಹೀಲಿಂಗ್ ಸೆಂಟರ್ ನಿಂದ ತಗೊಂಡಿರ್ತಾರೆ. ಅಂದರೆ ಹೀಲಿಂಗ್ ಆಗಿ ಬರ್ತಿದ್ದವರ ಡಾಟಾ ಕದಿತಿರ್ತಾರೆ ಮತ್ತು ಅವರು ಇಲ್ಲಿ ಅತಿ ಹೆಚ್ಚಿಗೆ ಗಾಮಾ ರೇಸ್ ಬರ್ತಿದ್ದವರ ಲಿಸ್ಟ್ ಮಾಡಿರ್ತಾರೆ. ಇವರು ಗಾಮಾ ಫೈಲ್ ಓಪನ್ ಮಾಡಿದಾಗ ಅದರಲ್ಲಿ ಜೂಡ್, ಬಾನಿ, ಪೇಷಂಟ್ ಎಕ್ಸ್ ಅಂದರೆ ಜಯ್ ಮತ್ತು ಡಾಕ್ಟರ್ ಪೃಥ್ವಿ ಡಾಟಾ ಇರುತ್ತೆ. ಈಗ ಸ್ಟೋರಿ ಫ್ಲಾಶ್ ಬ್ಯಾಕ್ಗೆ ಹೋಗುತ್ತೆ. ಇಲ್ಲಿ ಡಾಕ್ಟರ್ ಪೃಥ್ವಿ ತಾನೇ ಹೋಗಿ ಆ ಚೇರ್ ಮೇಲೆ ಕೂತ್ಕೋತಾನೆ. ಅವನು ಬ್ಯಾಂಡ್ ಹಾಕಿ ಮೈಂಡ್ ಸ್ಪೇಸ್ಗೆ ಹೋದಾಗ ಅವನಿಗೆ ಅಲ್ಲಿ ಈವಲ್ ಕಾಣುತ್ತೆ. ಇದನ್ನ ನೋಡಿ ಪೃಥ್ವಿಗೆ ಇದು ಮೈಂಡ್ ಹೀಲಿಂಗ್ ಆಗಿ ಮಾಡ್ತಿರೋ ಪ್ರಾಜೆಕ್ಟ್ ಅಲ್ಲ ಅಂತ ಗೊತ್ತಾಗುತ್ತೆ. ಇಲ್ಲಿ ಡಾಕ್ಟರ್ ಸಹಾಯ್ ಪೃಥ್ವಿಗೆ ನಾನು ಜನರ ಕಾನ್ಶಿಯಸ್ನೆಸ್ ನ ಸ್ಟೋರ್ ಮಾಡಿ ಅವರನ್ನ ಇಮಾರ್ಟಲ್ ಆಗಿ ಮಾಡಬಹುದು ಅಂತ ಹೇಳ್ತಾನೆ. ಆದ್ರೆ ಇವರು ಕಾನ್ಶಿಯಸ್ನೆಸ್ ನ ಸ್ಟೋರ್ ಮಾಡೋಕೆ ಹೋಗಿ ಈವಲ್ ನ ವೇಕ್ ಮಾಡಿರ್ತಾರೆ. ಈಗ ಪ್ರೆಸೆಂಟ್ ನಲ್ಲಿ ಜಯ್ಗೆ ಕೂಡ ಇದರ ಬಗ್ಗೆ ಗೊತ್ತಾಗಿರುತ್ತೆ. ಈ ಕಡೆ ಆ ಫೋಲ್ಡರ್ ನಲ್ಲಿ ಉಮರ್ ಹೆಸರು ಕೂಡ ಆಡ್ ಆಗಿರುತ್ತೆ, ಏಕೆಂದ್ರೆ ಉಮರ್ ಮೈಂಡ್ ನಿಂದ ಕೂಡ ಗಾಮ ಕಿರಣಗಳು ಬರ್ತಿರ್ತವೆ. ಉಮರ್ ಹೆಸರು ನೋಡಿದಾಗ ಜಯ್ ಉಮರ್ ಇನ್ನೂ ಸಣ್ಣ ಹುಡುಗ, ಅವನನ್ನ ಕಾಪಾಡಬೇಕು ಅಂತ ಹೇಳ್ತಾನೆ. ಈ ಕಡೆ ಡೇರಿಯಸ್ ಡಾಕ್ಟರ್ ಸಹಾಯ್ಗೆ ಇನ್ನೆಷ್ಟು ದಿನ ಈ ರಿಸರ್ಚ್ ನಡೆಯುತ್ತೆ ಅಂತ ಕೇಳ್ತಾನೆ. ಅದಕ್ಕೆ ಡಾಕ್ಟರ್ ನನಗೆ RP46 ಬೇಕು ಅಂತ ಹೇಳ್ತಾನೆ. ಅದಕ್ಕೆ ಡೇರಿಯಸ್ ತಂದು ಕೊಡ್ತೀನಿ ಅಂತ ಹೇಳ್ತಾನೆ. ಆದ್ರೆ ಇಲ್ಲಿ ಡಾಕ್ಟರ್ ಸಹಾಯ್ ಬಾನಿನ ಒಂದು ಲ್ಯಾಬ್ ಅಲ್ಲಿ ಇಟ್ಟಿದ್ದಾನೆ ಅಂತ ಗೊತ್ತಾಗುತ್ತೆ. ಅದಕ್ಕೆ ಆತ ಡಾಕ್ಟರ್ಗೆ ಬಾನಿನು ಬದುಕಿದ್ದಾಳೆ ಅಂತ ಯಾಕೆ ಹೇಳಿಲ್ಲ ಅಂತ ಕೇಳ್ತಾನೆ. ಇಲ್ಲಿ ಡಾಕ್ಟರ್ ಮತ್ತು ಡೇರಿಯಸ್ ನಡುವೆ ಬಾನಿಗಾಗಿ ವಾದ ನಡೆಯುತ್ತೆ. ಆಮೇಲೆ ಡೇರಿಯಸ್ 2 ಇಂಜೆಕ್ಷನ್ ತಂದು ಡಾಕ್ಟರ್ಗೆ ಕೊಡ್ತಾನೆ. ಡಾಕ್ಟರ್ ಆ ಇಂಜೆಕ್ಷನ್ ತಗೊಂಡು ಡಾಕ್ಟರ್ ಪೃಥ್ವಿಗೆ ಹೊಡೆದಾಗ ಆತ ಸತ್ತೋಗ್ತಾನೆ. ಇದು ಜಯ್ ಮತ್ತು ಅವನ ತಾಯಿಗೆ ಗೊತ್ತಾದಾಗ ಅವರು ತುಂಬಾ ದುಃಖ ಆಗ್ತಾರೆ. ಆದ್ರೆ ಜಯ್ ಇಲ್ಲಿ ಒಂದು ವಿಷಯ ಗಮನಿಸ್ತಾನೆ. ಅದೇನೆಂದರೆ ಡಾಕ್ಟರ್ ಪೃಥ್ವಿ ಸತ್ತೋದ್ರೆ ಅಂಧಕಾರ ಅವನನ್ನ ಕರ್ಕೊಂಡು ಹೋಗೋಕೆ ಬರಬೇಕು, ಆದ್ರೆ ಅದು ಬಂದಿರಲ್ಲ. ಏಕೆಂದ್ರೆ ಎಲ್ಲಾ ಪೇಷಂಟ್ಗಳ ಮೈಂಡ್ ಒಂದಕ್ಕೊಂದು ಲಿಂಕ್ ಆಗಿದ್ದರಿಂದ ಅವರಿಗೆ ಇನ್ನೊಬ್ಬರ ಜೊತೆ ಏನಾಗ್ತಿದೆ ಅನ್ನೋದು ಗೊತ್ತಾಗ್ತಿರುತ್ತೆ. ಇದರಿಂದ ಜಯ್ ಪೃಥ್ವಿ ಇನ್ನೂ ಸತ್ತಿಲ್ಲ ಅಂತ ಕೂಗ್ತಿರ್ತಾನೆ. ಅದಕ್ಕೆ ಡಾಕ್ಟರ್ ಸಹಾಯ ಅವನಿಗೆ ಒಂದು ಇಂಜೆಕ್ಷನ್ ಕೊಟ್ಟು ಮೂಚೆ ಹೋಗುವಂತೆ ಮಾಡ್ತಾನೆ. ಇನ್ನೊಂದು ಕಡೆ ಪೃಥ್ವಿ ಡೆತ್ ನಿಂದ ಕಲ್ಪನಾ ತುಂಬಾ ಡಿಸ್ಟರ್ಬ್ ಆಗ್ತಾಳೆ. ಆಕೆ ಮನೆಗೆ ಬಂದಾಗ ಅಲ್ಲಿ ಆಯುಷ ಆಕೆನ ಭೇಟಿ ಆಗೋಕೆ ಬಂದಿರ್ತಾಳೆ. ಇಲ್ಲಿ ಕಲ್ಪನಾಗೆ ಬಾನಿ ಮತ್ತು ಸತ್ತ ಬೇರೆ ವಿಕ್ಟಮ್ಗಳ ಆತ್ಮ ಕಾಣ್ತಿರುತ್ತೆ. ಅದಕ್ಕೆ ಆಕೆ ತುಂಬಾ ಭಯಪಡ್ತಾಳೆ. ಆದ್ರೆ ಇಲ್ಲಿ ಆಯುಷ ಕಲ್ಪನಾನ ಸಂಭಾಳಿಸ್ತಾಳೆ. ಈ ಕಡೆ ಡಾಕ್ಟರ್ ಸಹಾಯ್ ಪೃಥ್ವಿ ತಾಯಿಗೆ ಪೃಥ್ವಿ ಆರ್ಗನ್ ಡೊನೇಷನ್ಗಾಗಿ ಸೈನ್ ಮಾಡಿದ್ದ ಅಂತ ಹೇಳ್ತಾನೆ.
ಇದರಿಂದ ಅವರು ಪೃಥ್ವಿ ಬಾಡಿ ತಗೊಂಡು ಲ್ಯಾಬ್ಗೆ ತರ್ತಾರೆ. ಇಲ್ಲಿ ಡಾಕ್ಟರ್ ಸಹಾಯ್ ಪೃಥ್ವಿಗೆ ಇಂಜೆಕ್ಷನ್ ಹೊಡೆದು ಅವನನ್ನ ಮತ್ತೆ ಜೀವಂತ ಮಾಡ್ತಾನೆ. ಸೊ ಎಪಿಸೋಡ್ 5 ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ. ಇನ್ನು ಎಪಿಸೋಡ್ 6ರ ಆರಂಭದಲ್ಲಿ ಡಾಕ್ಟರ್ ಸಹಾಯ್ಗೆ ನ್ಯೂರೋಲಾಜಿನಲ್ಲಿ ಮಾಡಿದ ಸಾಧನೆಗಾಗಿ ಅವಾರ್ಡ್ ಕೊಡ್ತಿರ್ತಾರೆ. ಆಗ ಅವನಿಗೆ ಪೃಥ್ವಿ ಕಾಲ್ ಮಾಡ್ತಾನೆ. ಅದು 22ನೇ ಜೂನ್ ಆಗಿರುತ್ತೆ, ಅಂದರೆ ಪೃಥ್ವಿಗೆ ಆಕ್ಸಿಡೆಂಟ್ ಆದ ರಾತ್ರಿ. ಇಲ್ಲಿ ಪೃಥ್ವಿ ಡಾಕ್ಟರ್ ಸಹಾಯ್ಗೆ ಪ್ರಾಬ್ಲಮ್ ಎಲ್ಲಿದೆ ಅಂತ ಗೊತ್ತಾಯ್ತು, ನಾವು ಅಂಧಕಾರನ ತಡಿಬೇಕಾದ್ರೆ ಆ ಚೇರ್ನ ಮುರಿಬೇಕು ಅಂತ ಹೇಳ್ತಾನೆ. ಆದ್ರೆ ಡಾಕ್ಟರ್ ಸಹಾಯ್ ಅದು ನನ್ನ ಪ್ರಾಜೆಕ್ಟ್, ನನ್ನ ಅನುಮತಿ ಇಲ್ಲದೆ ಒಂದು ವಸ್ತು ಕೂಡ ಮುಟ್ಟಬಾರದು ಅಂತ ಹೇಳ್ತಾನೆ. ಪೃಥ್ವಿ ಕಾಲ್ ಕಟ್ ಮಾಡಿದಾಗ ಅವನಿಗೆ ಬಾನಿ ಕಾಲ್ ಮಾಡ್ತಾಳೆ. ಬಾನಿ ಪೃಥ್ವಿಗೆ ಅಂಧಕಾರ ನನ್ನ ನುಂಗ್ಬಿಡುತ್ತೆ ಅಂತ ಹೇಳ್ತಾಳೆ. ಅದಕ್ಕೆ ಪೃಥ್ವಿ ನನ್ನ ಮೇಲೆ ನಂಬಿಕೆ ಇಡು, ನಾನು ಎಲ್ಲ ಸರಿ ಮಾಡ್ತೀನಿ ಅಂತ ಹೇಳ್ತಾನೆ. ಇಲ್ಲಿ ಸೀನ್ ಪ್ರೆಸೆಂಟ್ ಡೇಗೆ ಬರುತ್ತೆ. ಇಲ್ಲಿ ಜೈ ಹಾಸ್ಪಿಟಲ್ ಬೆಡ್ ಮೇಲೆ ಮಲಗಿರ್ತಾನೆ. ಅವನ ಪಕ್ಕದಲ್ಲಿ ಅವನ ತಾಯಿ ಕೂತಿರ್ತಾಳೆ. ಆಗ ಅಲ್ಲಿ ರೂಮಿ ಬರ್ತಾಳೆ. ಅಲ್ಲಿ ಡಾಕ್ಟರ್ ಅಜೀಜ್ ಕೂಡ ಇರ್ತಾನೆ. ಈತ ರೂಮಿಗೆ ನೀನು ನಿನ್ನ ತಾಯಿ ಮೆಂಟಲ್ ಇಶ್ಯೂನಿಂದ ಸತ್ತೋದ್ರು ಅಂತ ಅಕ್ಸೆಪ್ಟ್ ಮಾಡ್ತಿಲ್ಲ. ಜಯ ತಾಯಿ ಪೃಥ್ವಿನ ಕಳ್ಕೊಂಡ್ರು, ಇನ್ನು ಜೈ ಪರಿಸ್ಥಿತಿ ಹೀಗಾಗಿದೆ, ದಯವಿಟ್ಟು ಅವರನ್ನ ಅವರ ಪಾಡಿಗೆ ಬಿಟ್ಬಿಡು ಅಂತ ಹೇಳ್ತಾನೆ. ಇದರಿಂದ ಬೇಜಾರಾಗಿ ರೂಮಿ ಅಲ್ಲಿಂದ ಹೋಗ್ಬಿಡ್ತಾಳೆ. ಈಗ ಕಲ್ಪನನ ತೋರಿಸ್ತಾರೆ. ಈಕೆಗೆ ಬ್ಯಾರೆಟ್ ಕಾಲ್ ಮಾಡ್ತಾನೆ. ಬ್ಯಾರೆಟ್ ಕಲ್ಪನಾಗೆ ಡೇರಿಯಸ್ ಒಂದು ಪಾರ್ಸಲ್ ರಿಸೀವ್ ಮಾಡಿ ಕಂಪನಿಗೆ ತಗೊಂಡು ಹೋಗಿದ್ದಾನೆ. ಇದೇ ಸರಿಯಾದ ಟೈಮ್, ನಾವು ವಾರೆಂಟ್ ರೆಡಿ ಮಾಡ್ತಿದ್ದೀವಿ, ನೀನು ಸರ್ಚಿಂಗ್ ಆಗಿ ಟೀಮ್ನ ರೆಡಿ ಮಾಡು ಅಂತ ಹೇಳ್ತಾನೆ. ಈ ಕಡೆ ಡಾಕ್ಟರ್ ಸಹಾಯ್ ಪೃಥ್ವಿ ಬೇನಿಂದ ಡಾಟಾ ತೆಗಿತಾನೆ. ಅವರು ಪೃಥ್ವಿ ಮೈಂಡಲ್ಲಿದ್ದ ಡಾಟಾನ ಸೇವ್ ಮಾಡ್ತಾರೆ. ಈಗ ಹಾಸ್ಪಿಟಲ್ನಲ್ಲಿ ಜೈಗೆ ಎಚ್ಚರಿಕೆ ಆಗುತ್ತೆ. ನೋಡಿದ್ರೆ ಜೈನ ಒಂದು ಬೆಡ್ ಮೇಲೆ ಕಟ್ಟಿ ಹಾಕಿರ್ತಾರೆ. ಇಲ್ಲಿ ಜೈ ತನ್ನ ತಾಯಿಗೆ ತನ್ನನ್ನ ಬಿಡುವಂತೆ ಹೇಳ್ತಿರ್ತಾನೆ. ಆದ್ರೆ ಜಯ ತಾಯಿ ಅದೆಲ್ಲ ಏನೂ ಇಲ್ಲ, ಇದೆಲ್ಲ ನಿನ್ನ ಮೈಂಡ್ನಲ್ಲಿರೋ ಆಲೋಚನೆಗಳು ಮಾತ್ರ ಅಂತ ಹೇಳ್ತಾಳೆ. ಆಗ ಅಲ್ಲಿ ಕಲ್ಪನಾ ಬರ್ತಾಳೆ. ಈಕೆ ಜೈ ತಾಯಿಗೆ ಜೈ ಹೇಳ್ತಿರೋದೆಲ್ಲ ನಿಜ, ಅಂಧೇರ ಇದ್ದಾನೆ, ಅವನು ಜನರನ್ನ ತಗೊಂಡು ಹೋಗ್ತಾನೆ. ಪೃಥ್ವಿ ಕೂಡ ಅದೇ ಎಕ್ಸ್ಪೆರಿಮೆಂಟ್ ನಲ್ಲಿ ಭಾಗಿಯಾಗಿದ್ದ. ಆದ್ರೆ ಅದು ಡೇಂಜರಸ್ ಅಂತ ಗೊತ್ತಾದಾಗ ಅವನು ಅದನ್ನ ತಡೆಯೋಕೆ ಹೋಗಿದ್ದ. ಆದ್ರೆ ಅವನು ಅದನ್ನ ತಡೆಯೋಕೆ ಮುಂಚೆ ಇಷ್ಟೆಲ್ಲ ಆಯ್ತು ಅಂತ ಹೇಳ್ತಾಳೆ. ಇದನ್ನೆಲ್ಲ ಕೇಳಿ ಜೈ ತಾಯಿಗೆ ಸ್ವಲ್ಪ ನಂಬಿಕೆ ಬರುತ್ತೆ. ಆದ್ರೆ ಡಾಕ್ಟರ್ ಅಜೀಜ್ ಮಾತ್ರ ಇದೆಲ್ಲ ಮೂಢನಂಬಿಕೆ ಅಂತ ಹೇಳ್ತಾನೆ. ಡಾಕ್ಟರ್ ಅಜೀಜ್ ಕೋಪದಲ್ಲಿ ಅಲ್ಲಿಂದ ಹೋಗ್ಬಿಡ್ತಾನೆ. ಈಗ ಇಲ್ಲಿ ಜೈ, ಕಲ್ಪನಾ ಮತ್ತು ರೋಮಿ ಇರ್ತಾರೆ. ಇಲ್ಲಿ ಕಲ್ಪನಾ ಅವರಿಗೆ ತಾನು ಈಗ ಜೈಗೆ ಆದಂತಹ ಅನುಭವಗಳನ್ನ ನೋಡ್ತಾ ಇದ್ದೀನಿ ಅಂತ ಹೇಳ್ತಾಳೆ. ಅದಕ್ಕೆ ರೋಮಿ, ಆದ್ರೆ ನೀವು ಆ ಚೇರ್ ಮೇಲೆ ಹೋಗಿಲ್ಲ, ಆದ್ರೂ ಅದು ಹೇಗೆ ನಿಮಗೆ ಕಾಣ್ತಾ ಇದೆ ಅಂತ ಕೇಳ್ತಾಳೆ. ಅದಕ್ಕೆ ಕಲ್ಪನಾ, ಅದು ಹೇಗೆ ಅಂತ ಗೊತ್ತಾಗಬೇಕಾದ್ರೆ ಆ ಚೇರ್ ನಮಗೆ ಬೇಕು, ಅದು ಊಬರ್ ಲೈಫ್ ಕಂಪನಿಯಲ್ಲಿದೆ. ಜೂಡಲ್ಲಿ ಮೊದಲು ಕೂಡ ಹೋಗಿದ್ದ, ಅದಕ್ಕೆ ಅವನನ್ನ ಕೂಡ ಸೇರಿಸ್ಕೋಬೇಕು, ಯಾಕಂದ್ರೆ ವಾರೆಂಟ್ ಬಂದ ತಕ್ಷಣ ರೇಡ್ಗೆ ಹೋಗ್ಬೇಕು ಅಂತ ಹೇಳ್ತಾಳೆ. ಕಲ್ಪನಾ ಅಲ್ಲಿಂದ ಹೋದ್ಮೇಲೆ ಜೈ ಮತ್ತು ರೋಮಿ ಮಾತಾಡ್ತಾರೆ. ಇಲ್ಲಿ ಜೈ ರೋಮಿಗೆ 22 ಜೂನ್ ರಾತ್ರಿ ನಡೆದ ಘಟನೆ ಬಗ್ಗೆ ಹೇಳ್ತಾನೆ. ಇಲ್ಲಿ ಜೈ ಸೂಸೈಡ್ ಮಾಡ್ಕೋಬೇಕಂತ ಟೆರೆಸ್ ಮೇಲೆ ಹೋಗ್ತಾನೆ. ಆದ್ರೆ ಇಲ್ಲಿ ಪೃಥ್ವಿ ಬಂದು ಜೈನ ಕಾಪಾಡಿರ್ತಾನೆ. ಇಲ್ಲಿ ಜೈ ಪೃಥ್ವಿಗೆ ನೀನು ನನ್ನ ಟ್ರೀಟ್ಮೆಂಟ್ ನಿಲ್ಲಿಸಿದ್ದರಿಂದ ನಾನು ಡಿಪ್ರೆಷನ್ಗೆ ಹೋಗಿ ಇದೆಲ್ಲ ಆಗ್ತಾ ಇದೆ ಅಂತ ಹೇಳ್ತಾನೆ. ಆದ್ರೆ ಪೃಥ್ವಿ ಆ ಚೇರ್ ಒಳ್ಳೇದಲ್ಲ ಅಂತ ಜೈಗೆ ಹೇಳೋಕೆ ಟ್ರೈ ಮಾಡ್ತಾನೆ. ಆದ್ರೆ ಜೈ ಕೇಳದಿದ್ದಾಗ ಬೇರೆ ದಾರಿ ಇಲ್ಲದೆ ಪೃಥ್ವಿ ಜೈನ ಲ್ಯಾಬ್ಗೆ ಕರ್ಕೊಂಡು ಹೋಗ್ತಿರ್ತಾನೆ. ಆಗ ಅಂಧಕಾರ ಅವರನ್ನ ಫಾಲೋ ಮಾಡ್ತಿರುತ್ತೆ. ಇದು ಪೃಥ್ವಿಗೆ ಗೊತ್ತಾಗುತ್ತೆ. ಒಂದು ಜಾಗದಲ್ಲಿ ಇವರ ಕಾರ್ ಆಕ್ಸಿಡೆಂಟ್ ಆಗುತ್ತೆ. ಇಲ್ಲಿ ಪೃಥ್ವಿ ಜೈಗೆ ಅಂಧಕಾರ ನಿನ್ನೆಂದೇನೂ ಬರುತ್ತೆ, ಆದ್ರೆ ನೀನು ಧೈರ್ಯವಾಗಿರು ಅಂತ ಹೇಳ್ತಾನೆ. ಇಲ್ಲಿಂದ ಪೃಥ್ವಿ ಕೋಮಾಗೆ ಹೋಗ್ತಾನೆ. ಈಗ ಪ್ರೆಸೆಂಟ್ ಟೈಮ್ ನಲ್ಲಿ ಜೈ ರೋಮಿಗೆ ಅವತ್ತು ನಾನು ಲ್ಯಾಬ್ಗೆ ಹೋಗೋಣ ಅಂತ ಹೇಳಿದ್ದಿಲ್ಲ ಅಂದ್ರೆ ಪೃಥ್ವಿಗೆ ಆಕ್ಸಿಡೆಂಟ್ ಆಗ್ತಿದ್ದಿಲ್ಲ ಅಂತ ಹೇಳ್ತಾನೆ. ಆದ್ರೆ ರೋಮಿ, ನೀನು ಅದೆಲ್ಲ ಮರೆತು ಬಿಡು, ಆಗ ನಿನಗೆ ಅಂಧಕಾರದ ಬಗ್ಗೆ ಗೊತ್ತಿದ್ದಿಲ್ಲ ಅಂತ ಹೇಳ್ತಾಳೆ. ಈ ಕಡೆ ಕಲ್ಪನಾಗೆ ಸರ್ಚ್ ವಾರೆಂಟ್ ಸಿಕ್ಕಿರುತ್ತೆ. ಅದಕ್ಕೆ ಆಕೆ ರೋಮಿ ಮತ್ತು ಜೂಡ್ನ ಕರ್ಕೊಂಡು ಡೇರಿಯಸ್ ಬಿಲ್ಡಿಂಗ್ ಒಳಗೆ ಹೋಗ್ತಾಳೆ. ರೋಮಿ ವಿಡಿಯೋ ಕಾಲ್ ಮೂಲಕ ಜೈಗೆ ಎಲ್ಲ ತೋರಿಸ್ತಿರ್ತಾಳೆ. ಜೂಡ್ ಕಲ್ಪನಾಗೆ ಲ್ಯಾಬ್ ಅಂಡರ್ಗ್ರೌಂಡ್ ನಲ್ಲಿದೆ ಅಂತ ಹೇಳ್ತಾನೆ. ಇವರು ತಮ್ಮ ಟೀಮ್ ಜೊತೆ ಕೆಳಗೆ ಹೋಗ್ತಾರೆ. ಇದನ್ನೆಲ್ಲ ಡೇರಿಸ್ ಸಿಸಿಟಿವಿಯಲ್ಲಿ ನೋಡ್ತಿರ್ತಾನೆ. ಆದ್ರೆ ಅವರು ಲಿಫ್ಟ್ ನಿಂದ ಹೊರಗೆ ಬಂದಾಗ ಅದು ಪಾರ್ಕಿಂಗ್ ಏರಿಯಾ ಆಗಿರುತ್ತೆ, ಅಂದ್ರೆ ಅವರು ರಾಂಗ್ ಸೈಡ್ ಹೋಗಿರ್ತಾರೆ. ಈ ಕಡೆ ಲ್ಯಾಬ್ ಅಲ್ಲಿ ಡಾಕ್ಟರ್ ಸಹಾಯ್ ಮತ್ತು ಡೇರಿಯಸ್ ಪೃಥ್ವಿನ ಕೋಮದಿಂದ ಹೊರಗೆ ತೆಗೆಯೋದ್ರಲ್ಲಿ ಸಕ್ಸಸ್ಫುಲ್ ಆಗ್ತಾರೆ. ಇವರು ಪೃಥ್ವಿಗೆ ಚೇರಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ಯಲ್ಲ, ಅದು ಏನು ಅಂತ ಕೇಳ್ತಾರೆ. ಪೃಥ್ವಿ ಪ್ರಾಬ್ಲಮ್ ಬಗ್ಗೆ ಹೇಳ್ತಿದ್ದಾಗ ಅಂಧಕಾರ ಇವರ ಮೇಲೆ ಅಟ್ಯಾಕ್ ಮಾಡುತ್ತೆ. ಇದು ಪೃಥ್ವಿ ಕೈಯಿಂದಾನೇ ಅವನ ಕುತ್ತಿಗೆನ ಕಟ್ ಮಾಡಿಸುತ್ತೆ. ಆದ್ರೆ ಪೃಥ್ವಿ ಸಾಯೋ ಮುಂಚೆ ಡಾಕ್ಟರ್ ಸಹಾಯ್ಗೆ ಡಾಟಾನ ಫಾಲೋ ಮಾಡುವಂತೆ ಹೇಳ್ತಾನೆ. ಇದೆಲ್ಲ ಜೂಡ್ ಮತ್ತು ಜೈಗೂ ಕಾಣ್ತಿರುತ್ತೆ, ಏಕೆಂದ್ರೆ ಅವರ ಮೈಂಡ್ ಕನೆಕ್ಟ್ ಆಗಿರುತ್ತೆ. ಇಲ್ಲಿ ಇವರು ಇದೆಲ್ಲ ಡಾಕ್ಟರ್ ಸಹಾಯ ಮಾಡ್ತಿದ್ದಾನೆ ಅಂತ ನೋಡ್ತಾರೆ. ಈ ಕಡೆ ರೋಮಿಗೆ ತನ್ನ ಡಿವೈಸ್ ನಲ್ಲಿ ಪ್ಯಾರಾನಾರ್ಮಲ್ ಆಕ್ಟಿವಿಟಿ ಬಗ್ಗೆ ಸಿಗ್ನಲ್ ಬರ್ತಿರುತ್ತೆ. ಇನ್ನೊಂದು ಕಡೆ ಲ್ಯಾಬ್ ಅಲ್ಲಿ ಡೇರಿಯಸ್ ಈ ಪ್ರೋಗ್ರಾಮ್ ನ ಬಂದ್ ಮಾಡೋಣ, ಇದು ತುಂಬಾ ಡೇಂಜರಸ್ ಅಂತ ಹೇಳ್ತಾನೆ. ಆದ್ರೆ ಡಾಕ್ಟರ್ ಸಹಾಯ್ ಅವನಿಗೆ ಒಂದು ಇಂಜೆಕ್ಷನ್ ಹೊಡೆದು ಮೂರ್ಛೆ ಹೋಗುವಂತೆ ಮಾಡ್ತಾನೆ. ಆಮೇಲೆ ಅವನನ್ನ ಒಂದು ಚೇರ್ ಮೇಲೆ ಕುಂದಿರಿಸಿ ಅವನ ಬ್ರೈನ್ ರಿಸೆಟ್ ಮಾಡ್ತಾನೆ, ಏಕೆಂದ್ರೆ ಈ ಎಕ್ಸ್ಪೆರಿಮೆಂಟ್ಗೆ ಡೇರಿಯಸ್ ಅವಶ್ಯಕತೆ ಇರುತ್ತೆ. ಅದಕ್ಕೆ ಅವನು ಹಾಗೆ ಮಾಡ್ತಾನೆ. ಇದರಿಂದ ಡೇರಿಯಸ್ಗೆ ಅಟ್ಯಾಕ್ ಮಾಡಿದ್ದು ಯಾರು ಅಂತ ನೆನಪಿರಲ್ಲ. ಈ ಕಡೆ ರೋಮಿಗೆ ಬರ್ತಿದ್ದ ಸಿಗ್ನಲ್ ನಿಂದ ಆಕೆ ಅಲ್ಲಿರೋ ಈವಲ್ ಜೊತೆ ಕಾಂಟ್ಯಾಕ್ಟ್ ಮಾಡೋಕೆ ಟ್ರೈ ಮಾಡ್ತಾಳೆ. ಆದ್ರೆ ಆಗ ಅಚಾನಕ್ ಆಗಿ ಜೂಡ್ ಕೆಳಗೆ ಬಿದ್ದು ಒದ್ದಾಡ್ತಿರ್ತಾನೆ. ಏಕೆಂದ್ರೆ ಇನ್ನೊಂದು ಕಡೆ ಈವಿಲ್ ಸ್ಪಿರಿಟ್ ಜೈನ ಸಾಯಿಸಬೇಕಂತ ಅವನನ್ನ ಟೆರೆಸ್ ಮೇಲೆ ತಗೊಂಡು ಹೋಗಿರುತ್ತೆ. ಈ ಕಡೆ ಹಾಸ್ಪಿಟಲ್ ನಲ್ಲಿ ಡಾಕ್ಟರ್ ಅಜೀಜ್ ಮತ್ತು ಜೈ ತಾಯಿ ಮಾತಾಡ್ತಿರ್ತಾರೆ. ಆಗ ಅವರಿಗೆ ಜೈ ಬೆಡ್ ಮೇಲೆ ಇಲ್ಲ ಅಂತ ಗೊತ್ತಾಗುತ್ತೆ. ಆಗ ಅವರು ಜೈನ ಹುಡ್ಕೊಂಡು ಟೆರೆಸ್ ಮೇಲೆ ಬರ್ತಾರೆ. ಇಲ್ಲಿ ಅವರಿಗೆ ಜೈ ಕಾಣ್ತಾನೆ ಮತ್ತು ಆಕಾಶದಲ್ಲಿ ಒಂದು ದೊಡ್ಡ ಈವಿಲ್ ಐ ಫಾರ್ಮ್ ಆಗಿರುತ್ತೆ. ಇದನ್ನ ನೋಡಿ ಡಾಕ್ಟರ್ ಅಜೀಜ್ಗೆ ಜೈ ನಿಜ ಹೇಳ್ತಿದ್ದ ಅಂತ ಗೊತ್ತಾಗುತ್ತೆ. ಆ ಕಣ್ಣು ಜೈನ ತನ್ನ ಕಡೆ ಎಳ್ಕೊತಿರುತ್ತೆ. ಆಗ ಡಾಕ್ಟರ್ ಅಜೀಜ್ ಹೋಗಿ ಅವನನ್ನ ಕಾಪಾಡ್ತಾನೆ. ಸೊ ಎಪಿಸೋಡ್ 6 ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ.
ಇನ್ನು ಎಪಿಸೋಡ್ 7ರ ಆರಂಭದಲ್ಲಿ ಜೂಡ್ ನ ತೋರಿಸ್ತಾರೆ. ಈತ ತನ್ನ ಮಗಳ ಬರ್ತ್ಡೇ ಇದ್ದಿದ್ದರಿಂದ ಆಕೆನ ಭೇಟಿ ಆಗೋಕೆ ಬಂದಿರ್ತಾನೆ. ಆದ್ರೆ ಜೂಡ್ ಹೆಂಡತಿ ಅವನನ್ನ ತನ್ನ ಮನೆಯೊಳಗೆ ಕರ್ಕೊಳ್ಳಲ್ಲ, ಏಕೆಂದ್ರೆ ಜೂಡ್ ಹೆಂಡತಿ ಬಾಯ್ ಫ್ರೆಂಡ್ ಮನೆಯೊಳಗೆ ಇರ್ತಾನೆ. ಇದರಿಂದ ಜೂಡ್ ತಾನು ತನ್ನ ಮಗಳಿಗಾಗಿ ತಂದಿದ್ದ ಡಾಲ್ ನ ಅಲ್ಲೇ ಬಿಟ್ಟು ಹೋಗ್ಬಿಡ್ತಾನೆ. ಆಗ ಅಂಧಕಾರ ಬಂದು ಅದನ್ನ ತಗೊಳುತ್ತೆ. ಇನ್ನೊಂದು ಕಡೆ ಕಲ್ಪನಾ ಡಾಕ್ಟರ್ ಸಹಾಯನ ಇಂಟ್ರಾಗೇಟ್ ಮಾಡ್ತಿರ್ತಾಳೆ. ಆದ್ರೆ ಡಾಕ್ಟರ್ ಸಹಾಯ್ ತಾನು ತನ್ನ ಲಾಯರ್ ಇಲ್ಲಂದ್ರೆ ಏನು ಮಾತಾಡಲ್ಲ ಅಂತ ಹೇಳ್ತಾನೆ. ಆಗ ಕಲ್ಪನಾಗೆ ಆಯುಷಾ ಕಾಲ್ ಮಾಡ್ತಾಳೆ. ಈಕೆ ಕಲ್ಪನಾಗೆ ಡೇರಿಯಸ್ ಆತ್ಮ ಹೀಲಿಂಗ್ ಸೆಂಟರ್ಗೆ ಬಂದಿದ್ದ, ಅದಕ್ಕೆ ನಾನು ಅವನನ್ನ ಫಾಲೋ ಮಾಡ್ತಾ ಇದ್ದೀನಿ, ನೀನು ಬೇಗ ಇಲ್ಲಿಗೆ ಬಾ ಅಂತ ತನ್ನ ಲೈವ್ ಲೊಕೇಶನ್ ಕಳಿಸ್ತಾಳೆ. ಈಗ ಕಲ್ಪನಾ ಆಯುಷಾ ಹೇಳಿದ ಲೊಕೇಶನ್ಗೆ ಹೋಗ್ತಾಳೆ ಮತ್ತು ಹೋಗ್ತಿದ್ದಾಗ ಕಾನ್ಸ್ಟೇಬಲ್ಗೆ ಡಾಕ್ಟರ್ ಸಹಾಯನ ಎನ್ಕ್ವೈರಿ ಮಾಡು ಅಂತ ಹೇಳ್ತಾಳೆ. ಈಗ ಕಾನ್ಸ್ಟೇಬಲ್ ಒಂದು ಇಂಜೆಕ್ಷನ್ ತಂದು ಡಾಕ್ಟರ್ ಸಹಾಯ್ ಮುಂದೆ ಇಡ್ತಾನೆ ಮತ್ತು ಡಾಕ್ಟರ್ ಸಹಾಯ್ಗೆ ನೀನು ನಿಜ ಹೇಳಿಲ್ಲ ಅಂದ್ರೆ ಈ ಇಂಜೆಕ್ಷನ್ ನಿನಗೆ ಚುಚ್ತೀನಿ, ಇದರಿಂದ ನೀನು ಆಟೋಮೆಟಿಕ್ ಆಗಿ ಎಲ್ಲ ನಿಜ ಹೇಳ್ತೀಯಾ ಅಂತ ಹೇಳ್ತಾನೆ. ಆದ್ರೆ ಅಷ್ಟೊತ್ತಿಗೆ ಅಲ್ಲಿ ಲಾಯರ್ ಬಂದು ಡಾಕ್ಟರ್ ಸಹಾಯನ ಕರ್ಕೊಂಡು ಹೋಗ್ತಾನೆ. ಹೊರಗೆ ಬಂದಾಗ ಲಾಯರ್ ಡಾಕ್ಟರ್ ಸಹಾಯ್ಗೆ ನೀನು ಸ್ವಲ್ಪ ದಿನ ಊಬರ್ ಲೈಫ್ ನಿಂದ ದೂರ ಇರು, ಇದು ಎಲ್ಲರಿಗೂ ಒಳ್ಳೇದು ಅಂತ ಹೇಳ್ತಾನೆ. ಈ ಕಡೆ ಕಲ್ಪನಾ ಆಯುಷಾ ಇದ್ದ ಜಾಗಕ್ಕೆ ಬರ್ತಾಳೆ. ಇಲ್ಲಿ ಕಲ್ಪನಾ ಆಯುಷಾಗೆ ನೀನು ಇಲ್ಲಿಂದ ಹೋಗು, ನಾನು ಒಳಗೆ ಹೋಗಿ ನೋಡ್ತೀನಿ ಅಂತ ಹೇಳ್ತಾಳೆ. ಆದ್ರೆ ಆಯುಷಾ ಕೇಳದೆ ತಾನು ಬರ್ತೀನಿ ಅಂತ ಹೇಳ್ತಾಳೆ. ಈಗ ಇವರು ಒಳಗೆ ಹೋಗ್ತಾರೆ. ಇಲ್ಲಿ ಇವರಿಗೆ ಒಂದು ಲ್ಯಾಬ್ ಸೆಟಪ್ ಕಾಣುತ್ತೆ. ಆದ್ರೆ ಅಲ್ಲಿ ಡೇರಿಯಸ್ ಬಂದು ಆಯುಷನ ಸಾಯಿಸ್ಬಿಡ್ತಾನೆ. ಶೂಟೌಟ್ ನಲ್ಲಿ ಕಲ್ಪನಾ ಡೇರಿಯಸ್ ನ ಸಾಯಿಸ್ಬಿಡ್ತಾಳೆ. ಆದ್ರೆ ಆಯುಷಾ ಡೆತ್ ನೋಡಿ ಕಲ್ಪನಾ ತುಂಬಾ ದುಃಖ ಪಡ್ತಾಳೆ. ಈಗ ಇಲ್ಲಿ ಬ್ಯಾರೆಟ್ ಬರ್ತಾನೆ. ಈತ ಇಲ್ಲಿ ಸಿವಿಲಿಯನ್ ಸತ್ತೋಗಿದ್ದಾಳೆ ಮತ್ತು ಊಬರ್ ಲೈಫ್ ಜೊತೆ ಕನೆಕ್ಷನ್ ಇದೆ ಅಂತ ಪ್ರೂವ್ ಮಾಡೋಕೆ ಡೇರಿಯಸ್ ಕೂಡ ಇಲ್ಲ, ಸೊ ಈ ಕೇಸ್ ನ ಇಲ್ಲೇ ಕ್ಲೋಸ್ ಮಾಡಬೇಕು ಅಂತ ಹೇಳ್ತಾನೆ. ಸೀನ್ ಇಲ್ಲಿಂದ ಡಾಕ್ಟರ್ ಅಜೀಜ್ ಕಡೆ ಶಿಫ್ಟ್ ಆಗುತ್ತೆ. ಇಲ್ಲಿ ರೋಮಿ ಮತ್ತು ಜೈ ಇರ್ತಾರೆ. ಇಲ್ಲಿ ಡಾಕ್ಟರ್ ಅಜೀಜ್ ಅವರಿಗೆ ನಾನು ಮೊದಲೇ ರೋಮಿ ಮಾತನ್ನ ಕೇಳಬೇಕಾಗಿತ್ತು, ಇದರಿಂದ ಆಕೆ ತಾಯಿಗೆ ಹೆಲ್ಪ್ ಮಾಡಬಹುದಾಗಿತ್ತು ಅಂತ ಹೇಳ್ತಾನೆ. ಮತ್ತು ಅಜೀಜ್ ಅವರಿಗೆ ರೋಮಿ ತಾಯಿ ಸಾಮಾನುಗಳನ್ನ ಕೊಡ್ತಾನೆ. ಮತ್ತು ಈಗ ಅಜೀಜ್ಗೂ ಕೂಡ ಅಂಧೇರ ಹಂಟ್ ಮಾಡ್ತಿರ್ತಾನೆ. ರೋಮಿ ತನ್ನ ತಾಯಿ ಸಾಮಾನು ನೋಡ್ತಿದ್ದಾಗ ಅದರಲ್ಲಿ ಆಕೆ ಕೆಲವು ರೆಕಾರ್ಡ್ಸ್ ಗಳನ್ನ ಬರ್ದಿರ್ತಾಳೆ. ಈಕೆ ಅದರಲ್ಲಿ ಒಂದು ವಿಶೇಷವಾದ ಡ್ರಗ್ಸ್ ಬಗ್ಗೆ ಬರ್ದಿರ್ತಾಳೆ ಮತ್ತು ಜೂಡ್ ಹುಡುಕ್ತಿದ್ದ ಕಾಮಿಕ್ ಬುಕ್ ನಲ್ಲಿದ್ದ ಊರುಗಳ ಹೆಸರನ್ನು ಸಹ ಬರ್ದಿರ್ತಾಳೆ. ಇದನ್ನ ನೋಡಿ ಇವರು ಶಾಕ್ ಆಗ್ತಾರೆ. ಈ ಕಡೆ ನ್ಯೂಸ್ ನಲ್ಲಿ ಊಬರ್ ಲೈಫ್ ಲ್ಯಾಬ್ ಪೊಲೀಸರಿಗೆ ಸಿಕ್ಕಿದೆ ಅಂತ ತೋರಿಸ್ತಿರ್ತಾರೆ. ಇದನ್ನ ನೋಡಿ ಡಾಕ್ಟರ್ ಸಹಾಯ್ ಲ್ಯಾಬ್ಗೆ ಹೋಗ್ತಾನೆ. ಆದ್ರೆ ಪೊಲೀಸರಿಗೆ ಒರಿಜಿನಲ್ ಲ್ಯಾಬ್ ಇನ್ನೂ ಸಿಕ್ಕಿರಲ್ಲ. ಡಾಕ್ಟರ್ ಇಲ್ಲಿ ನರ್ಸ್ಗೆ ಪೃಥ್ವಿ ಬಾಡಿ ಎಲ್ಲಿ ಅಂತ ಕೇಳ್ತಾನೆ. ಇವರು ಪೃಥ್ವಿ ಬಾಡಿ ಮತ್ತು ಬಾನಿನ ಒಂದೇ ಕಡೆ ಇಟ್ಟಿರ್ತಾರೆ. ಆದ್ರೆ ಅವರು ಅದನ್ನ ಡಾಕ್ಟರ್ ಸಹಾಯ್ಗೆ ಹೇಳಲ್ಲ. ಆಗ ಡಾಕ್ಟರ್ಗೆ ಪೃಥ್ವಿ ಹೇಳಿದ ಮಾತು ನೆನಪಾಗುತ್ತೆ. ಪೃಥ್ವಿ ಡಾಕ್ಟರ್ ಸಹಾಯ್ಗೆ ಫಾಲೋ ದ ಡಾಟಾ ಅಂತ ಹೇಳಿರ್ತಾನೆ. ಅದಕ್ಕೆ ಡಾಕ್ಟರ್ ಡಾಟಾ ಕೇಬಲ್ ನ ಫಾಲೋ ಮಾಡ್ತಾನೆ. ಈ ಕಡೆ ಜೈ ಅದೇ ಟೈಮಲ್ಲಿ ಆ ಕಾಮಿಕ್ ನ ಸ್ಟಡಿ ಮಾಡ್ತಾನೆ. ಆ ಕಾಮಿಕ್ ಬುಕ್ ಸ್ಟೋರಿ ಈ ರೀತಿ ಇರುತ್ತೆ. ಕಾಮಿಕ್ ಹೀರೋ ಸತ್ಯ ತಮ ಅನ್ನೋ ಇವೆಲ್ ನ ಹುಡುಕೊಂಡು ಪ್ರಕಾಶ್ ಗಡ್ಗೆ ಹೋಗ್ತಾನೆ. ಇಲ್ಲಿ ಅವನಿಗೆ ಒಂದು ನದಿ ಕಾಣುತ್ತೆ. ಅದು ವಿರುದ್ಧ ದಿಕ್ಕಿಗೆ ಹರಿದಿರುತ್ತೆ. ನದಿ ಹರಿತಿರೋ ಅದೇ ದಿಕ್ಕಿಗೆ ತಮ ಒಂದು ಗುಡ್ಡದ ಮೇಲೆ ಇರ್ತಾನೆ. ಆ ಕಾಮಿಕ್ ನಲ್ಲಿ ತಮಗೆ ಜನರ ದುಃಖ ಮತ್ತು ನೋವಿನಿಂದ ಪವರ್ ಬರುತ್ತೆ ಅಂತ ಬರೆದಿರುತ್ತೆ. ಅಂದರೆ ಈ ಕಡೆ ಎಕ್ಸ್ಪೆರಿಮೆಂಟ್ ನಲ್ಲಿ ಸ್ಯಾಡ್ ಮತ್ತು ಡಿಪ್ರೆಸ್ ಆಗಿದ್ದವರ ನೋವನ್ನ ಈವಿಲ್ಗೆ ಆಹಾರವಾಗಿ ಕೊಡ್ತಿರ್ತಾರೆ. ಇದರಿಂದನೇ ಅವನಿಗೆ ಪವರ್ ಬರ್ತಿರುತ್ತೆ. ಅಂದರೆ ಅವರು ಮೊದಲಿನಿಂದಲೂ ಈವಿಲ್ ನ ಎಚ್ಚರಿಕೆ ಮಾಡ್ಬೇಕಂತಾನೆ ಈ ಎಕ್ಸ್ಪೆರಿಮೆಂಟ್ ನ ಮಾಡ್ತಿರ್ತಾರೆ. ಅಂದರೆ ಈವಿಲ್ ಬೈ ಮಿಸ್ಟೇಕ್ ಆಗಿ ಬಂದಿರಲ್ಲ. ಈ ಕಡೆ ಡಾಕ್ಟರ್ ಸಹಾಯ್ ಕೇಬಲ್ ನ ಫಾಲೋ ಮಾಡ್ತಾ ಬಾನಿ ಮತ್ತು ಡಾಕ್ಟರ್ ಪೃಥ್ವಿ ಬಾಡಿ ಇಟ್ಟಿದ್ದ ಜಾಗಕ್ಕೆ ಬರ್ತಾನೆ. ಇಲ್ಲಿ ಅವನಿಗೆ ಇನ್ನೊಂದು ಚೇಂಬರ್ ಕಾಣುತ್ತೆ. ಆದ್ರೆ ಅವನಿಗೆ ಅದು ಓಪನ್ ಮಾಡೋಕೆ ಆಗಲ್ಲ. ಆಗ ಡಾಕ್ಟರ್ ಸಹಾಯ್ ಒಬರಾಯ್ಗೆ ಕಾಲ್ ಮಾಡಿ ಈ ಎಕ್ಸ್ಪೆರಿಮೆಂಟ್ ಇಲ್ಲಿಗೆ ನಿಲ್ಲಿಸಬೇಕು, ಏಕೆಂದ್ರೆ ಇದರಿಂದ ಅಂಧಕಾರ ಸ್ಟ್ರಾಂಗ್ ಆಗ್ತಾ ಇದೆ. ಹೀಗೆ ಬಿಟ್ರೆ ಅದಕ್ಕೆ ಪವರ್ ಹೆಚ್ಚಾಗಿ ಅದು ರಿಯಾಲಿಟಿಯಲ್ಲಿ ಬಂದು ಬಿಡುತ್ತೆ. ಆಗ ಅದಕ್ಕೆ ಹೊರಗೆ ಬರಲು ಈ ಚೇರ್ನ ಅವಶ್ಯಕತೆ ಇರೋದಿಲ್ಲ ಅಂತ ಹೇಳ್ತಾನೆ. ಆದ್ರೆ ಒಬೆರಾಯ್ ಕೇಳದೆ ಎಕ್ಸ್ಪೆರಿಮೆಂಟ್ ನನಗೆ ತುಂಬಾ ಇಂಪಾರ್ಟೆಂಟ್, ನೀವು ಮೊದಲು ಉಮರ್ ಮೇಲೆ ಫೈನಲ್ ಎಕ್ಸ್ಪೆರಿಮೆಂಟ್ ನ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾನೆ. ಈ ಕಡೆ ಉಮರ್ನ ಒಂದು ಬಂಗಲೆಗೆ ತರ್ತಾರೆ. ಇಲ್ಲಿ ಅವನಿಗೆ ಎಲ್ಲಾ ಫೆಸಿಲಿಟಿ ಕೊಡ್ತಾರೆ. ಇಲ್ಲಿ ರೋಮಿ ಮಾತಾಡ್ತಾ, ಹಾಗಾದ್ರೆ 15 ವರ್ಷಗಳ ಹಿಂದೆ ತಮ್ಮ ನನ್ನ ತಾಯಿನ ಹಂಟ್ ಮಾಡ್ತಿದ್ದ, ಆದ್ರೆ ಅದು ಹೇಗೆ ಸಾಧ್ಯ, ಚೇರ್ ಈಗೀಗ ರೆಡಿ ಮಾಡಿದ್ರಲ್ಲ ಅಂತ ಕೇಳ್ತಾಳೆ. ಅದಕ್ಕೆ ಡಾಕ್ಟರ್ ಅಜೀಜ್, ಆಕ್ಚುಲಿ ನಿನ್ನ ತಾಯಿ ತನ್ನ ಮಗನ ಕಾಪಾಡೋಕೆ ಆಗಿಲ್ಲದಾಗ ವಿಚಿತ್ರವಾದ ಎಕ್ಸ್ಪೆರಿಮೆಂಟ್ ಗಳನ್ನ ಮಾಡ್ತಿದ್ಲು. ಅದು ವರ್ಕೌಟ್ ಆಗದಿದ್ದಾಗ ಆಕೆ ಡಿಪ್ರೆಷನ್ಗೆ ಹೋದ್ಲು. ಸೊ ಆಗ್ಲೇ ತಮ್ಮ ಆಕೆನ ಹಿಡಿದಿರಬಹುದು. ಇನ್ನು ತಮ್ಮ ಯಾವಾಗಿಂದ ಇದ್ದಾನೆ ಅಂತ ಇನ್ನೂ ನಮಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ. ಇಲ್ಲಿ ಜಯ ಸ್ಟೋರಿ ಕಂಟಿನ್ಯೂ ಮಾಡ್ತಾನೆ. ಕಾಮಿಕ್ ನಲ್ಲಿ ಗುರುಜಿ ಸತ್ಯಗೆ ಅಂಧಕಾರ ಎಷ್ಟೇ ಗಾಢವಾಗಿದ್ರೂ ಅದನ್ನ ತಡೆಯೋಕೆ ಒಂದು ಬೆಳಕು ಇರುತ್ತೆ. ಅದು ನಮ್ಮೊಳಗಿರುತ್ತೆ. ಅದನ್ನ ನಾವು ಹೊರಗೆ ತರಬೇಕು. ಅದು ಎಂತಹ ಅಂಧಕಾರವನ್ನ ಸೋಲಿಸುತ್ತೆ. ಅದುವೇ ಹೋಪ್ ಅಂತ ಹೇಳ್ತಾನೆ. ಇದರಿಂದ ಜಯ್ಗೆ ತಾನು ಹೇಗಾದ್ರೂ ಮಾಡಿ ತನ್ನ ಅಣ್ಣನ ಕಾಪಾಡಬೇಕು ಅಂತ ಇದ್ದ ಹೋಪ್ನಿಂದ ಅಂಧಕಾರಕ್ಕೆ ಅವನನ್ನ ತಗೊಂಡು ಹೋಗೋಕೆ ಕಷ್ಟವಾಗಿತ್ತು ಅಂತ ಅನ್ಕೋತಾನೆ. ಇನ್ನೊಂದು ಕಡೆ ಅಂಧಕಾರ ಜೂಡ್ನ ಹಂಟ್ ಮಾಡ್ತಿರುತ್ತೆ. ಅವನು ಜೈಗೆ ಕಾಲ್ ಮಾಡಿ, ಅಂಧಕಾರ ನನ್ನ ಮೇಲೆ ಬರ್ತಿದೆ, ನಾನು ಸಾಯ್ತೀನಿ ಅಂತ ಹೇಳ್ತಾನೆ. ಆದ್ರೆ ಜೈ ಹೋಪ್ ಕಳ್ಕೋಬೇಡ, ನಾನು ಅಲ್ಲಿಗೆ ಬರ್ತೀನಿ ಅಂತ ಹೇಳ್ತಾನೆ. ಆದ್ರೆ ಜೂಡ್ಗೆ ಅಂಧಕಾರ ಅವನ ಮಗಳ ರೂಪದಲ್ಲಿ ಕಾಣ್ತಿರುತ್ತೆ. ಅದು ಜೂಡ್ನ ತನ್ನ ಒಳಗೆ ಎಳ್ಕೊಳ್ಳುತ್ತೆ. ಜೈಗೂ ಆ ವಿಷನ್ ಬರುತ್ತೆ. ಆದ್ರೂ ಅವನು ಅಲ್ಲಿಗೆ ಬರ್ತಾನೆ. ಆದ್ರೆ ಅಷ್ಟೊತ್ತಿಗೆ ಅಂಧಕಾರ ಜೂಡ್ನ ಮುಗಿಸಿರುತ್ತೆ. ಈ ಕಡೆ ಕಲ್ಪನಾನ ತೋರಿಸ್ತಾರೆ. ಈಕೆ ಆಯುಷ್ಯ ಡೆತ್ ಆಗಿರೋದಕ್ಕೆ ತುಂಬಾ ದುಃಖದಲ್ಲಿ ಇರ್ತಾಳೆ. ಆಗ ಆಕೆಗೆ ತನ್ನ ಗರ್ಲ್ ಫ್ರೆಂಡ್ ಆತ್ಮ ಕಾಣುತ್ತೆ. ಇಲ್ಲಿ ಸ್ಟೋರಿ ಫ್ಲಾಶ್ ಬ್ಯಾಕ್ಗೆ ಹೋಗುತ್ತೆ. ಕಲ್ಪನಾ ಮತ್ತು ಆಕೆ ಲವರ್ ಊರಲ್ಲಿ ಜನರ ಕೈಯಲ್ಲಿ ಸಿಕ್ಕಾಕೊಂಡಾಗ ಊರವರು ಕಲ್ಪನಾಗೆ ಇದೆಲ್ಲ ನಿನ್ನ ಇಷ್ಟದಂತೆ ಆಯ್ತಾ ಅಂತ ಕೇಳ್ತಾರೆ. ಆದ್ರೆ ಕಲ್ಪನಾ ಹೆದರಿ ಇಲ್ಲ ಅಂತ ಹೇಳ್ತಾಳೆ.
ಇದರಿಂದ ಊರವರು ಆ ಹುಡುಗಿ ಮುಖಕ್ಕೆ ಮಸಿ ಬಳಿದು ಅವಮಾನ ಮಾಡ್ತಾರೆ. ಇದರಿಂದ ಆ ಹುಡುಗಿ ಸೂಸೈಡ್ ಮಾಡ್ಕೊಂಡು ಸತ್ತೋಗ್ತಾಳೆ. ಇಲ್ಲಿ ಪ್ರೆಸೆಂಟ್ ನಲ್ಲಿ ಕಲ್ಪನಾ ಆ ಹುಡುಗಿ ಆತ್ಮ ನೋಡಿ ಜೋರಾಗಿ ಕೂಗ್ತಾಳೆ. ಸೀನ್ ಇಲ್ಲಿಂದ ಜಯ್ ಮತ್ತು ರೋಮಿ ಕಡೆ ಶಿಫ್ಟ್ ಆಗುತ್ತೆ. ಇವರು ಜೂಡ್ ಮನೆ ಮುಂದೆ ಇರ್ತಾರೆ. ಆಗ ಅಲ್ಲಿ ಅದೇ ಕಾಮಿಕ್ ಸ್ಟೋರ್ ಓನರ್ ಬರ್ತಾನೆ. ಈತ ಜೂಡ್ಗೆ ಅವನು ಕೇಳ್ತಿದ್ದ ಕಾಮಿಕ್ ಕೊಡೋಕೆ ಬಂದಿರ್ತಾನೆ. ಆದ್ರೆ ಜೂಡ್ ಈಗ ಇರಲ್ಲ. ಅದಕ್ಕೆ ಜಯ್ ಆ ಕಾಮಿಕ್ ನ ತಗೋತಾನೆ. ಏಕೆಂದರೆ ಅವನಿಗೂ ತಮ್ಮನ ಹೇಗೆ ತಡಿಬೇಕಂತ ಗೊತ್ತಾಗಬೇಕಾಗಿರುತ್ತೆ. ಇನ್ನೊಂದು ಕಡೆ ಊಬರ್ ಲೈಫ್ ಓನರ್ ಒಬೆರಾಯ್ ನ್ಯೂಸ್ ನಲ್ಲಿ ಸ್ಟೇಟ್ಮೆಂಟ್ ಕೊಡ್ತಾನೆ. ಈತ ನ್ಯೂಸ್ ನಲ್ಲಿ ಡೇರಿಯಸ್ ಅನ್ನೋ ವ್ಯಕ್ತಿ ನಮಗೆ ಗೊತ್ತಿಲ್ಲದ ಹಾಗೆ ನಮ್ಮ ಕಂಪನಿಯಲ್ಲಿ ಇಲ್ಲಿಗಲ್ ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದ ಮತ್ತು ಅವನ ಜೊತೆ ಕೆಲವು ಬೋರ್ಡ್ ಮೆಂಬರ್ ಸಹ ಇನ್ವಾಲ್ವ್ ಆಗಿದ್ರು. ಆದ್ರೆ ಕಲ್ಪನಾ ಅಂತ ಆಫೀಸರ್ ನಿಂದ ಇವಾಗ ಎಲ್ಲ ನಾರ್ಮಲ್ ಆಯ್ತು, ಥ್ಯಾಂಕ್ಸ್ ಟು ಕಲ್ಪನಾ ಅಂತ ಹೇಳ್ತಾನೆ. ಆದ್ರೆ ಈ ಕಡೆ ಕಲ್ಪನಾ ತೋರಿಸ್ತಾರೆ. ಆ ಅಂಧಕಾರ ಕಲ್ಪನಾ ಮೇಲೆ ಹಾವಿ ಆಗ್ತಿರುತ್ತೆ. ಇದು ಕಲ್ಪನಾಗೆ ತನ್ನ ಕೈನ ಕಟ್ ಮಾಡುವಂತೆ ಹೇಳ್ತಿರುತ್ತೆ. ಈ ಕಡೆ ನಮಗೆ ಇನ್ನೊಂದು ಶಾಕಿಂಗ್ ಫ್ಯಾಕ್ಟ್ ಗೊತ್ತಾಗುತ್ತೆ. ಅದೇನೆಂದರೆ ಆಯುಷಾ ಇನ್ನೂ ಸತ್ತಿರಲ್ಲ, ಈಕೆ ಇನ್ನೂ ಬದುಕಿರ್ತಾಳೆ. ಆಕ್ಚುಲಿ ನ್ಯೂಸ್ಗೆ ಇಂಟರ್ವ್ಯೂ ಕೂಡ ಈಕೆನೆ ಕೊಡ್ತಿರ್ತಾಳೆ. ವಿಷಯ ಏನಂದ್ರೆ ಆಯುಷಾ ಒಬೆರಾಯ್ ಮಗಳಾಗಿರ್ತಾಳೆ. ಈಕೆ ತನ್ನ ತಂದೆ ಹೆಸರಿನಲ್ಲಿ ಕಂಪನಿ ರನ್ ಮಾಡ್ತಿರ್ತಾಳೆ. ಒಬೆರಾಯ್ಗೆ ವಯಸ್ಸಾಗಿರುತ್ತೆ. ಆತ ಮಂಚದ ಮೇಲೆ ಇರ್ತಾನೆ. ಆದ್ರೆ ಆಯುಷಾ ಟೆಕ್ನಾಲಜಿ ಉಪಯೋಗಿಸಿ ಫೇಸ್ ಚೇಂಜ್ ಮಾಡಿ ಕೇವಲ ವಿಡಿಯೋ ಕಾಲ್ ಮೂಲಕ ಮಾತಾಡ್ತಿರ್ತಾಳೆ. ಈಕೆ ತನ್ನ ತಂದೆ ಒಬೆರಾಯ್ ಹತ್ರ ಹೋಗಿ ಉಮರ್ ಬಂದಿದ್ದಾನೆ, ಈಗ ಫೈನಲ್ ಎಕ್ಸ್ಪೆರಿಮೆಂಟ್ ಆಗಿ ತಮ್ಮ ರಿಯಾಲಿಟಿಗೆ ಬರ್ತಾನೆ ಅಂತ ಹೇಳ್ತಾಳೆ. ಸೊ ಎಪಿಸೋಡ್ 7 ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ. ಈಗ ಫೈನಲ್ ಎಪಿಸೋಡ್. ಇನ್ನು ಎಪಿಸೋಡ್ 8ರ ಆರಂಭದಲ್ಲಿ ಆಯುಷ್ಯ ಬಾಲ್ಯವನ್ನ ತೋರಿಸ್ತಾರೆ. ಇಲ್ಲಿ ಆಯುಷ್ಯ ತಾಯಿ ಒಂದು ಕಾರ್ ಆಕ್ಸಿಡೆಂಟ್ ನಲ್ಲಿ ಸತ್ತೋಗ್ತಾಳೆ. ಆಗ ಆಕೆ ತಂದೆ ಒಬೆರಾಯ್ನೇ ಆಕೆಯನ್ನ ನೋಡ್ಕೋತಾನೆ. ಆಯುಷ್ಯ ತುಂಬಾ ಹುಷಾರಾಗಿರ್ತಾಳೆ. ಈಕೆ ಡಬಲ್ PhD ಮಾಡ್ತಾಳೆ ಮತ್ತು ಆಮೇಲೆ ತನ್ನ ತಂದೆ ಕಂಪನಿ ಊಬರ್ ಲೈಫ್ ಫಾರ್ಮನ್ನ ಜಾಯ್ನ್ ಆಗ್ತಾಳೆ. ಈಗ ಸ್ಟೋರಿ ಪ್ರೆಸೆಂಟ್ ಡೇಗೆ ಬರುತ್ತೆ. ಇಲ್ಲಿ ಆಯುಷ್ಯ ಕಲ್ಪನಾ ತನ್ನ ಮನೆಗೆ ತಂದಿರ್ತಾಳೆ. ಇಲ್ಲಿ ಕಲ್ಪನಾ ಆಯುಷ್ಯನ ನೋಡಿ ಶಾಕ್ ಆಗ್ತಾಳೆ. ಇಲ್ಲಿ ನಮಗೆ ಫ್ಲಾಶ್ ಬ್ಯಾಕ್ ನ ತೋರಿಸ್ತಾರೆ. ಆಯುಷ್ಯಗೆ ಬುಲೆಟ್ ಬಿದ್ದಾಗ ಆಕೆ ಸತ್ತೋಗಿರ್ತಾಳೆ. ಆದ್ರೆ ಮಾರ್ಜರಿಯಲ್ಲಿ ಆಕೆ ಅಚಾನಕ್ ಆಗಿ ಎದ್ದು ಕೂತ್ಕೋತಾಳೆ ಮತ್ತು ಆಕೆಯ ಗಾಯಗಳು ಮಾಯವಾಗುತ್ತೆ. ಇಲ್ಲಿ ಆಯುಷ್ಯ ಕಲ್ಪನಾಗೆ ಒಂದು ಇಂಜೆಕ್ಷನ್ ಚುಚ್ಚಿ ಮೂರ್ಛೆ ಹೋಗುವಂತೆ ಮಾಡ್ತಾಳೆ ಮತ್ತು ಆಕೆಗೆ ಅದೇ ಡಿವೈಸ್ ನ ಹಾಕ್ತಾಳೆ. ಈ ಕಡೆ ಉಮರ್ನ ತೋರಿಸ್ತಾರೆ. ಡಾಕ್ಟರ್ ಸಹಾಯ್ ಉಮರ್ ಬ್ರೇನ್ ನಲ್ಲಿದ್ದ ಡಾಟಾನ ತೆಗೆದು ಸ್ಟೋರ್ ಮಾಡ್ತಾನೆ. ಇಲ್ಲಿ ಉಮರ್ ಡಾಕ್ಟರ್ಗೆ ಇವತ್ತು ಅಂಧೇರ ಹೊರಗೆ ಬರುತ್ತೆ ಅಂತ ಹೇಳ್ತಾನೆ. ಈಗ ಆಯುಷ್ಯ ಎಕ್ಸ್ಪೆರಿಮೆಂಟ್ ಕಂಪ್ಲೀಟ್ ಆಗಿದೆ ಅಂತ ಎಲ್ಲ ಡಿವೈಸ್ ಮತ್ತು ಲ್ಯಾಬ್ ನ ಡಿಸ್ಟ್ರಾಯ್ ಮಾಡುವಂತೆ ಹೇಳ್ತಾಳೆ. ಅಂದರೆ ಆಯುಷ್ಯ ಮಾಡಬೇಕಾಗಿದ್ದ ಕೆಲಸ ಮುಗಿದಿರುತ್ತೆ. ಈಗ ಸ್ಟೋರಿ ಫ್ಲಾಶ್ ಬ್ಯಾಕ್ಗೆ ಹೋಗುತ್ತೆ. ಇಲ್ಲಿ 15 ವರ್ಷಗಳ ಹಿಂದೆ ಆಯುಷ್ಯ ಒಂದು ಮೆಂಟಲ್ ಹಾಸ್ಪಿಟಲ್ಗೆ ಹೋಗಿರ್ತಾಳೆ. ಇಲ್ಲಿ ಈಕೆ ರೋಮಿ ತಾಯಿನ ಭೇಟಿ ಆಗ್ತಾಳೆ. ಈ ಟೈಮಲ್ಲಿ ರೋಮಿ ತಾಯಿ ಮೇಲೆ ಅಂಧಕಾರ ಹಾವಿಯಾಗಿರುತ್ತೆ. ಈಕೆ ವಿಚಿತ್ರವಾದ ಪದಗಳನ್ನ ಹೇಳ್ತಿರ್ತಾಳೆ. ಆಗ ಆಯುಷ್ಯ ಆಕೆ ಮುಂದೆ ಹೋಗ್ತಾಳೆ. ಇದನ್ನ ನೋಡಿ ರೋಮಿ ತಾಯಿ ಆಯುಷ್ಯನ ಕುತ್ತಿಗೆ ಹಿಡಿದು ಎತ್ತಾಳೆ ಮತ್ತು ಒಂದು ಪೆನ್ ತಗೊಂಡು ಆಕೆಗೆ ಸ್ಟ್ಯಾಬ್ ಮಾಡ್ತಾಳೆ ಮತ್ತು ಆಯುಷ್ಯಗೆ ಈಗಿಂದ ಅಂಧಕಾರನ ಹೊರಗೆ ತರೋ ಜವಾಬ್ದಾರಿ ನಿಂದು ಅಂತ ಹೇಳ್ತಾಳೆ. ಶಾಕಿಂಗ್ಲಿ ಪೆನ್ ಚುಚ್ಚಿದರೂ ಆಯುಷ್ಯ ಸಾಯಲ್ಲ, ಏಕೆಂದ್ರೆ ಅಂಧಕಾರ ಅವಳ ಒಳಗೆ ಹೋಗಿರುತ್ತೆ. ಅದಕ್ಕೆ ಆಯುಷ್ಯ ಇಮಾರ್ಟಲ್ ಆಗಿರ್ತಾಳೆ, ಅಂದ್ರೆ ಆಕೆ ಚಿರಂಜೀವಿ ಆಗ್ತಾಳೆ. ಇನ್ನು ಆಯುಷ್ಯ ಏಜ್ ಕೂಡ ಜಾಸ್ತಿ ಇರುತ್ತೆ. ಆಕೆಗೆ ವಯಸ್ಸಾದ್ರೂ ಬಾಡಿ ಹೆಂಗಾಗಿರುತ್ತೆ. ಈಗ ಪ್ರೆಸೆಂಟ್ ನಲ್ಲಿ ಒಬೆರಾಯ್ ಆಯುಷ್ಯಗೆ ನೀನು ತಮ್ಮನ ಹೊರಗೆ ತರ್ತೀಯಾ ಅಂತ ಕೇಳ್ತಾನೆ. ಅದಕ್ಕೆ ಆಯುಷ್ಯ ಇವತ್ತು ರಾತ್ರಿ ನಿಮಗೆ ಹೊಸ ಬಾಡಿ ಸಿಗುತ್ತೆ, ನೀವು ಕೂಡ ಇಮಾರ್ಟಲ್ ಆಗ್ತೀರಾ ಅಂತ ಹೇಳ್ತಾಳೆ. ಅದಕ್ಕೆ ಒಬೆರಾಯ್ ಅದಕ್ಕಾಗಿ ನೀನು ಕಲ್ಪನನ ಬಲಿ ಕೊಡಬೇಕಾಗುತ್ತೆ ಅಂತ ಹೇಳ್ತಾನೆ. ಅದಕ್ಕೆ ಆಯುಷ್ಯ ತಮ್ಮ ಹಲವು ವರ್ಷಗಳಿಂದ ಹೊರಗೆ ಬರೋಕ್ಕೆ ಟ್ರೈ ಮಾಡ್ತಿದ್ದಾನೆ, ಅವನನ್ನ ಹೊರಗೆ ತರಲು ನಾನು ಏನಾದ್ರೂ ಮಾಡ್ತೀನಿ ಅಂತ ಹೇಳ್ತಾಳೆ. ಇನ್ನೊಂದು ಕಡೆ ಜಯ್ ಮತ್ತು ರೋಮಿ ಕಾಮಿಕ್ ನ ಓದ್ತಿರ್ತಾರೆ. ಇದರಲ್ಲಿ ತಮ್ಮ ಒಂದು ಗುಹೆಯಲ್ಲಿರ್ತಾನೆ. ಅವನು ಅದರಲ್ಲಿ ಜನರನ್ನ ಆಕರ್ಷಿಸ್ತಾನೆ. ಇದರಿಂದ ಆ ಗುಹೆಯಲ್ಲಿ ಹೋದ ಜನರಿಗೆ ತುಂಬಾ ಸಂತೋಷವಾಗ್ತಿರುತ್ತೆ, ಏಕೆಂದ್ರೆ ತಮ್ಮ ಅವರಿಗೆ ಬೇಕಾದ್ದನ್ನೇ ತೋರಿಸ್ತಿರ್ತಾನೆ. ಇದರಿಂದ ಜನ ತಮ್ಮನ್ನ ನಂಬ್ತಾರೆ. ಆದ್ರೆ ಅದು ಕೇವಲ ಟ್ರ್ಯಾಪ್ ಆಗಿರುತ್ತೆ. ತಮ್ಮ ಸ್ಲೋ ಆಗಿ ಅವರ ಮೈಂಡ್ ನ ಕ್ಯಾಪ್ಚರ್ ಮಾಡ್ತಿರ್ತಾನೆ. ಇದರಿಂದ ಜನ ಅದೇ ಗುಹೆಯಲ್ಲಿ ಟ್ರ್ಯಾಪ್ ಆಗ್ತಾರೆ. ಆದ್ರೆ ಸತ್ಯ ತಮ್ಮನ್ನ ಮುಗಿಸೋಕೆ ಆ ಗುಹೆ ಒಳಗೆ ಹೋಗ್ತಾನೆ. ಆದ್ರೆ ಅವನಿಗೂ ತಮ್ಮನ್ನ ಸೋಲಿಸಕ್ಕೆ ಆಗಲ್ಲ. ಈ ಕಡೆ ಜಯ್ಗೆ ತಮ್ಮನ್ನ ಹೇಗೆ ಸೋಲಿಸಬೇಕು ಅಂತ ಅರ್ಥವಾಗುತ್ತೆ. ಅವನು ರೋಮಿಗೆ ನಾವು ತಮ್ಮನ್ನ ಸೋಲಿಸಬೇಕಾದ್ರೆ ಮೈಂಡ್ ಸ್ಪೇಸ್ಗೆ ಹೋಗ್ಬೇಕು, ಅವನನ್ನ ಅಲ್ಲೇ ತಡಿಬೇಕು ಅಂತ ಹೇಳ್ತಾನೆ. ಅದಕ್ಕೆ ರೋಮಿ ಸತ್ಯಗೆ ಅವನನ್ನ ಸೋಲಿಸೋಕೆ ಆಗಿಲ್ಲ ಅಂದ್ರೆ ನಿನ್ನಿಂದ ಹೇಗಾಗುತ್ತೆ ಅಂತ ಕೇಳ್ತಾಳೆ. ಅದಕ್ಕೆ ಜೈ ಇದೇ ಲಾಸ್ಟ್ ಆಪ್ಷನ್, ಇದಕ್ಕೆ ಬೇರೆ ದಾರಿ ಇಲ್ಲ. ತಮ್ಮ ಒಂದು ಸಾರಿ ಹೊರಗೆ ಬಂದ್ರೆ ಅವನನ್ನ ತಡೆಯೋಕೆ ಆಗಲ್ಲ, ಏಕೆಂದ್ರೆ ಅವನನ್ನ ಸೋಲಿಸಬೇಕಾದ್ರೆ ಬ್ಲಡ್ ಮೂನ್ ರಾತ್ರಿನೇ ಸೋಲಿಸಬೇಕು, ಇಲ್ಲಾಂದ್ರೆ ಅವನು ಹೊರಗೆ ಬರ್ತಾನೆ ಅಂತ ಹೇಳ್ತಾನೆ. ಆಕ್ಚುಲಿ ಬ್ಲಡ್ ಮೂನ್ ಅವತ್ತೇ ಆಗಿರುತ್ತೆ. ಅದಕ್ಕೆ ಆಯುಷ್ಯ ಕೂಡ ತನ್ನ ತಂದೆಗೆ ಇವತ್ತು ರಾತ್ರಿ ನಿಮ್ಮನ್ನ ಇಮಾರ್ಟಲ್ ಮಾಡ್ತೀನಿ ಅಂತ ಹೇಳಿರ್ತಾಳೆ. ಈಗ ಕಲ್ಪನನ್ನ ತೋರಿಸ್ತಾರೆ. ಈಕೆಗೆ ಎಚ್ಚರಿಕೆ ಆಗಿರುತ್ತೆ. ಆಕೆ ಮುಂದೆ ಆಯುಷ್ಯ ಇರ್ತಾಳೆ. ಈಕೆ ಕಲ್ಪನಾಗೆ ಎಕ್ಸ್ಪೆರಿಮೆಂಟ್ ವರ್ಕ್ ಆಗಿದೆ ಅಂತ ನೋಡೋಕೆ ತನ್ನ ಕೈ ಕಟ್ ಮಾಡುವಂತೆ ಹೇಳ್ತಾಳೆ. ಕಲ್ಪನಾ ಹಾಗೆ ಮಾಡ್ತಾಳೆ. ಇದರಿಂದ ಆಯುಷ್ಯಗೆ ಎಕ್ಸ್ಪೆರಿಮೆಂಟ್ ವರ್ಕ್ ಆಗಿದೆ ಅಂತ ಗೊತ್ತಾಗುತ್ತೆ. ಇನ್ನೊಂದು ಕಡೆ ಜೈ ಡಾಕ್ಟರ್ ಸಹಾಯ್ಗೆ ಒಂದು ವಾಯ್ಸ್ ನೋಟ್ ಕಳಿಸ್ತಾನೆ. ಆತ ಡಾಕ್ಟರ್ಗೆ ಅಂಧಕಾರ ಈಗ ಹೊರಗೆ ಬರೋಕೆ ಟ್ರೈ ಮಾಡ್ತಿದೆ, ಅದನ್ನ ತಡಿಬೇಕು, ಇಲ್ಲಾಂದ್ರೆ ಪ್ರಪಂಚ ಅಂತ್ಯವಾಗುತ್ತೆ ಅಂತ ಹೇಳ್ತಾನೆ. ಈಗ ಡಾಕ್ಟರ್ ಸಹಾಯ್ಗೆ ಕೂಡ ಅಂಧಕಾರದ ಬಗ್ಗೆ ಗೊತ್ತಾಗಿರುತ್ತೆ. ಅದಕ್ಕೆ ಅವನು ಜೈಗೆ ಸಹಾಯ ಮಾಡೋಕೆ ಒಪ್ಕೋತಾನೆ. ಈಗ ಡಾಕ್ಟರ್ ಅಜೀಜ್ ಮತ್ತು ರೋಮಿನ ತೋರಿಸ್ತಾರೆ. ಈತ ರೋಮಿಗೆ ನಿನ್ನ ತಾಯಿಗೆ ಈ ಪ್ರಾಬ್ಲಮ್ ಇದ್ದಾಗ ಆಕೆಗೆ ಹೆಲ್ಪ್ ಮಾಡೋಕೆ ಆಗಿಲ್ಲ, ಈಗಲಾದರೂ ನಾವು ಜೈಗೆ ಹೆಲ್ಪ್ ಮಾಡಿ ಅಂಧಕಾರನ ಸೋಲಿಸಬೇಕು ಅಂತ ಹೇಳ್ತಾನೆ. ಅದಕ್ಕೆ ರೋಮಿ ಸರಿ ಅಂತ ಜೈಗೆ ಹೆಲ್ಪ್ ಮಾಡೋಕೆ ಹೋಗ್ತಾಳೆ. ಈಗ ಡಾಕ್ಟರ್ ಸಹಾಯ್, ಡಾಕ್ಟರ್ ಅಜೀಜ್, ರೋಮಿ ಮತ್ತು ಜೈ ಎಕ್ಸ್ಪೆರಿಮೆಂಟ್ ನಡೀತಿದ್ದ ಲ್ಯಾಬ್ಗೆ ಬರ್ತಾರೆ. ಇನ್ನೊಂದು ಕಡೆ ಆಯುಷ್ಯ ತನ್ನ ತಂದೆ ಉಮರ್ ಮತ್ತು ಕಲ್ಪನಾ ಜೊತೆ ಅದೇ ಲ್ಯಾಬ್ಗೆ ಬರ್ತಿರ್ತಾಳೆ.
ಇವರು ಅಲ್ಲಿಗೆ ಬಂದಾಗ ಡಾಕ್ಟರ್ ಸಹಾಯ್ ಮತ್ತು ಜೈ ಒಂದು ಕಡೆ ಬಚ್ಚಿಟ್ಕೋತಾರೆ. ಆಗ ಆಯುಷಾ ತನ್ನ ತಂದೆ ಉಮರ್ ಮತ್ತು ಕಲ್ಪನಾನ ಕರ್ಕೊಂಡು ಸೀಕ್ರೆಟ್ ಚೇಂಬರ್ ಒಳಗೆ ಹೋಗ್ತಾಳೆ. ಇಲ್ಲಿ ಆಯುಷಾ ಕಲ್ಪನಾಗೆ ಅಂಧಕಾರ ಹೊರಗೆ ಬರೋಕೆ ಗಾಮಾ ರೇಸ್ ಬೇಕು, ಅದನ್ನ ನಾವು ಜೈ, ಡಾಕ್ಟರ್ ಪೃಥ್ವಿ ಮತ್ತು ಉಮರ್ನಿಂದ ತಗೊಂಡಿದ್ದೀನಿ ಅಂತ ಹೇಳ್ತಾಳೆ. ಇನ್ನೂ ಅಂಧಕಾರ ಹೊರಗೆ ಬರಬೇಕಾದ್ರೆ ಒಂದು ಬಲಿ ಬೇಕಾಗಿರುತ್ತೆ. ಅದಕ್ಕೆ ಆಯುಷಾ ತನ್ನ ತಂದೆ ಒಬೆರಾಯ್ನ ಸಾಯಿಸ್ಬಿಡ್ತಾಳೆ ಮತ್ತು ಒಂದು ಬಾವಿ ಆಕಾರದ ಒಳಗೆ ಹಾಕ್ತಾಳೆ. ಏಕೆಂದ್ರೆ ಆಯುಷಾಗೆ ತನ್ನ ತಂದೆಯೇ ತನ್ನ ತಾಯಿಯನ್ನ ಕೊಂದಿದ್ದಾನೆ ಅಂತ ಗೊತ್ತಿರುತ್ತೆ. ಅದಕ್ಕೆ ಆಕೆ ತನ್ನ ತಂದೆಗೆ ಇಂಜೆಕ್ಷನ್ ಕೊಟ್ಟು ಬೆಡ್ ಮೇಲೆ ಬೀಳುವಂತೆ ಮಾಡಿರ್ತಾಳೆ ಮತ್ತು ಒಬೆರಾಯ್ ನೀನು ಕಲ್ಪನನ್ನ ಬಲಿ ಕೊಡ್ತೀಯಾ ಅಂತ ಕೇಳಿದಾಗ ಸುಳ್ಳು ಹೇಳಿರ್ತಾಳೆ. ಆಕ್ಚುಲಿ ಆಕೆ ಒಬೆರಾಯ್ನ ಬಲಿ ಕೊಡ್ಬೇಕಂತ ಮೊದಲೇ ಪ್ಲಾನ್ ಮಾಡಿರ್ತಾಳೆ. ಇನ್ನು ಉಮರ್ ಬಾಡಿ ಅಂಧಕಾರಕ್ಕಾಗಿ ಆಗಿರುತ್ತೆ, ಅಂದರೆ ಅಂಧಕಾರ ಹೊರಗೆ ಬಂದ್ಮೇಲೆ ಉಮರ್ ಬಾಡಿಯಲ್ಲಿ ಇರ್ತಾನೆ. ಈ ಕಡೆ ಡಾಕ್ಟರ್ ಸಹಾಯ್ ಜೈಗೆ ಆ ಚೇರ್ ಮೇಲೆ ಕುಂದಿರಿಸಿ ಡಾರ್ಕ್ ವರ್ಲ್ಡ್ಗೆ ಕಳಿಸ್ತಾನೆ. ಇಲ್ಲಿ ಜೈ ಬಂದಾಗ ಅವನಿಗೆ ಕತ್ತಲು ಕಾಣುತ್ತೆ. ಇಲ್ಲಿ ಅಂಧಕಾರ ಜೈಗೆ ಅವನ ಗಿಲ್ಟ್ ಮತ್ತು ಸ್ಯಾಡ್ನೆಸ್ ಬಗ್ಗೆ ಹೇಳ್ತಾನೆ. ಇದರಿಂದ ಜೈ ವೀಕ್ ಆಗ್ತಾನೆ. ಆಗ ಅಂಧಕಾರ ಅವನನ್ನ ನೀರಲ್ಲಿ ಮುಳುಗಿಸ್ತಾನೆ. ಇನ್ನೊಂದು ಕಡೆ ಆಯುಷಾ ಕೂಡ ರಿಚುವಲ್ ಸ್ಟಾರ್ಟ್ ಮಾಡ್ತಾಳೆ. ಈಕೆ ಉಮರ್ನ ಒಂದು ಬ್ಲಾಕ್ ವಾಟರ್ ನಲ್ಲಿ ಹಾಕಿ ಮುಳುಗಿಸ್ತಿರ್ತಾಳೆ, ಏಕೆಂದ್ರೆ ಅಂಧಕಾರ ಅವನ ಬಾಡಿಯನ್ನ ಪ್ರೊಸೆಸ್ ಮಾಡ್ಲಿ ಅಂತ. ಆದ್ರೆ ಉಮರ್ ಮುಖ ನೋಡಿ ಕಲ್ಪನಾಗೆ ಎಚ್ಚರಿಕೆ ಆಗುತ್ತೆ, ಏಕೆಂದ್ರೆ ಇಲ್ಲಿವರೆಗೆ ಆಕೆ ಮೆಂಟಲ್ ಸ್ಪೇಸ್ ನಲ್ಲಿ ಇರ್ತಾಳೆ. ಅದಕ್ಕೆ ಆಕೆ ನೀರೊಳಗೆ ಹೋಗಿ ಉಮರ್ನ ಹೊರಗೆ ತರ್ತಿರ್ತಾಳೆ. ಆಗ ಅಂಧಕಾರ ಕಲ್ಪನಾನ ಕೂಡ ಹಿಡ್ಕೊತಾನೆ. ಈ ಕಡೆ ಜೈ ಕೂಡ ನೀರಿನಲ್ಲಿ ಮುಳುಗ್ತಿರ್ತಾನೆ. ಆಗ ಅವನಿಗೆ ಅವನ ಅಣ್ಣ ಪೃಥ್ವಿ ಕಾಣ್ತಾನೆ. ಈತ ಜೈನ ನೀರಿಂದ ಹೊರಗೆ ಎಳಿತಾನೆ, ಅಂದರೆ ಇಲ್ಲಿ ಪೃಥ್ವಿ ಆತ್ಮ ಬಂದಿರುತ್ತೆ. ಆಕ್ಚುಲಿ ಇದು ಜೈ ಗಿಲ್ಟ್ ಇರುತ್ತೆ. ಜೈ ಪೃಥ್ವಿಗೆ ಸಾರಿ ಅಣ್ಣ, ನಾನು ಅವತ್ತು ಲ್ಯಾಬ್ಗೆ ಹೋಗೋಣ ಅಂತ ಫೋರ್ಸ್ ಮಾಡಿಲ್ಲ ಅಂದ್ರೆ ನೀನು ಇವತ್ತು ಬದುಕಿರ್ತಿದ್ದೆ ಅಂತ ಹೇಳ್ತಾನೆ. ಅದಕ್ಕೆ ಪೃಥ್ವಿ ನೀನು ಗಿಲ್ಟ್ ಫೀಲ್ ಆಗಬೇಡ, ಅದರಲ್ಲಿ ನಿನ್ನದೇನೂ ತಪ್ಪಿಲ್ಲ. ನಾವೇ ಅಂಧಕಾರನ ಎಕ್ಸ್ಪೆರಿಮೆಂಟ್ ಮೂಲಕ ಲೋಕಕ್ಕೆ ತಂದಿದ್ದು. ಆ ಅಂಧಕಾರ ಇದೇ ಗಿಲ್ಟ್ ಉಪಯೋಗಿಸಿ ನಿನ್ನನ್ನ ವೀಕ್ ಮಾಡ್ತಾ ಇದ್ದಾನೆ. ನೀನು ಈ ಗಿಲ್ಟ್ ನಿಂದ ಹೊರಗೆ ಬಂದ್ರೆ ನೀನು ಸ್ಟ್ರಾಂಗ್ ಆಗ್ತೀಯಾ ಅಂತ ಹೇಳ್ತಾನೆ. ಈಗ ಜೈ ಗಟ್ಟಿ ಮನಸ್ಸು ಮಾಡಿ ಪೃಥ್ವಿ ಕೈನ ಬಿಡ್ತಾನೆ, ಅಂದರೆ ಅವನು ತನ್ನ ಗಿಲ್ಟ್ ನಿಂದ ಹೊರಗೆ ಬಂದಿರ್ತಾನೆ. ಇದರಿಂದ ಜೈ ಒಳಗಿಂದ ಒಂದು ಎನರ್ಜಿ ಹೊರಗೆ ಬರುತ್ತೆ. ಪ್ರಕಾಶ ಎಲ್ಲ ಕಡೆ ಆವರಿಸುತ್ತೆ. ಇದರಿಂದ ಎಲ್ಲಾ ಮಿಷನ್ ಮತ್ತು ಲ್ಯಾಬ್ ನಲ್ಲಿ ಬೆಂಕಿ ಹಚ್ಕೊಳ್ಳುತ್ತೆ. ಇದರಿಂದ ಆಯುಷಾ ಪ್ಲಾನ್ ಫೇಲ್ ಆಗುತ್ತೆ. ಆಯುಷಾ ಕೋಪದಲ್ಲಿ ಉಮರ್ನ ಸಾಯಿಸೋಕೆ ಹೋಗ್ತಾಳೆ. ಆದ್ರೆ ಅಲ್ಲಿ ರೋಮಿ ಬಂದು ಆಯುಷಾ ಬೆನ್ನಿಗೆ ಕೊಡಲಿಯಿಂದ ಹೊಡಿತಾಳೆ. ಆದ್ರೆ ಆಯುಷಾಗೆ ಏನೂ ಆಗಲ್ಲ. ಆಕೆ ರೋಮಿನ ಸಾಯಿಸೋಕೆ ಹೋಗ್ತಾಳೆ. ಆದ್ರೆ ಇಲ್ಲಿ ಆಯುಷಾ ನೋಡ್ತಿದ್ದಂತೆ ವೀಕ್ ಆಗ್ತಾಳೆ. ಆಕೆಯ ವಯಸ್ಸು ಮುಖದ ಮೇಲೆ ಕಾಣುತ್ತೆ, ಏಕೆಂದರೆ ಅಂಧಕಾರ ಆಕೆಯನ್ನ ರಿಜೆಕ್ಟ್ ಮಾಡಿರ್ತಾನೆ. ಇದರಿಂದ ಆಕೆಯ ಇಮೋಟಲ್ ಶಕ್ತಿ ಹೋಗಿರುತ್ತೆ. ಆಗ ಅಂಧಕಾರ ಆಕೆಯನ್ನ ಹಿಡಿದು ತನ್ನೊಳಗೆ ಬೆಂಕಿಯಲ್ಲಿ ಎಳ್ಕೊತಾನೆ. ಇಲ್ಲಿ ಆಯುಷಾ ಎಂಡ್ ಆಗುತ್ತೆ. ಈಗ ಎಲ್ಲ ಕಡೆ ಬೆಂಕಿ ಹಚ್ಕೊಳ್ಳುತ್ತೆ. ಆಗ ಅಲ್ಲಿ ಬೇರಿಟನ್ ಟೀಮ್ ಬಂದು ಇವರನ್ನೆಲ್ಲ ಕಾಪಾಡ್ತಾರೆ. ಈಗ ಸ್ಟೋರಿ ಒಂದು ವಾರದ ನಂತರ ಶಿಫ್ಟ್ ಆಗುತ್ತೆ. ಇಲ್ಲಿ ಕಲ್ಪನಾ ಉಮರ್ನ ಅಡಾಪ್ಟ್ ಮಾಡಿರ್ತಾಳೆ. ಆಗ ನ್ಯೂಸ್ ನಲ್ಲಿ ಊಬರ್ ಲೈಫ್ ಲ್ಯಾಬ್ ನಲ್ಲಿ ಬೆಂಕಿ ಹಚ್ಕೊಂಡಿದ್ಯಾ ಅಂತ ತೋರಿಸಿರ್ತಾರೆ ಮತ್ತು ಅಂಧಕಾರದ ಬಗ್ಗೆ ಹಾಗೂ ಎಕ್ಸ್ಪೆರಿಮೆಂಟ್ ಬಗ್ಗೆ ಏನು ಹೇಳ್ತಿರಲ್ಲ. ಅದಕ್ಕೆ ಕಲ್ಪನಾ ಬೇರೆಟ್ಗೆ ಕಾಲ್ ಮಾಡಿ ಯಾಕೆ ನ್ಯೂಸ್ ನಲ್ಲಿ ನಿಜ ಹೇಳ್ತಿಲ್ಲ ಅಂತ ಕೇಳ್ತಾಳೆ. ಅದಕ್ಕೆ ಬೇರೆಟ್ ಕೆಲವೊಂದನ್ನ ಹೇಳೋಕ್ಕಾಗಲ್ಲ, ನ್ಯೂಸ್ ನಲ್ಲಿ ಎಷ್ಟು ತೋರಿಸ್ತಾರೋ ಅಷ್ಟೇ ಜನರಿಗೆ ಗೊತ್ತಾದ್ರೆ ಸಾಕು ಅಂತ ಹೇಳ್ತಾನೆ. ಮತ್ತು ಬೇರೆಟ್ ಡಾಕ್ಟರ್ ಪವನ್ ಸಾಯನ ಒಂದು ಸೀಕ್ರೆಟ್ ಪ್ಲೇಸ್ ನಲ್ಲಿ ಇಟ್ಟಿರ್ತಾನೆ. ಈ ಕಡೆ ರೋಮಿ ಜೈಗೆ ನನಗೆ ನನ್ನ ತಾಯಿ ಜೊತೆ ಏನಾಯ್ತು ಅಂತ ಗೊತ್ತಾಗ್ಬೇಕು, ಅಷ್ಟಕ್ಕೂ 15 ವರ್ಷಗಳ ಹಿಂದೆ ಅಂಧಕಾರ ಭೂಮಿಗೆ ಹೇಗೆ ಬಂತು ಅಂತ ಕೇಳ್ತಾಳೆ. ಅದಕ್ಕೆ ಜೈ ಅದು ಗೊತ್ತಾಗಬೇಕಾದ್ರೆ ನಮಗೆ ಪ್ರಕಾಶ್ ಗಢ್ ಎಲ್ಲಿದೆ ಅಂತ ಗೊತ್ತಾಗಬೇಕು. ಅದು ಗೊತ್ತಾದ್ರೆ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಸಿಗುತ್ತೆ, ಏಕೆಂದ್ರೆ ಆ ಕಾಮಿಕ್ ಕೂಡ ಅದೇ ಸ್ಟೋರಿ ಮೇಲೆ ಬೇಸ್ ಆಗಿದೆ ಅಂತ ಹೇಳ್ತಾನೆ. ಇನ್ನು ಸೀರೀಸ್ ಎಂಡಿಂಗ್ ನಲ್ಲಿ ನಮಗೆ ಏಕಾಂತ್ ಚೈಲ್ಡ್ ಶೆಲ್ಟರ್ ನ ತೋರಿಸ್ತಾರೆ. ಇಲ್ಲಿ ಕೆಲವು ಹುಡುಗರು ಒಬ್ಬ ಹುಡುಗನಿಗೆ ರ್ಯಾಗಿಂಗ್ ಮಾಡ್ತಿರ್ತಾರೆ. ಆಗ ಅಲ್ಲಿ ಉಮರ್ ಬರ್ತಾನೆ. ಈತನ ಕಣ್ಣುಗುಡ್ಡೆ ಕಪ್ಪಾಗಿರುತ್ತೆ, ಅಂದರೆ ಅಂಧಕಾರ ಇವನಲ್ಲಿರುತ್ತೆ. ಈತ ಆ ಹುಡುಗನನ್ನ ಸಾಯಿಸ್ಬಿಡ್ತಾನೆ, ಏಕೆಂದ್ರೆ ಅಂಧಕಾರ ಕೇವಲ ಡಿಪ್ರೆಸ್ ಮತ್ತು ಸ್ಯಾಡ್ ಇದ್ದ ಜನರಿಂದ ತನ್ನ ಪವರ್ನ ಜಾಸ್ತಿ ಮಾಡ್ತಿರ್ತಾನೆ. ಏಕೆಂದ್ರೆ ಜೈನಿಂದ ಹೋಪ್ ಲೈಟ್ ಹೊರಗೆ ಬಂದಾಗ ಅಂಧಕಾರ ಕೂಡಿಸಿಟ್ಟಿದ್ದ ಸ್ಯಾಡ್ನೆಸ್ ಸುಟ್ಟೋಗಿರುತ್ತೆ. ಸೊ ಈಗ ಅಂಧಕಾರ ಮತ್ತೆ ಸ್ಯಾಡ್ನೆಸ್ ಮತ್ತು ಡಿಪ್ರೆಷನ್ ಇಂದ ತನ್ನ ಪವರ್ನ ಹೆಚ್ಚಿಗೆ ಮಾಡ್ತಾ ಹೋಗ್ತಾನೆ. ಸೊ ಇನ್ನು ಹಲವು ಪ್ರಶ್ನೆಗಳಿಗೆ ಉತ್ತರ ಸಿಗೋದು ಬಾಕಿ ಇರುತ್ತೆ. ಜೈ ಮತ್ತು ರೋಮಿಗೆ ಪ್ರಕಾಶ್ ಗಢ್ ಸಿಗುತ್ತೋ ಇಲ್ವೋ, ಇನ್ನು ಆ ಕಾಮಿಕ್ ಬರೆದ ರೈಟರ್ ಎಕ್ಸಾಕ್ಟ್ ಆಗಿ ಸೇಮ್ ಸ್ಟೋರಿ ಹೇಗೆ ಬರೆದ, ಇನ್ನು ಬ್ಯಾರೆಟ್ ಡಾಕ್ಟರ್ ಪವನ್ ಸಾಯನ ಒಂದು ಸೀಕ್ರೆಟ್ ಲೊಕೇಶನ್ ನಲ್ಲಿಟ್ಟು ಏನು ಮಾಡ್ತಿರಬಹುದು, ಇನ್ನು ಬ್ಯಾರೆಟ್ ಕೂಡ ಆ ಎಕ್ಸ್ಪೆರಿಮೆಂಟ್ ನಲ್ಲಿ ಭಾಗಿಯಾಗಿದ್ನ. ಸೊ ಇದೆಲ್ಲ ಪ್ರಶ್ನೆಗಳಿಗೆ ಉತ್ತರ ನಮಗೆ ಮುಂದಿನ ಪಾರ್ಟ್ ನಲ್ಲಿ ಸಿಗಬಹುದು. ಸೊ ಸದ್ಯ ಅಂತೂ ಸೀರೀಸ್ ಇಲ್ಲಿಗೆ ಎಂಡ್ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.